our girls friends. Majority. ತುಂಬ ಖುಷಿ ಆಗುತ್ತೆ ಸರ್. ಬಟ್ ನಾವಿದ್ದೀವಲ್ಲ ಎಂಥ ಎಂಥೂಸಿಯಾಸಮ್ ಇಂಟ್ರೆಸ್ಟ್ ಇಟ್ಕೊಂಡು ಬಂದ್ರೂ ಅವ್ನ ಡಿಸಪಾಯಿಂಟ್ ಮಾಡಿ ಅವರು ಸುಯಿಸೈಡ್ ಟೆಂಡೆನ್ಸಿ ಅಯ್ಯೋ ಇನ್ವೆಸ್ಟರ್ ಬಂದ ಕಡೆಯ ಆಲ್ ಸಕ್ಸಸ್ಫುಲ್ ಇನ್ ಆಲ್ ಕಲರ್ಸ್ 110 ಇಲ್ಲಿ ಸರ್ ಇಲ್ಲಿ maximum 1 year you can establish yourself as a brand. But faculty should stand together. This is very important, sir. They should stand together. Then I have to undergo some training and come out of this my students. ಆ ಥರ ನನಗೆ ಅನಿಸುತ್ತದೆ ಇಲ್ಲ ನಾನೇ ಎಕ್ಸೆಪ್ಟಿವ್ ಫ್ಯಾಕಲ್ಟಿ ಡೆವಲಪ್ಮೆಂಟ್ಸು ನೀವು ನೋಡ್ರಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ 6 people were undergoing training. Only 6. We were housed in 4 Square, Sheraton. Only 6 to train 6. International. Next, I am delivering lecture to Nagpur National. Online, higala. So, nobody knows me in Karnataka. I feel ಅವ್ರಿಗೆ ಇನ್ನೂ ಬೂಸ್ಟ್ ಮಾಡಬೇಕು, ಮೋಟಿವೇಟ್ ಮಾಡಬೇಕು. ಸೊ ಅಲ್ಲಿ ತನಕ ಅವ್ರಿಗೆ ಮೂಡ್ಸ್ ಅಂದರೆ You will see. He was only one person. Pratibha Singh. one suggestion, maybe if not first semester, maybe by the third. Even the teachers are concentrating only on the academics. They are not thinking of grades. I think the teachers also will take it seriously. Illa. Yes, sir. Anything in the syllabus is boring. Anything out of syllabus is interesting. 5 years ಎಲ್ಲ ಮ್ಯಾನೇಜ್ ಮಾಡಲ್ಲ ಸರ್. ಲೀಗಲ್ ಮೆಥಡ್ಸ್ ಸಬ್ಜೆಕ್ಟ್ ಇದೆ. ಹೌದು ಸರ್. ಅದರ ಜೊತೆ ಇದನ್ನ ಇಂಟ್ರೊಡ್ಯೂಸ್ ಮಾಡಿ ಅಲ್ಲಿ ಕೇಸ್ ಲಾ ಟೆಕ್ನಿಕ್ ಚಾಪ್ಟರ್ ಇದೆ. Yes sir. So there you can make many changes. ಫ್ಯಾಕಲ್ಟಿಗೆ ಟ್ರೈನ್ ಆಗಬೇಕು. ಫ್ಯಾಕಲ್ಟಿಗೆ ಟ್ರೈನಿಂಗ್ ಮಾಡಬೇಕು. ನಮಸ್ತೆ, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. Cultivation of mind should be the ultimate aim of human existence. Quotes of Dr. B.R. Ambedkar. By saying so, I would invite Gautami to invoke the blessings of the nature and the Lord for a devotional song.
गणपतिं मनसा स्मरामि महागणपतिं महागणपतिं मनसा स्मरामि महागणपतिं वसिष्ठवामन देवादिवन्दित महागणपतिं महागणपतिं मनसा स्मरामि महागणपतिं महादेवसुतं महादेवसुत गुरुगुहनुत महादेवसुत गुरुगुहनुत मारकोटि प्रकाशनं शान्तं महादेवसुत गुरुगुहनुत मारकोटि प्रकाशनं शान्तं महाकाव्यनाटकादिप्रियं महाकाव्यनाटकादिप्रियं मूषिकवाहनमोदकप्रियं महागणपतिं मनसा स्मरामि महागणपतिं. Invoking the blessings of the nature, now I request Dr. Suman sir to go with the welcome address. ಬೆಳಗಿನ ಶುಭೋದಯ. ಈ ದಿನ ಸರ್ಕಾರಿ ಕಾನೂನು ಕಾಲೇಜು ಹಾಗೂ ಕರ್ನಾಟಕ ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆ ಬೆಂಗಳೂರು ವತಿಯಿಂದ ಮಾದರಿ ನ್ಯಾಯಾಲಯ 2024 ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮಕ್ಕಳಿಗೆ ಇದರ ಬಗ್ಗೆ ಗೊತ್ತಾಗಿದೆ ಅಂತ ತಿಳ್ಕೊಳ್ತೀನಿ. ಏನಂತ ಹೇಳಿದರೆ, ಇವಾಗ ನೀವು ಮೋಸ್ಟ್ಲಿ ಈ ಬೆಂಚ್ ನೋಡಿದ್ರೆ ಗೊತ್ತಾಗ್ತದೆ, ಕಾನ್ಸ್ಟಿಟ್ಯೂಷನ್ ಬೆಂಚ್ ಥರ ಕಾಣಿಸ್ತಿದೆ ನನಗೆ. ಫುಲ್ ಬೆಂಚ್ ಹೇಗೆ ಒಂದು ನ್ಯಾಯಾಲಯದಲ್ಲಿ ಹೇಗೆ ನ್ಯಾಯಾಧೀಶರು ಕೂತಿರ್ತಾರೋ ಆ ರೀತಿ ನಮಗೆ ಭಾವಿಸ್ತಾ ಆಗ್ತಿದೆ. ಇದೇ ಥರ ನಮ್ಮ ಮಕ್ಕಳಿಗೆ ಏನು ಬಹಳಷ್ಟು ರೀತಿಯಲ್ಲಿ ಕಾರ್ಯಕ್ರಮಗಳು ಮತ್ತು ಆ ನ್ಯಾಯಾಲಯದ ಕಲಾಪಗಳ ಬಗ್ಗೆ ಮತ್ತು ಬೇರೆ ಬೇರೆ ವಿಷಯಗಳ ಬಗ್ಗೆ ಕೂಡ ವಿಷಯ ಮಂಡನೆ ಆಗಿರ್ಬೋದು, ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಕರ್ನಾಟಕ ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆಯವರು ನಡ್ಸ್ಕೊಂಡು ಬರ್ತಿದ್ದಾರೆ. ಎಸ್ಪೆಷಲಿ ನಾವೆಲ್ಲರೂ ಕೂಡ CS ಪಾಟೀಲ್ ಸರ್ಗೆ ಥ್ಯಾಂಕ್ಫುಲ್ ಫಾರ್ ಗಿವಿಂಗ್ ದಟ್ ಮನುಪಾತ್ರ ದಟ್ ರಿಸರ್ಚ್ ಇಂಜಿನ್ ಫಾರ್ ಎಸ್ಪೆಷಲಿ ಆ್ಯಂಡ್ ದೆನ್ ಸ್ಪೆಸಿಫಿಕಲಿ ಫಾರ್ ಗೌರ್ಮೆಂಟ್ ಕಾಲೇಜಸ್. ಯಾತಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಅವ್ರಿಗಿರ್ತಕ್ಕಂಥ ಒಂದು ಆ ಮನೋಭಾವ ನಮ್ಮ ಹಳ್ಳಿ ಮಕ್ಕಳು ಅದು ಹೇಳ್ತಿದ್ರು ಸರ್ ಮಾತಾಡುವಾಗ ಭಾಳಷ್ಟು ರೀತಿಯಲ್ಲಿ ಇರೋದು 5 ಕಾಲೇಜು ನಮ್ಮದಷ್ಟೇ. ವಿ ಮಸ್ಟ್ ಹ್ಯಾವ್ ಟು ಕಾಂಪಿಟೇಟ್ ವಿತ್ ದ ಪ್ರೈವೇಟ್ ಲಾ ಕಾಲೇಜಸ್. ನಮ್ಮಲ್ಲಿ ಯಾವುದೂ ಕೂಡ ಕೊರತೆ ಇಲ್ಲ ಅಂತ ಭಾವಿಸುತ್ತಾ ಏನು ಒಂದು ಈ ದಿನದ ಕಾರ್ಯಕ್ರಮವನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದೀವಿ, ಅದನ್ನು ಯಶಸ್ವಿಯಾಗಿ ಮಾಡೋಣ. ಎಲ್ಲರ ಒಂದು ಬಾಳ್ವೆ ಮತ್ತು ಎಲ್ಲರೂ ಕೂಡ ಕೋಆಪ್ರೇಷನ್ ಕೊಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆಯ ನಿರ್ದೇಶಕರಾದಂತಹ ದ್ವಾರಕಾನಾಥ್ ಬಾಬು ಸರ್ ಅವರು ಬಂದಿರ್ತಾರೆ. ಅವರಿಗೆ ಹೂಗುಚ್ಛ ನೀಡುವ ಮೂಲಕ ಡಾಕ್ಟರ್ ಮಂಜುನಾಯಕ್ ಅವರು ವೆಲ್ಕಮ್ ಮಾಡಬೇಕಂತ ಕೇಳ್ಕೊತೀನಿ. ಆ ಒಂದು ಸಂಸ್ಥೆಯ ಸಂಶೋಧನಾ ನಿರ್ದೇಶಕರಾದಂತಹ ಪ್ರೊಫೆಸರ್ CS ಪಾಟೀಲ್ ಸರ್ ಅವರು ಆಗಮಿಸಿರ್ತಾರೆ. ಭಾಸ್ಕರ್ ಸರ್ ಅವರು ಅವರಿಗೆ ಹೂಗುಚ್ಛ ನೀಡುವ ಮೂಲಕ ಸ್ವಾಗತಿಸಬೇಕಂತ ಕೇಳ್ಕೊಂತಾರೆ. ಮತ್ತು ನಮ್ಮ ಮಕ್ಕಳು ಒಂದು ವಾರದಿಂದ ಭಾಳಷ್ಟು ರೀತಿಯಲ್ಲಿ ಭಯ ಮತ್ತು ಏನೋ ಒಂಥರ ದುಗುಡುತನ, ಯಾರು ಬರ್ತಾರೋ ಜಡ್ಜಸ್ಸು, ನಾವು ಹೇಗೆ ಮಾಡಬೇಕು, ಏನೆಲ್ಲ ಪ್ರಶ್ನೆ ಕೇಳ್ತಾರೆ, ಅದೆಲ್ಲ ಕೂಡ ಇದೆ. ಆ ಒಂದು ಇದನ್ನೆಲ್ಲ ಕೂಡ ನಿಮಗೆ ನಿರ್ಭಯವಾಗಿ ಅವ್ರು ನೆರವೇರಿಸ್ಕೊಡ್ತಾರೆ ಅಂತ ಭಾವಿಸುತ್ತಾ ಈ ಒಂದು ಕಾರ್ಯಕ್ರಮದ ಮಾದರಿ ನ್ಯಾಯಾಲಯ 24ರ ತೀರ್ಪುಗಾರರಾಗಿ ಆಗಮಿಸಿರ್ತಕ್ಕಂತಹ ನ್ಯಾಯವಾದಿಗಳಾದಂತಹ ಡಾಕ್ಟರ್ ಜಗದೀಶ್ ಆಲ್ಶೆಟ್ಟಿ ಸರ್ ಅವರು ಕರ್ನಾಟಕ ಉಚ್ಚ ನ್ಯಾಯಾಲಯ ಆಗಮಿಸಿರ್ತಾರೆ. ಅವ್ರಿಗೂ ಕೂಡ ನಮ್ಮ ಕಾಲೇಜಿನ ಮತ್ತು ಕರ್ನಾಟಕ ಸುಧಾರಣಾ ಸಂಸ್ಥೆಯಿಂದ ಸ್ವಾಗತವನ್ನು ಕೋರ್ತೇನೆ. ಚೇತನ್ ಸರ್ ಅವರು ಬೊಕ್ಕೆ ಕೊಡುವ ಮೂಲಕ
ಬನ್ನಿ ಬನ್ನಿ. ಅದೇ ರೀತಿ ಇನ್ನೋರ್ವ ನ್ಯಾಯವಾದಿಗಳಾದಂತಹ ಶ್ರೀ ನಿತ್ಯಾನಂದ್ ನಾಯ್ಕ್ ಅವರು ಕೂಡ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಅವರು ಕೂಡ ಆಗಮಿಸಿರ್ತಾರೆ. ಚೇತನ್ ಸರ್ ಅವ್ರ ಬೊಕ್ಕೆ ಕೊಡೋ ಮೂಲಕ ಅವರನ್ನು ಸ್ವಾಗತಿಸಬೇಕು. ಅದೇ ರೀತಿ ಶ್ರೀ ಶಿವಯೋಗಿ ಹಲ್ಲೂರ್ ನ್ಯಾಯವಾದಿಗಳು ಕರ್ನಾಟಕ ಉಚ್ಚ ನ್ಯಾಯಾಲಯ ಅವರು ಸಹ ಆಗಮಿಸಿರ್ತಾರೆ. ಗಣಪತಿ ಸರ್ ಅವರು ಹೂಗುಚ್ಛ ನೀಡುವ ಮೂಲಕ ಸ್ವಾಗತಿಸಬೇಕಂತ ಕೇಳ್ಕೊಂಡು. ಇನ್ನೋರ್ವ ತೀರ್ಪುಗಾರರಾಗಿ ಆಶೀಶ್ ಕೃಪಾಗರ್ ನ್ಯಾಯವಾದಿಗಳು ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು ಅವರು ಸಹ ಆಗಮಿಸಿರ್ತಾರೆ. ಅವರನ್ನು ಮಂಜು ನಾಯ್ಕ ಅವರು ಸ್ವಾಗತಿಸಬೇಕಂತ ಕೇಳ್ಕೊಡ್ತೀನಿ ಹೂಗುಚ್ಛ ನೀಡುವ ಮೂಲಕ. ಮತ್ತು ಈ ಒಂದು ಕಾರ್ಯಕ್ರಮದ ಬಹಳಷ್ಟು ರೂವಾರಿಗಳು ಮತ್ತು ನಮ್ಮ ಜೊತೆ ಒಡನಾಟವನ್ನು ನೀಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದಕ್ಕೆ ಸಹಕಾರ ಮಾಡಿದಂತಹ ರೇವಯ್ಯ ಒಡೆಯರ್ ಸರ್ ಅವರು ಕೂಡ ಆಗಮಿಸಿರ್ತಾರೆ. ಚೇತನ್ ಸರ್ ಅವರು ಹೂಗುಚ್ಛ ನೀಡುವ ಮೂಲಕ ಸಂಶೋಧನಾ ಮುಖ್ಯಸ್ಥರು ಕರ್ನಾಟಕ ಕಾನೂನು ಸಂಸದೀಯ ಸುಧಾರಣಾ ಸಂಸ್ಥೆ ಅವರು ಕೂಡ ಆಗಮಿಸಿರ್ತಾರೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ಅನಿತಾ ಎಂ ಪ್ರಾಚಾರ್ಯರು ಸರ್ಕಾರಿ ಕಾನೂನು ಕಾಲೇಜು ಅವರು ಕೂಡ ಆಗಮಿಸಿರ್ತಾರೆ. ನಂದಿನಿ ಮೇಡಮ್ ಅವರು ಹೂಗುಚ್ಛ ನೀಡುವ ಮೂಲಕ ಸ್ವಾಗತಿಸಬೇಕಂತ ಕೇಳ್ಕೊಂಡು. ಡಾಕ್ಟರ್ ನಾಗಶೇಷಂ ಅವರ ಅನುಪಸ್ಥಿತಿಯಲ್ಲಿ ಅವರು ಈ ಒಂದು ಕಾರ್ಯಕ್ರಮ ನಡೆಸೋದಕ್ಕೆ ಸಹಕಾರವನ್ನು ನೀಡಿರ್ತಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕಾಲೇಜಿನ ಬೋಧಕೇತರ ಸಿಬ್ಬಂದಿಗಳು ಹಾಗೂ ನಮ್ಮ ನೆಚ್ಚಿನ ವಿದ್ಯಾರ್ಥಿಗಳು ಆಗಮಿಸಿರ್ತಾರೆ. ಹಾಗೂ ಪತ್ರಕರ್ತರಾಗಿರ್ಬೋದು ಮತ್ತು ಮೀಡಿಯಾ ಪೀಪಲ್ ಆಗಿರ್ಬೋದು. ಮತ್ತು ಈ ಒಂದು ಕಾರ್ಯಕ್ರಮನ ಮಾಡೋದಕ್ಕೆ ಏನು ಒಂದು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂಥ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಈ ಒಂದು ಸ್ವಾಗತವನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಿಮ್ಮೆಲ್ಲರಿಗೂ ಕೂಡ ವಂದನೆಗಳು. Now we have an inauguration of moot courts from Kilpar, Karnataka Institute for Law and Parliamentary Reforms through lighting of lamp. So I request the dignitaries on the dais, Dr. Dwarkanath sir, Patil sir, and all the other dignitaries to join for inaugurating the program. ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಸಿರಿನುಡಿಯ ದೀಪ ಒಲವೆತ್ತಿ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಬಹುದಿನಗಳಿಂದ ಮೈಮರೆವಿಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು ಎಲ್ಲೆಲ್ಲಿ ಕನ್ನಡದ ತಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು ಕೊಚ್ಚೇವು ಎಲ್ಲೆಲ್ಲಿ For enlightening the lamp of honesty, courage, wit, eloquence, industrious, legal judgments, fellowships. Now I request the director of Kilpar, Shri Diwakar Nath sir, to address the gathering. Good morning, everybody. ಈ ದಿನ ನಾವು ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆ ಹಾಗೂ ಸರ್ಕಾರಿ ಕಾನೂನು ಕಾಲೇಜು ರಾಮನಗರ ಈ ಸಹಯೋಗದಲ್ಲಿ ಮಾದರಿ ನ್ಯಾಯಾಲಯ ಸ್ಪರ್ಧೆ 2024 ಇದನ್ನು ಇವತ್ತಿನ ದಿನ ಹಮ್ಮಿಕೊಂಡಿದ್ದೀವಿ.
ಈ ಉದ್ದೇಶಕ್ಕಾಗಿ ನಮ್ಮೊಂದಿಗೆ ಇವತ್ತು ವೇದಿಕೆ ಮೇಲೆ ಇರ್ತಕ್ಕಂಥ CS ಪಾಟೀಲ್ ಅವರೇ, ಪ್ರಿನ್ಸಿಪಾಲ್ ಮೇಡಮ್ ಅವರೇ, ಜಗದೀಶ್ ಆಲ್ಶೆಟ್ಟಿ ಅವರೇ, ಮತ್ತು ನಿತ್ಯ ತಮ್ಮ ಹೆಸರು ಆಶೀಶ್ ಆ್ಯಂಡ್ ನೋಡಿ ಎಲ್ಲ ಹೈಕೋರ್ಟ್ ನ್ಯಾಯವಾದಿಗಳು, ಪ್ರೊಫೆಸರ್ CS ಪಾಟೀಲ್ ಅವರು, ಮತ್ತು ನಮ್ಮ ಸಂಸ್ಥೆಯ ರೇವಯ್ಯ ಒಡೆಯರ್ ಅವರು ಎಲ್ಲರೂ ಬಂದಿದ್ದಾರೆ. ಇವತ್ತಿನ ದಿನ ಈ ಕಾರ್ಯಕ್ರಮ ನಮ್ಮ ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆಯಿಂದ ಸರ್ಕಾರಿ ಕಾಲೇಜುಗಳಿಗಾಗಿಯೇ ಡಿಸೈನ್ ಮಾಡಿದೆ. ನಾವು ಪ್ರೈವೇಟ್ ಕಾಲೇಜುಗಳಲ್ಲಿ ಮಾಡ್ತಾನೆ ಇರ್ತಾರೆ, ಸರ್ಕಾರಿ ಕಾಲೇಜವ್ರಿಗೆ ಈ ಎಕ್ಸ್ಪೋಜರ್ ಸಿಕ್ಕಿರಲ್ಲ. ಅದು ಸಿಕ್ಕಲಿ ಅನ್ನೋದೇ ಮೊದಲ ಉದ್ದೇಶ. ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿಗಳು ಈ ಉತ್ತೇಜನ ಪಡ್ಕೋಬೇಕು. ಇದರಲ್ಲಿ ಭಾಗವಹಿಸೋದ್ರಿಂದ ಈಗಾಗಲೇ ನೀವೇನು ತರಬೇತಿ ಪಡ್ಕೊಂಡಿದ್ದೀರಾ, ನಿಮ್ಗೆ ಅನಿಸಿರುತ್ತೆ ಹೌದು ಇದನ್ನು ನಾವು ಪಾರ್ಟಿಸಿಪೇಟ್ ಮಾಡಿದರೆ ಎಷ್ಟು ಅನುಕೂಲ. ನಾಳೆ ನೀವೆಲ್ಲ ನ್ಯಾಯಾಲಯದಲ್ಲಿ ಪ್ರಾಕ್ಟೀಸ್ ಮಾಡೋರು ಅಥವಾ ದೊಡ್ಡ ದೊಡ್ಡ ಕಾರ್ಪೊರೇಟ್ ಸೆಕ್ಟರಲ್ಲಿ ಲೀಗಲ್ ಅಡ್ವೈಸರ್ಸ್ ಆಗಿ ಹೋಗೋರು ಇರ್ಬೋದು, ಅಥವಾ ಜಡ್ಜಸ್ ಆಗೋರಿದ್ದೀರಿ. ನಿಮ್ಮಲ್ಲಿ ಲಾ ಓದಿದರೆ ಒಂದಲ್ಲ ಭಾಳಷ್ಟು ಅವಕಾಶಗಳು ನಿಮಗೆ ಆಫ್ಟರ್ ಲಾ ಒಳ್ಳೆಯ ಅವಕಾಶಗಳು ಇದೆ. ಯು ಹ್ಯಾವ್ ಪ್ರಿಫರ್ಡ್ ಎ ಗುಡ್ ಪ್ರೊಫೆಷನ್. ಆ ಪ್ರೊಫೆಷನ್ನಲ್ಲಿ ನೀವು ನಾಳೆ ಸಕ್ಸಸ್ ಆಗಬೇಕಾದ್ರೆ ಈ ತರಬೇತಿ ಭಾಳ ಮುಖ್ಯ ಅಂತ ನಮ್ಮ ಸಂಸ್ಥೆಗೆ ಅನಿಸಿ ಸರ್ಕಾರ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದೆ. ನೀವು ಇದರಲ್ಲಿ ನಿಮ್ಮ ಕೇಸ್ ಪ್ರೆಸೆಂಟೇಷನ್ ಮಾಡುವ ವಿಧಾನ, ಮೊದಲು ಅದರಲ್ಲಿ ಇಶ್ಯೂಸ್ ಫ್ರೇಮ್ ಮಾಡೋದು ಹೇಗೆ, ಅದಕ್ಕೆ ಉತ್ತರ ಹೇಳೋದು ಹೇಗೆ, ಮತ್ತು ಅದಕ್ಕೆ ನಿಮಗೆ ಸಪೋರ್ಟಿಂಗ್ ಕೇಸಸ್, ಸುಪ್ರೀಂ ಕೋರ್ಟ್ ಕೇಸಸ್ ಸೈಟೇಷನ್ ಹೇಳಿ ನಿಮ್ಮ ಪರವಾಗಿ ಜಡ್ಜ್ಮೆಂಟ್ ಬರೋ ರೀತಿ ವಾದ ಮಾಡೋ ಕಲೆ ಹೇಗೆ ಅನ್ನೋದು ನಿಮಗೆ ಇದರಲ್ಲಿ ಬೇಸಿಕ್ ತರಬೇತಿ ಆಗುತ್ತೆ. ಅದಕ್ಕಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದರ ಜೊತೆಗೆ ನೋಡಿ, ನಾವು ಕನ್ನಡ ತಂಡ ಮತ್ತು ಇಂಗ್ಲೀಷ್ ತಂಡ 2 ತಂಡ ಮಾಡಿದ್ದೀವಿ. ಕನ್ನಡ ಸಬಾರ್ಡಿನೇಟ್ ಕೋರ್ಟ್ಸಲ್ಲಿ ಆಡಳಿತ ಭಾಷೆ ಕನ್ನಡ ಆಗಿರೋದ್ರಿಂದ ಅಲ್ಲಿವರೆಗೆ ನಡೆಯುತ್ತೆ. ಹೈಕೋರ್ಟಲ್ಲಿ ಇಂಗ್ಲೀಷ್ ಮಾತ್ರ ನಡೆಯುತ್ತೆ. ಸೊ ನೀವು ಕನ್ನಡದಲ್ಲಿ ಎಕ್ಸಾಮ್ ಬರೀತೀರಾ ನಿಜ, ಆದರೆ ಇಂಗ್ಲೀಷಲ್ಲಿ ಬರೆಯೋದು, ಇಂಗ್ಲೀಷಲ್ಲಿ ಪ್ರಾಕ್ಟೀಸ್ ಮಾಡೋದು ಭಾಳ ಮುಖ್ಯ ಆಗುತ್ತೆ. ಇಫ್ ಯು ವಾಂಟ್ ಟು ಗೋ ಟು ಹೈಯರ್ ಕೋರ್ಟ್ಸ್, ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟಿಗೆ ನೀವು ಹೋಗಬೇಕಾದ್ರೆ ಅಲ್ಲಿ ಎಲ್ಲರೂ ಕನ್ನಡ ಬರುವಂಥ ನ್ಯಾಯಾಧೀಶರು ಇರಲ್ಲ. ನೀವು ಕನ್ನಡದಲ್ಲಿ ವಾದ ಮಂಡಿಸಿದರೆ ಅದಕ್ಕೆ ಅಷ್ಟು ಪುರಸ್ಕಾರ ಇರೋಲ್ಲ. ಹಾಗಾಗಿ ಈಗಲಿಂದ ಇಂಗ್ಲೀಷಲ್ಲಿ ವಾದ ಮಂಡಿಸೋದು, ನಿಮ್ಮ ಪಿಟಿಷನ್ಸ್ ರೆಡಿ ಮಾಡೋದು, ಈ ಎಲ್ಲ ಕಲೆನ ನೀವು ಮೈಗೂಡಿಸ್ಕೋಬೇಕು. ಮತ್ತು ಇಂಗ್ಲೀಷಲ್ಲಿ ಸುಲಲಿತವಾಗಿ ಮಾತಾಡೋದು, ಫ್ಲೂಯೆನ್ಸಿ ಇನ್ ಯುವರ್ ಲ್ಯಾಂಗ್ವೇಜ್ ಅದು ಬರಬೇಕು. ಅದು ನಿಮ್ಮ ಪ್ರೊಫೆಷನ್ಗೆ ಭಾಳ ಅವಶ್ಯಕ. ಅದನ್ನು ನೀವು ಈಗಲಿಂದ, ನೀವು ಫಸ್ಟ್ ಇಯರ್ ನಾನು ನೆಕ್ಸ್ಟ್ ಇಯರ್ ನೋಡೋಣ, ನೋ, ಆ ಥರ ಅಲ್ಲ. ಮೊದಲನೇ ವರ್ಷದಿಂದನೇ ಈ ಪ್ರಯತ್ನ ಮಾಡಬೇಕು. ಆಗಲೇ ನಿಮಗೆ ಆ್ಯಕ್ಟ್ ಅಂದ್ರೇನು, ಆ್ಯಕ್ಟಲ್ಲಿ ಪ್ರೊವಿಷನ್ಸ್ ಹೇಗೆ ಓದ್ಕೋಬೇಕು, ಮತ್ತು ಕಾನೂನನ್ನು ಯಾವ ರೀತಿ ಒಂದು ಪ್ರಕರಣಕ್ಕೆ ಅನ್ವಯಿಸಬೇಕು. ಅಪ್ಲಿಕೇಶನ್ ಆಫ್ ಲಾ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಲಾ ಎಕ್ಸಾಮ್ಗೆ ಬರೆಯೋದು ಬೇರೆ, ಒಂದು ಪ್ರಕರಣಕ್ಕೆ ನೀವು ಅದನ್ನು ಅನ್ವಯಿಸಿ ಅದರಿಂದ ನೀವು ನಿಮ್ಮ ಕಕ್ಷಿದಾರನಿಗೆ ಏನು ಪ್ರಯೋಜನ ಪಡೆದು ಕೊಡ್ತೀರೋ ಅದೇ ನಿಮಗೆ ಭವಿಷ್ಯ ರೂಪಿಸುತ್ತೆ. ಇವತ್ತು ನಿಮಗೆ ಒಂದು ಕನ್ನಡದಲ್ಲಿ ಏನು ಬೇಲ್ ಪ್ರಕರಣ ಕೊಟ್ಟಿದ್ದೀವಿ, ಆ ಬೇಲ್ ಪಡೆಯೋದು ಹೇಗೆ, ಅದು ಬೇಲಬಲ್ ಅಫೆನ್ಸಾ ನಾನ್ ಬೇಲಬಲ್ ಅಫೆನ್ಸಾ, ಅದನ್ನು ಯಾವ ಸೆಕ್ಷನ್ ಅಡಿಯಲ್ಲಿ ಪಿಟಿಷನ್ ತಯಾರಿಸಬೇಕು, ಆ ಪಿಟಿಷನ್ಗೆ ಅರ್ಹನಾದರೆ ಅದಕ್ಕೆ ಸಪೋರ್ಟಿಂಗ್ ಸುಪ್ರೀಂ ಕೋರ್ಟ್ ಕೂಡ ಬೇಲ್ ಕೊಡಬೇಕಾದ್ರೆ ಏನೇನು ಗೈಡ್ಲೈನ್ಸ್ ಅಂತ ಹೇಳಿದೆ,
ಅದನ್ನೆಲ್ಲ ನೀವು ಕೋಟ್ ಮಾಡಿ ಉತ್ತಮವಾಗಿ ನಿಮ್ಮ ಕೇಸ್ ಪ್ರೆಸೆಂಟ್ ಮಾಡುವ ಒಂದು ಅವಕಾಶ ಇವತ್ತು ನಿಮಗೆ ಸಿಕ್ಕಿದೆ. ನೋಡಿ, ಎಲ್ಲ ಉಚ್ಚ ನ್ಯಾಯಾಲಯದ ನ್ಯಾಯವಾದಿಗಳೆಲ್ಲ ಬಂದಿದ್ದಾರೆ. ಅವ್ರಿಗೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸ್ ಇದೆ ಕೋರ್ಟಲ್ಲಿ ಯಾವ ರೀತಿ ಕೇಸ್ ನಡೆಯುತ್ತೆ, ಯಾವ ರೀತಿ ವಾದ ಮಂಡಿಸಬೇಕು ಅಂತ. ಅಂಥವ್ರ ಎದುರುಗ ನೀವು ಮಾಡಿ ಅವರು ನಿಮ್ಗೆ ಇನ್ನೂ ಸಜೆಸ್ಟ್ ಮಾಡ್ತಾರೆ, ಈ ರೀತಿ ಇಂಪ್ರೂವ್ ಮಾಡ್ಕೋಬೋದು. ಸಿ, ನೋ ಮ್ಯಾನ್ ಈಸ್ ಪರ್ಫೆಕ್ಟ್ ಇನ್ ದಿ ವರ್ಲ್ಡ್. ಹೌದಾ? ಎಲ್ಲ ಪರ್ಫೆಕ್ಟ್ ಆಗಿರೋರು ಇದ್ದಾರಾ ಭೂಮಿ ಮೇಲೆ? ಇಲ್ಲ. ಎಡುತ್ತೀವಿ, ನಡೀದಿರನೇ ಎಡುವ ಸಾಧ್ಯ ಇಲ್ಲ, ನಡೆಯೋನು ಎಡವಲೇಬೇಕು. ಆದರೆ ನಾವು ಏನು ಈ ಮಾರ್ಗದರ್ಶನ ತಗೊಂಡು ತಿದ್ದುಕೊಂಡು ನಾವು ಮುಂದೆ ನಡಿತೀವಿ, ನಾಳೆ ನಾವೇ ಯಶಸ್ಸನ್ನು ಸಾಧಿಸುವಂಥ ವ್ಯಕ್ತಿಗಳಾಗ್ತೀವಿ. ಆ ದೃಷ್ಟಿಯಲ್ಲಿ ಇಟ್ಕೊಂಡು ಮತ್ತು ಇಂಗ್ಲೀಷ್ ವಾದ ಮಾಡೋರು ಕೂಡ ನೋಡಿ, ಪೊಲೀಸ್ ಆ್ಯಕ್ಟ್ ಅಮೆಂಡ್ಮೆಂಟ್ ಬಗ್ಗೆ ಕೊಟ್ಟಿದ್ದೀವಿ, ಅದರ ಸಂವಿಧಾನಾತ್ಮಕತೆ ಬಗ್ಗೆ ವಾದ ಮಾಡಬೇಕು. ಹೌ ಫಾರ್ ಇಟ್ ಈಸ್ ಕಾನ್ಸ್ಟಿಟ್ಯೂಷನಲ್, ಫಾರ್ ಆ್ಯಂಡ್ ಅಗೇನೆಸ್ಟ್. ನಿಮಗೆ ಲಕ್ಕಿ ಚೀಟಿ ಮಾಡ್ತಾರೆ, ಲಕ್ಕಿ ಚೀಟಿ. ನಿಮಗೆ ಫಾರ್ ಮಾತಾಡುವಂಥ ಅವಕಾಶ ಸಿಕ್ಕುತ್ತೋ, ವಿರೋಧ ಮಾತಾಡುವಂಥ ಅವಕಾಶ ಸಿಕ್ಕುತ್ತೋ, ಎರಡಕ್ಕೂ ತಯಾರಾಗಿರಬೇಕು. ನೀವು ತಯಾರಾಗಿದ್ದೀರಾ? ವೆರಿ ಗುಡ್. ಅದೇ ರೀತಿ ಆ ಚೀಟಿ ಎತ್ತಿದಾಗ ನಿಮಗೇನು ಅವಕಾಶ ಸಿಕ್ಕುತ್ತೋ, ನಿಮಗೆ ಅಡ್ವೊಕೇಟ್ ಆದಾಗ ಗೆಲ್ಲೋ ಕೇಸೇ ಬರುತ್ತೆ ಅಂತ ಏನೋ ಗ್ಯಾರಂಟಿ ಇದೆಯಾ? ಬರೋನೆಲ್ಲ ನ್ಯಾಯವಾಗಿರೋನೇ ಬರ್ತಾನೆ, ಕಕ್ಷಿದಾರ ಕಳ್ಳನೂ ಬರ್ತಾನೆ, ಸುಳ್ಳನೂ ಬರ್ತಾನೆ. ನೀವೇನು ಮಾಡ್ತೀರಾ? ಅವನ ಪರವಾಗಿ ಕೇಸ್ ಮಂಡಿಸ್ತೀರ, ಅಷ್ಟೇ ನಿಮ್ಮ ಕೆಲಸ. ಗೆಲ್ಲೋದು ಬಿಡೋದು ನ್ಯಾಯಾಲಯಕ್ಕೆ ಬಿಟ್ಟಿದ್ದು. ನೀವು ಅವನ ಪರವಾಗಿ ನೀವು ವಾದ ಮಂಡಿಸುವಂಥ ಕಲೆ ನಿಮ್ಮದಾಗಿರಬೇಕು. ಅದೇ ರೀತಿ ನೀವು ಯಾವ ರೀತಿ ಬೆಂಚಿನ ಅಡ್ರೆಸ್ ಮಾಡಬೇಕು, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಆಗಿರಬೇಕು, ನೀವು ಯಾವ ರೀತಿ ನೀವು ನ್ಯಾಯ ಕೋರಬೇಕು, ಮತ್ತು ನಿಮ್ಮ ಪಿಟಿಷನ್ ಹೇಗೆ ಡ್ರಾಫ್ಟ್ ಮಾಡಬೇಕು, ಇವೆಲ್ಲ ಕಲಿತೀರ ಈ ಪ್ರೊಸೀಜರಲ್ಲಿ. ಇದೆಲ್ಲ ನೀವು ಇದರ ಪ್ರಯೋಜನ ನೀವೆಲ್ಲ ಪಡ್ಕೋಬೇಕು ಅಂತ ಹೇಳ್ತಾ, ಇವತ್ತಿನ ದಿನ ನೀವೆಲ್ಲ ಉತ್ಸುಕರಾಗಿದ್ದೀರಾ. ನಾನು ಜಾಸ್ತಿ ಟೈಮ್ ತಗೊಳ್ಳಲ್ಲ. ಇಷ್ಟು ಹೇಳ್ತಾ ನಿಮಗೆಲ್ಲ ಶುಭ ಕೋರಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. Thank you, Sri. Thank you, Sri Dwaraknath Babu, sir, for sharing the ethics of the profession and the need of multilinguistic approach for the survival. Thank you so much, sir. Now, I request our principal for having a presidential address. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಇಂದಿನ ದಿನದ ನಾವು ಮಾದರಿ ನ್ಯಾಯಾಲಯ ಸ್ಪರ್ಧೆ ಸರ್ಕಾರಿ ಕಾನೂನು ಕಾಲೇಜು ರಾಮನಗರ ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಕಾಲೇಜಿಗೆ ಕರ್ನಾಟಕ ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆ ಬೆಂಗಳೂರು ಮತ್ತು ನಮ್ಮ ಕಾಲೇಜ್ ಜೊತೆಗೆ ಕೋಆರ್ಡಿನೇಷನನ್ನು ಮಾಡಿಕೊಂಡು ನಮ್ಮ ಕಾಲೇಜಿನಲ್ಲಿ ಮಾದರಿ ನ್ಯಾಯಾಲಯ ಸ್ಪರ್ಧೆ 2024 ಈ ಒಂದು ಸ್ಪರ್ಧೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಇವತ್ತು ಆಗಮಿಸಿರ್ತಕ್ಕಂತಹ ಗಣ್ಯಾಧಿಗಣ್ಯರು, ನಮ್ಮ ಉಚ್ಚ ನ್ಯಾಯಾಲಯದ ನ್ಯಾಯವಾದಿಗಳು ಹಾಗೂ ನಮ್ಮ ಕಿಲ್ಪಾರ್ ಸಂಸ್ಥೆಯ ಮುಖ್ಯಸ್ಥರು ಹಾಗೂ ಡೈರೆಕ್ಟರ್ ಹಾಗೂ ನಮ್ಮ ನೆಚ್ಚಿನ CS ಪಾಟೀಲ್ ಸರ್, ನಮ್ಮ ಗುರುಗಳು, ನಮ್ಮ ಚಿರಪರಿಚಿತವಾಗಿರ್ತಂತಹ ಗುರುಗಳು ಎಲ್ಲರೂ ಬಂದು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿಬಿಟ್ಟು ಈಗಾಗಲೇ ನಿಮಗೆಲ್ಲರಿಗೂ ತಿಳಿಸ್ಕೊಟ್ಟಿರೋ ಹಾಗೆ ಮಾದರಿ ನ್ಯಾಯಾಲಯ ಸ್ಪರ್ಧೆ ಯಾರಿಗೋಸ್ಕರ? ನಮಗೋಸ್ಕರ ಅಲ್ಲ, ಯಾರಿಗೋಸ್ಕರನೂ ಅಲ್ಲ, ಇದು ವಿದ್ಯಾರ್ಥಿಗಳಿಗೋಸ್ಕರ. ಇಟ್ ಈಸ್ ಫಾರ್ ಯು, ಬೆನಿಫಿಟ್ ಆಫ್ ಯು ಆಲ್. ಸೊ ಯಾವ ರೀತಿ ಒಂದು ವಿದ್ಯಾರ್ಥಿ ತನ್ನನ್ನು ತಾನು ರೂಪಿಸ್ಕೊಳ್ಬಹುದು ಮತ್ತು ಪ್ರಾಕ್ಟೀಸ್ ಅನ್ನೋದು ನಿಮ್ಮ ಪ್ರೊಫೆಷನಲ್ಲಿ ನೀವು ಹೇಗೆ ಮುಂದೆ ಬರ್ಬೋದು, ಅದು ಕೇವಲ ಪ್ರೈವೇಟ್ ಕಾಲೇಜಸಲ್ಲಿ ಸೀಮಿತವಾಗದಿರ ನಮ್ಮ ಸರ್ಕಾರಿ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಅದು ಸಹ ಅವ್ರಿಗೆ ಅವಕಾಶ ಕೊಡಬೇಕು. ಯಾವ ರೀತಿ ಅದನ್ನು ಅವರು ರೂಪಿಸ್ಕೊಳ್ಬಹುದು, ತಿದ್ಕೋಬಹುದು, ಕಲ್ತ್ಕೋಬಹುದು ಅನ್ನೋ ಗೈಡೆನ್ಸ್ ಆಗಿರ್ಬೋದು, ಟ್ರೈನಿಂಗ್ ಆಗಿರಬಹುದು, ಈ ಅವಕಾಶಗಳನ್ನು ಕಲ್ಪಿಸ್ಕೊಟ್ಟಂತಹ ಕಿಲ್ಪಾರ್ ಸಂಸ್ಥೆಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ವಿದ್ಯಾರ್ಥಿಗಳು ಈ ಒಂದು ಮಾದರಿ ನ್ಯಾಯಾಲಯ ಸ್ಪರ್ಧೆಯಲ್ಲಿ ನಿಮಗೆ ಕಾಲಾವಕಾಶ ಕಡಿಮೆ ಆಗಿ ಕೊಟ್ಟಿದ್ದರು, ಆದರೂ ಸಹ
ನೀವು ಬಹಳ ಉತ್ಸಾಹದಿಂದ ಆಸಕ್ತಿ ತೋರಿಸಿ ನೀವೆಲ್ಲರೂ ಭಾಗವಹಿಸ್ತಾ ಇದ್ದೀರಾ. ತಮಗೆಲ್ಲರಿಗೂ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ಇವಾಗ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ನಾನು ಇದನ್ನು ಮಾತಾಡ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ವ್ಯಾಲಿಡಿಟರಿ ಫಂಕ್ಷನ್ ಇದೆ, ಅಲ್ಲಿ ನಾನು ನಿಮ್ಮನ್ನ ಉದ್ದೇಶಿಸಿ ಮಾತಾಡ್ತೀನಿ. ಐ ವಿಶ್ ಯು ಆಲ್ ಅ ವೆರಿ ಸಕ್ಸಸ್ಫುಲ್ ಆ್ಯಂಡ್ ವಿಶಿಂಗ್ ಯು ಆಲ್ ವೆರಿ ಬೆಸ್ಟ್ ಫಾರ್ ಯುವರ್ ಮೂಡ್ ಕೋರ್ಟ್ ಕಾಂಪಿಟೇಷನ್ ಅಂತ ಹೇಳ್ತಾ ನಾನು ಈ ಭಾಷಣವನ್ನು ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. Nandini Hegde ma'am to deliver a vote of thanks. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆ ಬೆಂಗಳೂರು ಹಾಗೂ ಸರ್ಕಾರಿ ಕಾನೂನು ಕಾಲೇಜು ಬಸವನಪುರ ರಾಮನಗರ ಇವರ ಸಹಯೋಗದಲ್ಲಿ ಇಂದು ಮಾದರಿ ನ್ಯಾಯಾಲಯ ಸ್ಪರ್ಧೆ 2024 ಆಯೋಜಿಸಿದ್ದು, ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದ ನಮ್ಮ ಶ್ರೀ ಕೆ ದ್ವಾರಕನಾಥ್ ಬಾಬು ಸರ್, ನಿರ್ದೇಶಕರು, ಕರ್ನಾಟಕ ಕಾಲೇಜು ಮತ್ತು ಕಾನೂನು ಮತ್ತು ಸಂಸದೀಯ ಸುಧಾರಣೆ ಸಂಸ್ಥೆ ಬೆಂಗಳೂರು ಇವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು, ವಂದನೆಗಳನ್ನು ಕೋರುತ್ತೇನೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಬಂದಿರುವ ಪ್ರೊಫೆಸರ್ CS ಪಾಟೀಲ್ ಸರ್, ಸಂಶೋಧನಾ ನಿರ್ದೇಶಕರು, ಕರ್ನಾಟಕ ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆ ಬೆಂಗಳೂರು ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಈ ಕಾರ್ಯಕ್ರಮಕ್ಕೆ ಮುಖ್ಯ ತೀರ್ಪುಗಾರರಾಗಿ ಬಂದ ಡಾಕ್ಟರ್ ಜಗದೀಶ್ ಹಾಲಶೆಟ್ಟಿ ಸರ್, ನ್ಯಾಯವಾದಿಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು ಇವರಿಗೂ ವಂದನೆಗಳು. ಹಾಗೂ ಶ್ರೀ ನಿತ್ಯಾನಂದ ನಾಯ್ಕ್, ನ್ಯಾಯವಾದಿಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು ಇವರಿಗೂ ಧನ್ಯವಾದಗಳು. ಹಾಗೂ ಶ್ರೀ ಶಿವಯೋಗಿ ಹಳ್ಳೂರ್, ನ್ಯಾಯವಾದಿಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಹಾಗೂ ಶ್ರೀ ಆಶೀಶ್ ಕೃಪಾಕರ್, ನ್ಯಾಯವಾದಿಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು ಇವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಕೋರ್ತಾ, ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರೇವಯ್ಯ ಒಡೆಯರ್, ಸಂಶೋಧನಾ ಮುಖ್ಯಸ್ಥರು, ಕರ್ನಾಟಕ ಕಾನೂನು ಮತ್ತು ಸಂಸದೀಯ ಸುಧಾರಣೆ ಸಂಸ್ಥೆ ಬೆಂಗಳೂರು ಇವರಿಗೂ ಸಹ ಧನ್ಯವಾದಗಳು. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಅನಿತಾ ಎಂ ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಕೋರ್ತೀವಿ. ಹಾಗೂ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ನಾಗಶೇಷಮ್ಮ ಮೇಡಮ್, ಅವರ ಆರೋಗ್ಯದ ಕಾರಣದಿಂದ ಇವತ್ತು ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಾಧ್ಯವಾಗುತ್ತಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಸಹ ಧನ್ಯವಾದಗಳನ್ನು ಕೋರ್ತೀನಿ. ಹಾಗೂ ಈ ಕಾರ್ಯಕ್ರಮದ ನೋಡಲ್ ಅಧಿಕಾರಿ ಡಾಕ್ಟರ್ ಸುಮಂತ್ HM, ಕಾರ್ಯಕ್ರಮದ ನೋಡಲ್ ಅಧಿಕಾರಿ, ಹಾಗೂ ನಮ್ಮ ಕಾಲೇಜಿನ NSS ಕೋಆರ್ಡಿನೇಟರ್, ಹಾಗೂ ನಮ್ಮ ಕಾಲೇಜಿನಲ್ಲಿ ಬಹುಪಾಲು ಪ್ರಮುಖವಾದಂಥ ಕಾರ್ಯಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರುವಂಥ ಸುಮನ್ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಕೊಡ್ತೀವಿ. ಹಾಗೂ ನಮ್ಮ ಕಾಲೇಜಿನ IQAC ಕೋಆರ್ಡಿನೇಟರ್ ಮಂಜುನಾಯಕ್ ಸರ್ ಇವರಿಗೂ ಸಹ ಧನ್ಯವಾದಗಳನ್ನ ಹೇಳ್ತೀನಿ. ಈ ಕಾಲೇಜಿನ ಎಲ್ಲ ಬೋಧಕೇತರ ವರ್ಗದವರಿಗೆ ಧನ್ಯವಾದನ ತಿಳಿಸ್ತಾ, ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ನಮ್ಮ ಪತ್ರಕರ್ತ ಮಿತ್ರರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೀವಿ. ಹಾಗೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂಥ ನಮ್ಮ ವಿದ್ಯಾರ್ಥಿಗಳು, ಇವರು ಹಗಲು ರಾತ್ರಿ ಪರಿಶ್ರಮ ಪಟ್ಟಿದ್ದಾರೆ, ಅದನ್ನು ನೋಡಿದ್ದೀನಿ. ಎಷ್ಟರ ಮಟ್ಟಿಗೆ ಅವರು ಇದರಲ್ಲಿ ಸಕ್ಸಸ್ಫುಲ್ ಆಗ್ತಾರೆ ಅನ್ನೋದು ಗೊತ್ತಿಲ್ಲ. ಆದರೂ ಸಹ ಅವರ ಪ್ರಯತ್ನ, ಪರಿಶ್ರಮ ಎರಡೂ ಇವತ್ತು ಅವರ ಪಾಲಿಗೆ ವರದಾನವಾಗಿಯೇ ಬರುತ್ತೆ ಅಂತ ನಾನು ಆಶಿಸ್ತೀನಿ, ಆ ದೇವರಲ್ಲಿ ಕೋರ್ಕೋತೀನಿ. ಆ ಒಂದು ಪ್ರಯತ್ನ ಹಾಗೂ ಈ ಒಂದು ಮಾದರಿ ನ್ಯಾಯಾಲಯ ಸ್ಪರ್ಧೆ ಅಂತ ಏನು ಆಯೋಜಿಸಿದಿರೋ, ಇದು ವೃತ್ತಿ ಜೀವನದಲ್ಲಿ ಅವರನ್ನು ಬಹಳ ದೂರ ಕರ್ಕೊಂಡು ಹೋಗಲಿಕ್ಕೆ, ಅಂದರೆ ಯಶಸ್ಸಿನಡೆಗೆ ಕರ್ಕೊಂಡು ಹೋಗಲಿಕ್ಕೆ ಖಂಡಿತವಾಗ್ಲೂ ನಮ್ಮ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಸಹಾಯಕವಾಗಿರುತ್ತೆ ಅಂತ ನಂಬುತ್ತಾ ಈ ಕಾರ್ಯಕ್ರಮದಲ್ಲಿ ಬಂದಂತಹ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರಗಳು. ಈಗ ಸ್ಪರ್ಧೆ ಆರಂಭವಾಗ್ತದೆ. ಆರಂಭವಾಗುವ ಮೊದಲು ಒಂದೆರಡು ಸೂಚನೆಗಳು.
ನಿಮ್ಮಲ್ಲಿ ಕನ್ನಡದಿಂದ 6 ತಂಡಗಳು ಮತ್ತು ಇಂಗ್ಲೀಷ್ನಿಂದ 6 ತಂಡಗಳು ಸ್ಪರ್ಧೆಗೆ ಅವಕಾಶ ಕೋರಿ ಹೆಸರು ಕೊಟ್ಟಿದ್ದೀರಿ. ಇಲ್ಲಿ ಮುಂದೆ ಚೀಟಿ ಇರ್ತದೆ, ಒಂದೊಂದಾಗಿ ಹೆಸರು ಕರಿತಿದ್ದೇನೆ. ಅವ್ರು ಬಂದು ಚೀಟಿಗೆ ಎತ್ಕೋಬೇಕು. ನಿಮಗೆ ಯಾವುದು ಬರುತ್ತೋ ಅದರ ಕುರಿತಾಗಿ ನೀವು ವಾದ ಮಾಡಬೇಕು. ಪಿಟಿಷನರ್ ಅಂತ ಬಂದರೆ ಪಿಟಿಷನರ್ ಆಗಿ ವಾದ ಮಾಡಬೇಕು. ರೆಸ್ಪಾಂಡೆಂಟ್ ಬಂದರೆ ಅದನ್ನು ವಾದ ಮಾಡಬೇಕು. ಕನ್ನಡದಲ್ಲೂ ಅಷ್ಟೇ, ವಾದಿ ಅಂತ ಬಂದರೆ ವಾದಿ, ಪ್ರತಿವಾದಿ ಅಂದರೆ ಪ್ರತಿವಾದಿ. ಓಕೆ, ಈ ಸೂಚನೆಯನ್ನು ನಾವು ಕೊಟ್ಟಿದ್ದೇವೆ. ಈ ನಂತರ ನೀವು ತಯಾರಿ ಮಾಡ್ಕೋಬೋದು. 6 ತಂಡಗಳಲ್ಲಿ ಈ ಮೊದಲು ಕನ್ನಡದ ತಂಡದ 1ನೇ ತಂಡದ ಕ್ಯಾಪ್ಟನ್ ಪ್ರವೀಣ್, ಸೌಮ್ಯ, ನಯನ, ಈ ತಂಡದಲ್ಲಿ ಒಬ್ಬರು ಬನ್ನಿ. ಪ್ರವೀಣ್, ಸೌಮ್ಯ, ನಯನ, ಇವರಲ್ಲಿ 3ರಲ್ಲಿ ಒಬ್ಬರು ಬಂದರೆ ಸಾಕು. ಇದು ಕನ್ನಡದ ತಂಡ. ನಿಮಗೆ ಆಯ್ಕೆ ಮಾಡಿಕೊಳ್ಳಿಪ್ಪ. ಚೀಟಿ ತೊಗೊಂಡು ತೋರಿಸಲಿ ಸಾಹೇಬ್ರ ಕಡೆಗೆ. ರೆಸ್ಪಾಂಡೆಂಟ್ ಆಗಿ ಬಂದಿದ್ದಾರೆ. ನೆಕ್ಸ್ಟು ಅಂಕಿತಾ, ಮೇಘನಾ, ಪಲ್ಲವಿ, ಇವರಲ್ಲಿ ಒಬ್ಬರು ಬನ್ನಿ. ಅಂಕಿತಾ ಬನ್ನಿ. ಅಲ್ಲ, ನೆಕ್ಸ್ಟ್ ಬೇರೆ ಕಡೆ ಅಂಕಿತಾ, ಮೇಘನಾ, ಪಲ್ಲವಿ ಈ ಟೀಮ್ನಲ್ಲಿ ಒಬ್ಬರು. ಪಿಟಿಷನರ್. ಸೊ ಇವರಿಬ್ಬರು, ನೀವು ವಾದ ಮತ್ತು ಪ್ರತಿವಾದಿ ಆಯಿತು ಈ ತಂಡದಲ್ಲಿ. ನಿಮಗೆ ಪ್ರವೀಣ್ ನೀವು ರೆಸ್ಪಾಂಡೆಂಟು. ಅಂಕಿತಾ, ಹೌದು, ಫಸ್ಟ್ ರೌಂಡಲ್ಲಿ ನೆಕ್ಸ್ಟು ಸಹನಾ ಬನ್ನಿ. ಸಹನಾ, ಶ್ವೇತಾ ಮತ್ತು ದರ್ಶನ್, ಇವು 3ರಲ್ಲಿ ಒಬ್ಬರು ಬನ್ನಿ. ಸಹನಾ, ಶ್ವೇತಾ, ದರ್ಶನ್. ಪಿಟಿಷನರ್. ಓಕೆ, ನೆಕ್ಸ್ಟು ಪೂಜಾ, ಅಂಜಲಿ, ಅರ್ಚನಾ, ಈ 3 ಜನದಲ್ಲಿ ಯಾರಾದರೂ ಒಬ್ಬರು ಬನ್ನಿ. ಪೂಜಾ, ಅಂಜಲಿ, ಅರ್ಚನಾ. ಇವರಿಗೂ ಪಿಟಿಷನರ್ ಬಂದಿದೆ. ಇರ್ರಿ, ನೀವು ಹಾಗೆ ಇರ್ರಿ. ನೆಕ್ಸ್ಟು ಭಾನುಶ್ರೀ, ವಿನೋದ್ ಗೌಡ ಅಥವಾ ಪ್ರಮೋದಿನಿ, ಈ 3ರಲ್ಲಿ ಒಬ್ಬರು ಬನ್ನಿ. ರೆಸ್ಪಾಂಡೆಂಟ್. ಓಕೆ, ಸಹನಾ ಟೀಮ್ ನಿಂತ್ಕೊಳ್ರಿ. ಸಹನಾ ಟೀಮ್ನವ್ರಿಗೆ ಇವರು ರೆಸ್ಪಾಂಡೆಂಟ್ ಆಗಿರ್ತಾರೆ. ಸಹನಾ ಟೀಮ್ನವ್ರಿಗೆ ಭಾನುಶ್ರೀ ಅವ್ರ ತಂಡ. ಓಕೆ, ಸೆಕೆಂಡ್ ರೌಂಡಲ್ಲಿ ಸಹನಾಗೆ ಭಾನುಶ್ರೀ ಅವ್ರದ್ದು 2 ತಂಡ. ನೆಕ್ಸ್ಟು ಪೂಜಾ ಉಳಿತು, ಪೂಜಾ ಅವ್ರ ತಂಡ. ಲಾಸ್ಟ್ ತಂಡ ಇರೋದು ವಿದ್ಯಾಶ್ರೀ. ನೀವು ರೆಸ್ಪಾಂಡೆಂಟ್ ಆಗಿರ್ತೀರಿ. ನೀವು ಲಾಸ್ಟ್ ಉಳಿದದ್ದು ಒಂದೇ ರೆಸ್ಪಾಂಡೆಂಟ್ ಆಗಿರ್ತೀರಿ. ನಿಮ್ಮ ಪೂಜಾ ಮತ್ತು ವಿದ್ಯಾಶ್ರೀ ಇವೆರಡು, ಪೂಜಾ ವರ್ಸಸ್ ವಿದ್ಯಾಶ್ರೀ ತಂಡ. ಇದು 3ನೇ ರೌಂಡು. ಓಕೆ, ನೀವು 3ನೇ ರೌಂಡಿಗೆ ಈ ರೀತಿ ವಾದ ಮಾಡ್ತೀರಿ. ಓಕೆ, ನೋಡಿ, ಈಗ ನಿಮಗೆ ಯಾರಿಗೆ ಪಿಟಿಷನರ್ ಅಂತ ಬಂದಿದೆ ಚೀಟಿ, 3 ತಂಡ ಬಂದಿದೆ ಅಲ್ವಾ? ಒಬ್ಬರಾದ್ಮೇಲೆ ಒಬ್ಬರು, ಫಸ್ಟ್, ಸೆಕೆಂಡ್, ಥರ್ಡ್, 3 ಬ್ಯಾಚ್. ಪಿಟಿಷನರ್, ರೆಸ್ಪಾಂಡೆಂಟ್. ಸೊ ಪಿಟಿಷನರ್ ಅನ್ನೋರು ಸರ್ಕಾರದ ಪರವಾಗಿ ಪ್ರಾಸಿಕ್ಯೂಷನ್, ನೀವೇ ತಾನೇ ಪ್ರಾಸಿಕ್ಯೂಟ್ ಮಾಡೋರು. ಸೊ ನೀವು ಆ ಪರವಾಗಿ ವಾದ ಮಾಡಬೇಕು. ಇನ್ನು ರೆಸ್ಪಾಂಡೆಂಟು ಯಾಕೆ ಕೇಸ್ ಹಾಕಿರೋ ಸರ್ಕಾರ ಅಲ್ವಾ? ಸೊ ಅಲ್ಲ, ಪಿಟಿಷನರ್ ಈಸ್ ದಿ ಅಕ್ಯೂಸ್ಡ್. ಸೊ ಪಿಟಿಷನರ್ ಅನ್ನೋರು ಅಕ್ಯೂಸ್ಡ್ ಪರವಾಗಿ, ಮತ್ತು ಸರ್ಕಾರ ಪರವಾಗಿ ಬೇಲ್ ಕೊಡೋಕ್ಕಾಗಲ್ಲ ಅಂತ ವಾದ ಮಾಡೋದು ಪ್ರಾಸಿಕ್ಯೂಷನ್, ರೆಸ್ಪಾಂಡೆಂಟ್. ಸೊ ದಟ್ ಈಸ್ ದಿ ಕ್ಲಾರಿಟಿ ಇದೆ ಅಲ್ವಾ? ಈಗ ಏನಾದ್ರು ಡೌಟ್ ಇದ್ದರೆ ಕೇಳ್ಕೊಳ್ಳಿ. ದೆನ್ ಓಕೆ ಅಲ್ಲ? ಪಿಟಿಷನರ್ ಈಸ್ ದಿ ಬೇಲ್ ಅಪ್ಲಿಕೆಂಟ್, ರೆಸ್ಪಾಂಡೆಂಟ್ ಈಸ್ ದಿ ಗೌರ್ಮೆಂಟ್. ಅವರಿಗೆ ಬೇಲ್ ಕೊಡೋದು ಬೇಡ ಅಂತ ವಾದ ಮಾಡಬೇಕು. ಇಲ್ಲಿಗೆ ಈ ಮೊದಲು ಕನ್ನಡ ತಂಡ ಆಯಿತು. ಈಗ ಇಂಗ್ಲೀಷ್ ತಂಡಗಳದ್ದು
ಹಲೋ, ಈಗ ಇಂಗ್ಲೀಷ್ ತಂಡದ ಅಂಕಿತಾ ಮತ್ತು ತಂಡ, ಪೂಜಾ ಮತ್ತು ತಂಡ, ಮತ್ತು ಸಹನಾ ಮತ್ತು ತಂಡ, ಈ 3 ತಂಡಗಳು ಅಕ್ಯೂಸ್ಡ್ ಪರವಾಗಿ ಅಂದರೆ ಆರೋಪಿ ಪರವಾಗಿ ಬೇಲ್ ಕೊಡಬೇಕು ಅಂತ ಹೇಳಿ ವಾದ ಮಾಡ್ತಾರೆ. ಮತ್ತು ಉಳಿದವರು ಅಂದರೆ ಪ್ರವೀಣ್ ಮತ್ತು ತಂಡ, ಭಾನುಶ್ರೀ ಮತ್ತು ತಂಡ, ವಿದ್ಯಾಶ್ರೀ ಮತ್ತು ತಂಡ, ಈ 3 ಸರ್ಕಾರದ ಪರವಾಗಿ ಬೇಲ್ ಅರ್ಜಿಗೆ ವಿರೋಧ ವ್ಯಕ್ತಪಡಿಸ್ತಾರೆ, ಬೇಲ್ ಕೊಡಬಾರ್ದು ಅಂತ ವಾದ ಮಾಡ್ತಾರೆ. ಎಸ್, ಹಾಂ. ಟೀಮ್ 1 ಪ್ರವೀಣ್ ಮತ್ತು ತಂಡ ಮತ್ತು ಅಂಕಿತಾ ಮತ್ತು ತಂಡ, ಇದು ಟೀಮ್ 1 1ನೇ ಸುತ್ತು. 2ನೇ ಸುತ್ತಿನಲ್ಲಿ ಸಹನಾ ಮತ್ತು ತಂಡ ಮತ್ತು ಭಾನುಶ್ರೀ ಮತ್ತು ತಂಡ 2ನೇದ್ದು. 3ನೇದ್ದು ಪೂಜಾ ಮತ್ತು ತಂಡ, ವಿದ್ಯಾಶ್ರೀ ಮತ್ತು ತಂಡ, 3ನೇ ರೌಂಡ್. ಕನ್ನಡ ಥರ್ಡ್ ಇಯರ್ ಕ್ಲಾಸ್. ಅವ್ರಿಗೆ ಗೊತ್ತಿದೆ ಕನ್ನಡ ತಂಡದ ವಿದ್ಯಾರ್ಥಿಗಳು ಗೊತ್ತಿದೆ, ಅವರೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಅದೇ ತಂಡ, ಅದೇ ಹಾಲಲ್ಲಿ. ನೆಕ್ಸ್ಟು ಇಂಗ್ಲೀಷು ತಂಡಗಳು. ಅದರಲ್ಲಿ 1ನೇ ತಂಡ ನವನೀತ್ ಗೌಡ, ಯಶವಂತ್ ಮತ್ತು ಶಿವಶಂಕರ್. SHI ಆಗಿದೆ, SLE ಆಗಿದೆ. ಯಶವಂತ್, ಶಿವಶಂಕರ್, ಈ 3 ತಂಡದಲ್ಲಿ ನೀವು ಎತ್ತಿಕೊಳ್ಳಿ ಚೀಟಿ. ಪಿಟಿಷನರ್ ಆಗಿ ಬಂದಿದ್ದೀರಿ, ಓಕೆ, ನಿಂತ್ಕೊಳ್ಳಿ ನೀವು. ನೆಕ್ಸ್ಟು ಗೌತಮಿ, ಕಿರಣ್ ಚಟರ್ಜಿ, ದೀಪಿಕಾ. ಈ ತಂಡದಲ್ಲಿ ಒಬ್ಬರು. ಪಿಟಿಷನರ್, ಓಕೆ. 1 ಮತ್ತು 2 ನೀವು ಪಿಟಿಷನರ್ ಅಲ್ವಾ ಅವ್ರದ್ದು? ಓಕೆ. ನೆಕ್ಸ್ಟು ಚೇತನ, ಲೀಲಾವತಿ, ಪಲ್ಲವಿ. ತೋರಿಸು. ರೆಸ್ಪಾಂಡೆಂಟ್, ನಿಂತ್ಕೊಳ್ಳಮ್ಮ. ರೆಸ್ಪಾಂಡೆಂಟ್ ಈಗ ಇವರು 1 ಮತ್ತು 3ನೇ ತಂಡ. 1ನೇ ನವನೀತ್ ಗೌಡ ವರ್ಸಸ್ ಚೇತನ. ನೆಕ್ಸ್ಟು ಮೆಹಫೂಜ್, ಸೈಯದ್, ಆದನ್ ಮತ್ತು ಸಂಗೀತ. ಪಿಟಿಷನರ್, ಓಕೆ. ನೆಕ್ಸ್ಟ್ ರಾಜಣ್ಣ, ಕುಶಾಲ್ ಕುಮಾರ್, ಪೂರ್ಣಿಮಾ. ರಂಜನಾ, NNA, ಸ್ಪೆಲ್ಲಿಂಗ್ ಭಾಳ ನೀಟ್. ರಂಜನಾ, ಕುಶಾಲ್ ಕುಮಾರ್, ಪೂರ್ಣಿಮಾ. ರೆಸ್ಪಾಂಡೆಂಟ್, ಓಕೆ. ರೆಸ್ಪಾಂಡೆಂಟ್ ನಿಮಗೆ ತಂಡ 2 ಮತ್ತು ಹೇಳ್ತೀರಿ ಸರ್, ಬರ್ಕೋತೀರಿ ಸರ್ ಅಲ್ಲಿ? ಓಕೆ, ಎಸ್. ನೆಕ್ಸ್ಟು ಲಾಸ್ಟ್ ಬ್ಯಾಚ್ ಲಕ್ಷ್ಮಿ, ಜಲಜಾ, ದೀಕ್ಷಿತ್. ನೋಡಿ, ಮೊದಲನೇ ರೌಂಡಲ್ಲಿ ನವನೀತ್ ಗೌಡ ಮತ್ತು ತಂಡ ಪಿಟಿಷನರ್ ಪರವಾಗಿ, ಅಂದರೆ ಏನು ಪೊಲೀಸ್ ಆ್ಯಕ್ಟ್ಗೆ ಅಮೆಂಡ್ಮೆಂಟ್ ಮಾಡಿದ್ದಾರೆ ಅದು ಅಸಂವಿಧಾನ ಅಂತ ಹೇಳಿ ವಾದ ಮಾಡ್ತಾರೆ ಸುಪ್ರೀಂ ಕೋರ್ಟ್ ಮುಂದೆ. ಅವರಿಗೆ ಎದುರಾಳಿಯಾಗಿ ರಾಜಣ್ಣ ಮತ್ತು ತಂಡ ರೆಸ್ಪಾಂಡೆಂಟ್, ಅವರು ರಾಜ್ಯದ ಪರವಾಗಿ
ಏನು ಪೊಲೀಸ್ ಆ್ಯಕ್ಟ್ಗೆ ತಿದ್ದುಪಡಿ ಮಾಡಿದ್ದೇವೆ ಅದು ಸಂವಿಧಾನಬದ್ಧವಾಗಿದೆ ಅಂತ ಹೇಳಿ ವಾದ ಮಾಡ್ತಾರೆ. ಎರಡನೇ ರೌಂಡಲ್ಲಿ ಗೌತಮಿ ಮತ್ತು ತಂಡ ಇವರು ಪಿಟಿಷನರ್ ಪರವಾಗಿ, ಅಂದರೆ ಪೊಲೀಸ್ ಆ್ಯಕ್ಟ್ಗೆ ಅಮೆಂಡ್ಮೆಂಟ್ ಏನು ತಂದಿದ್ದಾರೆ ಅದು ಅಸಂವಿಧಾನ ಅಂತ ವಾದ ಮಾಡ್ತಾರೆ. ಅದರ ಜೊತೆಗೇನೆ ಏನು ಹೈಕೋರ್ಟ್ ತೀರ್ಪು ನೀಡಿದೆ ಅದು ಸರಿ ಇಲ್ಲ ಅಂತ ಕೂಡ ವಾದ ಮಾಡ್ತಾರೆ. ಅವರ ಎದುರಾಳಿಯಾಗಿ ಚೇತನ ಟೀಮ್ ಮಾತಾಡಿ. ನವನೀತ್ ಗೌಡ ಮತ್ತು ತಂಡ ಅವರ ವಿರುದ್ಧವಾಗಿ ಚೇತನ್ ಮತ್ತು ತಂಡ ಚೇತನ ತಂಡ ಮತ್ತೆ ಈಗ ಗೌತಮಿ ಮತ್ತು ತಂಡದ ವಿರುದ್ಧವಾಗಿ ರಂಜನಾ ಮತ್ತು ತಂಡದವರು. ನಂತರ ಮೆಹಫೂಜ್ ಮತ್ತು ತಂಡ ಇದು ಮೂರನೇ ರೌಂಡಲ್ಲಿ ಪಿಟಿಷನರ್ ಪರವಾಗಿ, ಅಂದರೆ ಪೊಲೀಸ್ ಆ್ಯಕ್ಟ್ಗೆ ಏನು ತಿದ್ದುಪಡಿ ತಂದಿದ್ದಾರೆ ಅದು ಅಸಂವಿಧಾನ ಅಂತೇಳಿ ಆರ್ಗ್ಯೂ ಮಾಡ್ತಾರೆ. ನಂತರ ಕೊನೆಯದಾಗಿ ಅವರ ವಿರುದ್ಧ ಲಕ್ಷ್ಮಿ ಮತ್ತು ತಂಡದವರು ರಾಜ್ಯದ ಪರವಾಗಿ ತಿದ್ದುಪಡಿ ಸಂವಿಧಾನಬದ್ಧವಾಗಿದೆ ಅಂತ ಹೇಳಿ ವಾದ ಮಾಡ್ತಾರೆ. ನಿಮಗೆ ಗೊತ್ತಾಗಿದೆ ಈಗ ತಂಡಗಳು ಯಾವ ರೀತಿ ವಾದ ಮಾಡಬೇಕು, ಯಾರ ವಿರುದ್ಧ ವಾದ ಮಾಡಬೇಕು ಅಂತ. ಮೊದಲ ರೌಂಡು ಅಲ್ಲಿ 2 ಕೋರ್ಟ್ ಹಾಲ್ಗಳು ಇದೆ. ಫಸ್ಟ್ ಫ್ಲೋರಲ್ಲಿ ಇಂಗ್ಲೀಷ್ ತಂಡ, ಅದರ ಪಕ್ಕದಲ್ಲಿ ಕನ್ನಡ ಕೋರ್ಟ್ ಹಾಲ್ಗಳು ಇವೆ. ನಿಮಗೆ ಯಾವ ಸಮಯವನ್ನು ಯಾವ ರೌಂಡನ್ನು ಕೊಟ್ಟಿದ್ದೇವೆ ಆ ರೌಂಡಲ್ಲಿ ಸಿದ್ಧ ಇರಬೇಕು. ಯಾರು ಅಂತ ನೀವು ಎದುರಿ ಇದು ಮಾಡಬೇಡಿ, ಸರಳವಾಗಿ ಮಾಡಿಕೊಳ್ರಿ. ಇರ್ತಕ್ಕಂಥ ಎಲ್ಲ ಜಡ್ಜಸ್ಸು ನಿಮ್ಮಂತೆಯೇ ಕಾಲೇಜಲ್ಲಿ ಓದಿ ನಿಮ್ಮಂತಹ ರೂರಲ್ ಪ್ರದೇಶದಿಂದ ಬಂದವರು, ಭಯ ಬೀಳುವ ಅಗತ್ಯ ಇಲ್ಲ. ಆದರೆ ಶಿಸ್ತುಬದ್ಧವಾಗಿ ಕೋರ್ಟ್ನಲ್ಲಿ ನಿಮ್ಮ ಬಿಹೇವಿಯರ್ ಯಾವ ರೀತಿ ಇರಬೇಕು ಆ ಬಿಹೇವಿಯರನ್ನು ಇಲ್ಲಿ ನೀವು ಸಾದರಪಡಿಸಬೇಕು. ಅದು ಬಿಟ್ಟು ನೀವು ಬಿಹೇವಿಯರ್ ಮಾಡಿದ್ರಿ ಅಂದರೆ ಮತ್ತು ಬೇರೆ ಬೇರೆ ರೀತಿ ವಾದ ಮಾಡಿದಿರಿ ಅಂದರೆ ಅಥವಾ ಸಲ್ಲದ ವಿಷಯಗಳನ್ನ ಪ್ರಸ್ತಾಪ ಮಾಡಿದರೆ ಅದು ನಿಮಗೆ ಮಾರ್ಕ್ಸ್ ತೆಗೆದುಕೊಳ್ಳುವಾಗ ಡಿಸ್ಕ್ವಾಲಿಫೈ ಆಗ್ಬೋದು. ನಾವು ಇಲ್ಲಿರುವ 6 ತಂಡಗಳು ಕನ್ನಡದಿಂದ, 6 ತಂಡಗಳು ಇಂಗ್ಲೀಷ್ನಿಂದ, ಇದರಲ್ಲಿ 2 ತಂಡಗಳನ್ನು ರಾಜ್ಯ ಮಟ್ಟಕ್ಕೆ ಆಯ್ಕೆ ಮಾಡಿಕೊಳ್ತಿದ್ದೇವೆ. ರಾಜ್ಯ ಮಟ್ಟದ ಸ್ಪರ್ಧೆ ದಿನಾಂಕ 4ನೇ ತಾರೀಕು, ಮಾರ್ಚ್ 4ನೇ ತಾರೀಕು ಬೆಂಗಳೂರಲ್ಲಿ ನಡೀತದೆ. ಅಲ್ಲಿ ಯಾರು ಕಾಂಪಿಟೇಷನ್ ಮಾಡ್ತೀವಿ, ಯಾರು ಬರ್ತೀರಿ ಅನ್ನೋದು ಇವತ್ತು ನಿರ್ಣಯ ಆಗ್ತದೆ. ಇಂಗ್ಲೀಷ್ನಿಂದ 2 ತಂಡಗಳು, ಕನ್ನಡದಿಂದ 2 ತಂಡಗಳು. ಗೆದ್ದವರಿಗೆ ಇಲ್ಲಿ 2 ತಂಡ ಬಂದಿರ್ತೀರಲ್ಲ, ಅಲ್ಲಿ ಬಂದು ಸ್ಪರ್ಧೆ ಮಾಡಿ ಗೆದ್ದರೆ 10,000 ರೂಪಾಯಿ ನಗದು ಬಹುಮಾನ, 7,000 ರೂಪಾಯಿ ದ್ವಿತೀಯ ಬಹುಮಾನ ನಗದು, ಮತ್ತು ಉತ್ತಮ ಮಂಡನೆಕಾರ ಪುರುಷನಿಗೆ 3,000, ಉತ್ತಮ ಮಂಡನೆಕಾರ ಮಹಿಳೆಗೆ 3,000 ರೂಪಾಯಿ. ಒಬ್ಬ ಸಂಶೋಧನಕನಿಗೆ ಅಂದರೆ ವಾದ ಪತ್ರಿಕೆಗೆ 5,000 ರೂಪಾಯಿ ಬಹುಮಾನ ಇದೆ. ಸೊ ಈ ಬಹುಮಾನಗಳನ್ನು ಗುರಿ ಇಟ್ಟುಕೊಂಡು ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗುವ ಒಂದು ಅವಕಾಶವನ್ನು ನೀವು ಪಡ್ಕೊಂಡು ಆಯ್ಕೆಯಾಗಿ ಬನ್ನಿ. ಮತ್ತು ಟೈಮ್ ಲಿಮಿಟ್ ಎಲ್ಲ ಇದೆ. ಅರ್ಧ ಗಂಟೆ ಪ್ರತಿಯೊಂದು ತಂಡದ ವಾದ ಮಾಡಲಿಕ್ಕೆ ಅರ್ಧ ಗಂಟೆ. ಅಲ್ಲಿ ಟೈಮ್ ನಿಮಗೆ ತೋರಿಸುತ್ತಾರೆ. 15 ನಿಮಿಷ ಉಳಿದಾಗ 15 ನಿಮಿಷ ಇದೆ ಅಂತ, 10 ನಿಮಿಷ ಇದೆ ಅಂತ, 5 ನಿಮಿಷ ಇದೆ ಅಂತ, ಸ್ಟಾಪ್ ಅಂತ ಎಲ್ಲ ಹೇಳ್ತಾರೆ. ಅಲ್ಲಿ ಬೆಂಚ್ ಕ್ಲರ್ಕ್ ನಿಮ್ಗೆ ತೋರಿಸ್ತಾರೆ. ಆ ಸಮಯವನ್ನು ಕೂಡ ನಾನು ನಿಗದಿಪಡಿಸಬೇಕು. ಯಾವಾಗ ನಿಮಗೆ ಸೂಚನೆ ಬಂದಿರುತ್ತೆ ಆ ಸೂಚನೆ ಪ್ರಕಾರ ನೀವು ನಡ್ಕೊಳ್ರಿ ಅಂತ ಹೇಳ್ತಾ ಈಗ ನಾವು ನೇರವಾಗಿ ಸ್ಪರ್ಧೆಗೆ ಇಳಿಯೋಣ. ಎಲ್ಲರಿಗೂ ಶುಭವಾಗಲಿ. ಮತ್ತು ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ ನಾವು ವಂದನೆಯನ್ನು ಹೇಳ್ತಾ ಈ ಉದ್ಘಾಟನಾ ಸಮಾರಂಭ ಇಲ್ಲಿಗೆ ಮುಗಿದಿದೆ. ದಯವಿಟ್ಟು ಎಲ್ಲ ಕೋರ್ಟಲ್ಗೆ ಹೋಗೋಣ. ಥ್ಯಾಂಕ್ ಯು. ಏನು ಅರ್ಜಿ ಲೋವರ್ ಆಗಿರೋದು ಫಸ್ಟಿಗೆ ಯಾವ ಅರ್ಜಿ ಇದು? ಜಮೀನು ಅರ್ಜಿ ಕರೆಸಿ. ಮಹಾಸ್ವಾಮಿಗಳೇ, ನಾನು ಅರ್ಜಿದಾರರ ಪರವಾಗಿ ವಾದವನ್ನು ಮಾಡಲು ಬಂದಿದ್ದೇನೆ. ನನ್ನ ಹೆಸರು ಅಂಕಿತಾ, ನನ್ನ ಸಹ ವಕೀಲರಾಗಿ ಪಲ್ಲವಿ, ನನ್ನ ಸಂಶೋಧಕ
ನಮಗೆ ಈ ಕೇಸ್ ಬಗ್ಗೆ ಏನು ಗೊತ್ತಿಲ್ಲ, ಸ್ವಲ್ಪ ಏನು ಕತೆ ನಡೀತಾ ಇದೆ? ಮತ್ತು ನಿರ್ದೇಶಕರಾಗಿರುತ್ತಾರೆ. ಇವರು ಬೆಂಗಳೂರು ನಗರದ ಹೊರವಲಯ ದೊಡ್ಡ ಸಮುದ್ರದಲ್ಲಿ ಒಂದು ಉಸಿರೆ ಮಚ್ಚ ಎನ್ನುವ ಉಕ್ಕಾಬಾರನ್ನು ಜನವರಿ 1, 2021 ಪ್ರಾರಂಭಿಸಿದರು. ಈ ಉಸಿರೆ ಮಚ್ಚ ಉಕ್ಕಾಬಾರಿನಲ್ಲಿ ದುರದೃಷ್ಟಕರ ಅಗ್ನಿ ಅವಘಡ ನಡೆದು ಹೋಯಿತು. ಆದರೆ ಈ ಘಟನೆ ನಡೆದ ಸಂದರ್ಭದಲ್ಲಿ ಮನೋಹರನ್ನು ಹಾಗೂ ಅವರ ಕುಟುಂಬದವರು ಬದ್ರಿನಾಥ್ ಪ್ರವಾಸಕ್ಕೆ ಹೋಗಿರುತ್ತಾರೆ. ಈ ವಿಷಯವನ್ನು ತಿಳಿದ ದೇಶದಂತೆ ಕಂಪನಿ ಕೆಲಸಗಾರರು ಅಲ್ಲಿಯ ಗ್ರಾಹಕರನ್ನು ಕಾಪಾಡಿ ಕಟ್ಟಡದಿಂದಾಚೆ ಹೊರತಂದಿದ್ದರು. ಆದರೆ ಅಲ್ಲಿರುವ ಯಾರ ಗಮನಕ್ಕೂ ಬಾರದೆ ಶೌಚಾಲಯದಲ್ಲಿ ಒಬ್ಬ ಯುವಕ ಮತ್ತು ಯುವತಿಯರು ಉಸಿರುಗಟ್ಟಿ ಸರಿಯಾದ ಗಾವಾಕ್ಷಿಗಳಿಲ್ಲದೆ ಉಸಿರುಗಟ್ಟಿ ಸಾವನ್ನಪ್ಪಿರುತ್ತಾರೆ. ಇದರ ಆಧಾರದ ಮೇಲೆಯೇ ಕರ್ನಾಟಕ ರಾಜ್ಯವರು ಮನೋಹರನ ಮೇಲೆ ದಾವೆಯನ್ನು ಹೂಡಿರುತ್ತಾರೆ. ಇದಿಷ್ಟು ಪ್ರಕರಣದ ವಸ್ತು. 2 ಜನನ ಮರಣ ಹೊಂದಿರೋದು 2 ಜನನ, ಯುವಕ ಮತ್ತು ಮಹಾಸ್ವಾಮಿಗಳೇ, ನಿಮ್ಮ ಅಪ್ಪಣೆಯ ಮೇರೆಗೆ ಈ ಪ್ರಕರಣದಲ್ಲಿ ವಿವಾದಾಂಶಗಳನ್ನು ಮಂಡಿಸಬಹುದೇ? ಈ ಮನೋಹರ್ ಜೈಲಲ್ಲಿದ್ದಾರೆ ಈಗ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ 4 ರೀತಿಯ ವಿವಾದಾಂಶಗಳಿವೆ. 1ನೇದು ಅರ್ಜಿದಾರರು ಜಾಮೀನು ಪಡೆಯಲು ಅರ್ಹರಾಗಿರುತ್ತಾರೆ. 2ನೇದು ಜಾಮೀನು ಅರ್ಜಿಯನ್ನು ತಿರಸ್ಕರಿಸುವುದು ನ್ಯಾಯಸಮ್ಮತವಾಗಿಲ್ಲ. 4ನೇದು ಉಕ್ಕಾಬಾರ್ ಕಟ್ಟಡವು ನಿಯಮಾನುಸಾರವಾಗಿ ನಿರ್ಮಿತವಾಗಿದೆ. ಮಹಾಸ್ವಾಮಿಗಳೇ, ನಾನು 2 ವಾದಾಂಶಗಳನ್ನು ಇಲ್ಲಿ ಮಂಡಿಸುತ್ತೇನೆ. ಉಳಿದ 2 ವಾದಾಂಶಗಳನ್ನು ನನ್ನ ಸಹ ವಕೀಲರಾದ ಪಲ್ಲವಿಯವರು ಮಂಡಿಸುತ್ತಾರೆ. ಯಾವ ವಾದಾಂಶಗಳನ್ನು ಮಂಡಿಸ್ತಾ ಇದ್ದೀರಾ? ಅರ್ಜಿದಾರರು ಜಾಮೀನು ಪಡೆಯಲು ಅರ್ಹರಾಗಿದ್ದಾರೆ. ಮಹಾಸ್ವಾಮಿಗಳೇ, ನನ್ನ ಕಕ್ಷಿದಾರರು ಜಾಮೀನು ಪಡೆಯಲು ಅರ್ಹರಾಗಿದ್ದಾರೆ. ಇದರ ಬಗ್ಗೆ ವಾದವನ್ನು ಮಂಡಿಸಬಹುದೇ? ಈ ಘಟನೆ ಸಂಭವಿಸಿದಾಗ ನನ್ನ ಕಕ್ಷಿದಾರನಾದ ಮನೋಹರನು ಈ ಘಟನೆ ನಡೆದ ಸ್ಥಳದಲ್ಲಿ ಇರಲಿಲ್ಲ. ಆದ್ದರಿಂದ ಈ ಘಟನೆಗೂ ನನ್ನ ಕಕ್ಷಿದಾರನಿಗೂ ಯಾವುದೇ ರೀತಿಯ ಸಂಬಂಧವಿಲ್ಲ. ಈ ಘಟನೆಯು ಆಕಸ್ಮಿಕವಾದುದಾಗಿದೆ. ಈ ಘಟನೆಯು ಮಾನವನ ಕೈವಾಡದಿಂದಾಗಲಿ ಅಥವಾ ಮಾನವ ಶಕ್ತಿಯಿಂದ ನಡೆದಿದೆ ಎಂದು ಊಹಿಸಲು ಸಾಧ್ಯವಾಗದ ಕೃತ್ಯವಾಗಿದೆ. ಹಾಗಾಗಿ ಯಾರು ಊಹಿಸಲಾಗದ ಕೃತ್ಯವಾಗಿದೆ ಮತ್ತೆ ಈ ಕೃತ್ಯ ನಡೆದಾಗ ನನ್ನ ಕಕ್ಷಿದಾರನಾದ ಮನೋಹರನು ಬೆಂಗಳೂರಿನಲ್ಲಿ ಇಲ್ಲದ ಕಾರಣ ಈ ಅವಘಡ ಸಂಭವಿಸಿದ ತಕ್ಷಣವೇ ಉಕ್ಕಾಬಾರಿನ ಷೇರುದಾರರು ಮತ್ತು ನಿರ್ದೇಶಕರಾದ ಮನೋಹರ್ ಅವರಿಗೆ ದೂರವಾಣಿಯ ಮೂಲಕವೇ ಕೆಲಸಗಾರರಿಗೆ ವಿಷಯವನ್ನು ತಿಳಿಸುತ್ತಾರೆ. ತನ್ನ ಕಕ್ಷಿದಾರನು ವಿಷಯ ತಿಳಿದ ತಕ್ಷಣವೇ ದೂರವಾಣಿಯ ಮೂಲಕವೇ ಕೆಲಸಗಾರರಿಗೆ ಜನರನ್ನು ರಕ್ಷಿಸುವಂತೆ ನಿರ್ದೇಶನ ನೀಡಿ ಆ ನಿರ್ದೇಶನದಂತೆ ಕೆಲಸಗಾರರು ಗ್ರಾಹಕರನ್ನು ರಕ್ಷಣೆಯನ್ನು ಮಾಡಿದ್ದಾರೆ. ಈ ರೀತಿ ಸಿಲುಕಿರುವುದು ಉಕ್ಕಾಬಾರಿನ ಕೆಲಸಗಾರರ ಗಮನಕ್ಕೆ ಬಂದಿರುವುದಿಲ್ಲ. ಘಟನೆ ನಡೆದ ಸ್ಥಳದಲ್ಲಿ ಕೆಲಸಗಾರರು ಎಲ್ಲ ಗ್ರಾಹಕರನ್ನು ರಕ್ಷಿಸಿದ್ದಾರೆ. ಆದರೆ ಯುವಕ ಮತ್ತು ಯುವತಿ ಶೌಚಾಲಯದಲ್ಲಿ ಸಿಲುಕಿಕೊಂಡಿರುವ ಎಂಬ ವಿಷಯವು ಅಲ್ಲಿಯ ಕೆಲಸಗಾರರಿಗೆ ಮನೋಹರನಿಗಾಗಲಿ ಆ ಸಂದರ್ಭದಲ್ಲಿ ಅವರ ಯೋಚನೆಗೂ ಸಿಲುಕಲಾಗದ ವಿಷಯವಾಗಿತ್ತು. ಮತ್ತೆ ಪ್ರಕರಣದಲ್ಲಿ ಶೌಚಾಲಯಕ್ಕೆ ಅಗ್ನಿ ಸ್ಪರ್ಶವಾಗಿರುವುದಿಲ್ಲ, ಆದ್ದರಿಂದ ಬಹುದಾಗಲಿಲ್ಲ. ಆದರೆ ಯುವಕ ಮತ್ತು ಯುವತಿಯರೇ ಶೌಚಾಲಯದಿಂದ ಹೊರಗೆ ಬರಬಹುದಿತ್ತು. ಆದರೆ ಅವರು ಅದರ ಪ್ರಯತ್ನವೂ ಅಲ್ಲದೆ ಪೊಲೀಸರು ನೀಡಿದ ಪಂಚನಾಮದಾನ್ವಯ ಮನೋಹರನು ವೃದ್ಧನಾಗಿದ್ದು ಮತ್ತು ವಿನಾಕಾರಣ ಈ ಪ್ರಕರಣಗಳಲ್ಲಿ ಮನೋಹರನ ಹೆಸರನ್ನು ಸೇರಿಸಲಾಗುತ್ತಿದೆ. ಇದರಿಂದ ನನ್ನ ಕಕ್ಷಿದಾರನಾದ ಮನೋಹರನು ಕಾನೂನು ಪರಿಪಾಲನೆ ಮಾಡುತ್ತಿರುವ ಒಳ್ಳೆಯ ನಾಗರಿಕನಾಗಿದ್ದು ಯಶಸ್ವಿ ಉದ್ಯಮಿ ಎಂದು ಖ್ಯಾತಿ ಪಡೆದಿದ್ದಾನೆ. ಆದುದರಿಂದ ನನ್ನ ಕಕ್ಷಿದಾರನಿಗೆ ಜಾಮೀನು ನೀಡಬೇಕೆಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಮಹಾಸ್ವಾಮಿಗಳೇ, Police Act 1956. What is the order passed by the High Court? Yes. What is the order passed by the High Court? So the order passed by the High Court was according to the National Gaming Federation, and due to that the employers who are employed in that federation were lost due to the lack of employment pursuant to the Constitution of India, and also consider that Article 19 clause 1 sub A which speaks at the Read Article 19.
Clause 7 of Section 2 giving meaning. Clause 11 of Section 2 instruments of gaming, and it also tells about clause or act cyber cafe or online gaming involving wagering or betting including computer resources. 2000 opens it or uses the same for the purpose of gaming. The judgment passed by the Manager High Court of Calcutta is illegal, arbitrary, abort is not accordance with law. The High Court erred in holding that the appellant has no right to amend the Calcutta Police Act. The High Court erred in holding that the yes, Your Lordship, they have not considered the Schedule 7 under the Article 246 and 247 of the 245 and 246 of the Indian Constitution, which of these two states about the state. One, public order. Two, police. Public order. What do you mean by public order? 245 and 246 of the Indian Constitution. May I read that? With your permission. 39ರಲ್ಲಿ ಕಲಂನ ಅಡಿಯಲ್ಲಿ ನನ್ನ ಅರ್ಜಿದಾರನ ಪರವಾಗಿ ಜಾಮೀನು ಅರ್ಜಿಯನ್ನು ಕೋರುತ್ತಿದ್ದೇನೆ. ತಮ್ಮ ಅನುಮತಿ ನೀಡಿದರೆ ನಾನು ಈ ಪ್ರಕರಣದ ವಸ್ತುಸ್ಥಿತಿಯನ್ನು ಹೇಳಲು ಬಯಸುತ್ತೇನೆ. ಅಪ್ಪಣೆ ಮಾಸ್ವಾಮಿ, ಈ ಪ್ರಕರಣದಲ್ಲಿ ಮನೋಹರ ಎಂಬಾತನು ಒಂದು ಉಸಿರೆ ಮಾಜಾ ಎಂಬಂತಹ ಒಂದು ರೆಸ್ಟೋರೆಂಟ್ ಅನ್ನ, ಹುಕ್ಕಬಾರ್ ರೆಸ್ಟೋರೆಂಟ್ ಅನ್ನ ಕಾನೂನಿಗೆ ಅನುಗುಣವಾಗಿ ಸಹ ಆತನು ನಿರ್ಮಿಸಿರುತ್ತಾನೆ. ಆದರೆ ಆತನು ತನ್ನ ಪ್ರವಾಸದಲ್ಲಿದ್ದ ಕಾರಣದಿಂದ ಒಂದು ಅಗ್ನಿ ಅವಘಡದಿಂದ ಆತನ ರೆಸ್ಟೋರೆಂಟ್ ಆತನು ಆ ಜಾಗದಲ್ಲಿ ಇರಲಿಲ್ಲ ಮಹಾಸ್ವಾಮಿ. ಆತ ಬದ್ರಿನಾಥನ ಪ್ರಕರಣದಲ್ಲಿ ನನ್ನ ಅರ್ಜಿದಾರನ ಮೇಲೆ, ಮನೋಹರನ ಮೇಲೆ ನೀಡಿರ್ತಕ್ಕಂಥ ಆರೋಪ ಏನಂದ್ರೆ ಅಲ್ಲಿ ಸರಿಯಾದ ಗಾವಾಕ್ಷಿಗಳಲ್ಲಿ ಇರಲಿಲ್ಲ ಅಂತ ಮಹಾಸ್ವಾಮಿ. ಆದರೆ ಈತನ ಮೇಲೆ ಸರಿಯಾದ ಗಾವಾಕ್ಷಿ ಇಲ್ಲ ಅಂತ ಆರೋಪ ಮಾಡಿದ್ದಾರೆ ಮಹಾಸ್ವಾಮಿ. ಆದರೆ ಯಾವ ರೀತಿ ಸರಿ ಇಲ್ಲ ಅಂತ ಹೇಳಿಲ್ಲ ಮಹಾಸ್ವಾಮಿ, ಮತ್ತು ಎಷ್ಟರ ಮಟ್ಟಿಗೆ ಸರಿ ಇಲ್ಲ ಅಂತ ಯಾವುದೇ ರೀತಿಯಾದಂತ ಸ್ಪಷ್ಟಪಡಿಸಿಲ್ಲ ಮಹಾಸ್ವಾಮಿ. 36-337 ಈ ಆರೋಪಗಳ ಮೇಲೆ ಆತನ ಮೇಲೆ ಮಾಡಿದ್ದಾರೆ ಮಹಾಸ್ವಾಮಿ. ಇದಿಷ್ಟು ಪ್ರಕರಣದ ಆಗಿದ್ದರೆ ನನ್ನ ಅರ್ಜಿದಾರನಾದಂತಹ ಮನೋಹರನನ್ನು 6 ದಿನಗಳ ಕಾಲ ಜೈಲು ವಾಸದಲ್ಲಿ ಗುರಿಪಡಿಸಿದ್ದಾರೆ ಮಹಾಸ್ವಾಮಿಗಳೇ. ಇದಿಷ್ಟು ವಸ್ತು ಸಂಗತಿ ಆಗಿದ್ದಾರೆ ಮಹಾಸ್ವಾಮಿಗಳೇ. ನನ್ನ ವಾದವನ್ನು ಮಂಡಿಸಲು ತಾವು ಅನುಮತಿಯನ್ನು ಕೋರುತ್ತಿದ್ದೇನೆ ಮಹಾಸ್ವಾಮಿಗಳೇ. ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾರೆ, ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ? ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಆಮೇಲೆ ನ್ಯಾಯಾಲಯ ಬಂಧನದಲ್ಲಿ ಅಂತ ಹೇಳಿ ಅದನ್ನು ಫಸ್ಟ್ ಹೇಳಬೇಕು. ಏನಾಯ್ತು, ಅಗ್ನಿ ಅವಘಡ ಯಾರು ಇದರಲ್ಲಿ ಆಯಿತು, ಜಾಮೀನು ಅರ್ಜಿಯನ್ನು ಕೋರ್ಟ್ನವರು ತಿರಸ್ಕರಿಸಿದ್ದಾರೆ. ಸೊ ಅವರು ಬಹಳ ತೊಂದರೆ ಆಗ್ತಾ ಇದೆ. ಅದನ್ನ ಈಗೆಲ್ಲ ವಿಷಯಗಳನ್ನ ಮನಗಂಡು ನನ್ನ ಮೊದಲನೇ ವಾದ ಮಂಡನೆ ಏನಂದ್ರೆ ನನ್ನ ಕಕ್ಷಿದಾರ ಜಾಮೀನು ಪಡೆಯಲು ಅರ್ಹರಾಗಿದ್ದಾರೆ. ಕಾರಣ ಏನಂದ್ರೆ ಮಹಾಸ್ವಾಮಿಗಳೇ, ನನ್ನ ಕಕ್ಷಿದಾರ ಉಸಿರೆ ಮಾಜಾ ಎಂಬ ರೆಸ್ಟೋರೆಂಟ್ ಅನ್ನು ಪಡೆಯಲು ಅರ್ಹರೇ. ಎರಡನೇದು, ಅಪರಾಧವು ಅರ್ಜಿದಾರರ ನಿರ್ಲಕ್ಷ್ಯತನದಿಂದ ಸಂಭವಿಸಿದೆ. ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯವು ಜಾಮೀನು ಅರ್ಜಿಯನ್ನು ತಿರಸ್ಕರಿಸಿದ್ದು ನ್ಯಾಯಸಮ್ಮತವೇ. ಹುಕ್ಕಬಾರ್ ರೆಸ್ಟೋರೆಂಟ್ ಕಟ್ಟಡ ನಿಯಮಾನುಸಾರವಾಗಿ ನಿರ್ಮಿತವಾಗಿದೆ. ಆಲ್ರೆಡಿ ಹೇಳ್ಬಿಟ್ಟಿದ್ರೆ ಈಗ ಫ್ಯಾಕ್ಟ್ಸ್ ಅಲ್ಲಿ ಯಾವುದು ನಿಮಗೆ ಹೇಳಬೇಕು ಅದನ್ನು ವಿವಾದಾಂಶಗಳನ್ನಾಗಿ ತಗೋಬೇಕು. ಈಗ ಆಲ್ರೆಡಿ ಕಂಪ್ಲೇಂಟ್ ಅಲ್ಲಿ ಹೇಳಿದ್ದಾರೆ ಅವರು, ನಮ್ದು ಕಾನೂನುಬದ್ಧವಾದಂಥ ಕಟ್ಟಡ, ಕಾನೂನುಬದ್ಧವಾಗಿ ನಾವು ಲೈಸೆನ್ಸ್ ಅನ್ನ ಪಡೆದುಕೊಂಡಿರ್ತೀವಿ ಅಂದಾಗ ಈ ವಿವಾದಾಂಶ ಬೇಕಾಗ್ತದೆ. ವಿವಾದಾಂಶ ನೀಡಬಹುದು ಅಂತ ಅವ್ರು ಹೇಳಿದ್ದಾರೆ. ಅದರ ಆಧಾರದ ಮೇಲೆ ನಾವು ಜಾಮೀನು ಅರ್ಜಿಯನ್ನು ಕೋರುತ್ತಿದ್ದೇವೆ ಮಹಾಸ್ವಾಮಿ. ಮತ್ತು IPC ಸೆಕ್ಷನ್ 337ರ ಅಡಿಯಲ್ಲಿ ಬೆಂಕಿ ಅವಘಡದಿಂದ IPC ಸೆಕ್ಷನ್ 285ರ ಅಡಿಯಲ್ಲಿ ಬೆಂಕಿ ಅವಘಡದಿಂದ ಅನಾಹುತ ಅಥವಾ ಮರಣ ಉಂಟು ಮಾಡುವಂತಹ ಸಂದರ್ಭಗಳು ಬಂದರೆ ಅದಕ್ಕೆ ಸೆಕ್ಷನ್ CRPC ವರ್ಗೀಕರಣ ಶೆಡ್ಯೂಲ್ 1ರಲ್ಲಿ 285ರಲ್ಲಿ ಹೇಳಿರೋ ರೀತಿ ಶೆಡ್ಯೂಲ್ 1ರಲ್ಲಿ ಆತನಿಗೆ ಜಾಮೀನು ನೀಡಬಹುದು ಅಂತ ಹೇಳಿದ್ದಾರೆ ಮಹಾಸ್ವಾಮಿ. ಮತ್ತು 337 ಸೆಕ್ಷನ್ IPC ಇದರ ಅಡಿಯಲ್ಲಿ ಆತನಿಗೆ ನಿರ್ಲಕ್ಷ್ಯದಿಂದ ಅಥವಾ ಯಾವುದೇ ರೀತಿಯಾದ ಗಾಯ ಉಂಟು ಮಾಡದೆ ಆತನ ವೈಯಕ್ತಿಕ ಜೀವನದಲ್ಲಿ ಗಾಯವನ್ನು ಉಂಟು
ವರ್ಗೀಕರಣದಲ್ಲಿ ಆತನಿಗೆ ಜಾಮೀನು ನೀಡಬಹುದು ಅಂತ ಹೇಳಿದ್ದಾರೆ ಮಹಾಸ್ವಾಮಿಗಳೇ. ನಂತರ ಸೆಕ್ಷನ್ 338 ಇದರಲ್ಲಿ ಒಬ್ಬ ವ್ಯಕ್ತಿಗೆ ಆತನ ವೈಯಕ್ತಿಕ ಜೀವನಕ್ಕೆ ಘೋರವಾದಂತಹ ಗಾಯವನ್ನು ಉಂಟು ಮಾಡಿದ್ದಲ್ಲಿ ಆತನಿಗೆ ಜೈಲು ವರ್ಷ ಮತ್ತು ದಂಡವನ್ನು ವಿಧಿಸಬೇಕು ಅಂತ IPCಲಿ ಹೇಳಿದೆ ಮಹಾಸ್ವಾಮಿ. ಆದರೆ ಅದೇ CRPC ಶೆಡ್ಯೂಲ್ 1ರಲ್ಲಿ ಆತನಿಗೆ ಜಾಮೀನು ನೀಡಬಹುದು, ಇದು ಬೇಲಬಲ್ ಅಂತ ಹೇಳಿದ್ದಾರೆ ಮಹಾಸ್ವಾಮಿಗಳೇ. ಅದರಿಂದ ನಾವು ಆ ಆಧಾರದ ಮೇಲೆ ನಾವು ನಿಮ್ಮಲ್ಲಿ ಮನವಿಯನ್ನು ಮಾಡಿಕೊಡುತ್ತಿದ್ದೇವೆ ಮಹಾಸ್ವಾಮಿಗಳೇ. ನನ್ನ ಅರ್ಜಿದಾರನಾದಂಥ ಮನೋಹರನು ಆ ಘಟನೆ ನಡೆದಂತಹ ಸಂದರ್ಭದಲ್ಲಿ ಆತನು ಅಲ್ಲಿ ಇರದ ಕಾರಣ ಅವನು ಸಂಪೂರ್ಣ ಅಮಾಯಕನಾಗಿದ್ದಾನೆ ಮಹಾಸ್ವಾಮಿಗಳೇ. ಆದ ಕಾರಣ ನಾನು ನಿಮ್ಮಲ್ಲಿ IPC ಸೆಕ್ಷನ್ 439 ಅಡಿಯಲ್ಲಿ ಉಚ್ಚ ನ್ಯಾಯಾಲಯ ಮತ್ತು ಸೆಕ್ಷನ್ ನ್ಯಾಯಾಲಯಕ್ಕೆ ಇರುವಂತಹ ಜಾಮೀನು ನೀಡುವಂತಹ ಅಧಿಕಾರವನ್ನು ಕುರಿತು ನಾನು ನಿಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ಳುತ್ತಿದ್ದೇನೆ ಮಹಾಸ್ವಾಮಿಗಳೇ. ನನ್ನ ಮನೋಹರನಾದಂತಹ ಅರ್ಜಿದಾರನಿಗೆ ಅವನು ಸಂಪೂರ್ಣವಾಗಿ ಅಮಾಯಕನಾಗಿದ್ದು ಆತನಿಗೆ ನೀವು ಜಾಮೀನು ಅರ್ಜಿಯನ್ನು ಕೋರಬೇಕೆಂದು CRPC ಸೆಕ್ಷನ್ 439 ಅಡಿಯಲ್ಲಿ ನಾನು ನಿಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ಳುತ್ತಿದ್ದೇನೆ ಮಹಾಸ್ವಾಮಿಗಳೇ. ಮಹಾಸ್ವಾಮಿಗಳೇ, ನನ್ನ ಕಕ್ಷಿದಾರನ ಸೆಕ್ಷನ್ ಆಗಿದೆ ಆ 299 ಅಡಿಯಲ್ಲಿ 304 ಇದಕ್ಕೆ ನರಹತ್ಯೆಗೆ ಸಂಬಂಧಿಸಿದಂಥ ಶಿಕ್ಷೆಯನ್ನು ವಿಧಿಸಲಾಗಿದೆ ಮಹಾಸ್ವಾಮಿಗಳೇ. ಆದರೆ ಯುವರ್ ಲಾರ್ಡ್ಶಿಪ್ passed by any other high court or high court other than high court of Calcutta. The case which you cited now, whether same facts were there. If so, you should bring a copy of the judgment to show that these are the same facts. Sorry, Your Lordship. Next fact. Will you read the decision? Will you go through the decision? Records from the High Court and to hear both sides on merits and take aside the judgment passed by the Honorable High Court and Kalparusha and to allow this writ petition in the interest of justice and equity. Courts. This is a case where the constitutional validity of the Amendment Act is involved. So, and then you will be arguing in the same set of facts. The Supreme Court has already held like this, High Court has already held like this, and hence this judgment may be considered. That is all about advocacy. So this exercise is being done to train you. Got it? Your Lordship, this is a judgment which have the same facts as in the. Then why you did not cite this? This is the judgment. No, you did not cite this. This is the judgment decided by the individual. Whatever the High Court said was wrong because of these reasons. Well, you should prepare well so that we are expecting you to cite this. Anyway, you can do better next time. Next, I'm the counsel of the respondent side and is the co-counsel of Managra, Amukato, and is the research of Your Lordship. Was completely invalid. So, Your Lordship, the court must reject the affiliate of the appeal of this petitioner. You are appealing for? You are appealing for whom? And Article 19, clause 1 and 2, which is the freedom of speech and expression in the petition. So, the Honorable Court must please reject SLP submission. So only say one line prayer saying that the SLP presented by witness whether the special petition is maintained before the Honorable Court. If this issue, the petition is not maintainable to take the special petition under Article 136 of the Indian Constitution because
the Supreme Court also. So this, so especially petition not your there. Under what provision they should approach the Supreme Court? Not there. Then under what provision they should that when the petitioner said the adolescents were suicide, when the fantasy games allowed. They stated the grounds for rejection of the SFP. Where have you stated in your memory? You have not stated anything. ಅನ್ನು ಪರಿಗಣಿಸುವುದಕ್ಕೆ ಬೇಜವಾಬ್ದಾರಿತನಕ್ಕೆ ಶಿಕ್ಷೆ ಒದಗಿಸಬೇಕೆಂದು ಘನ ನ್ಯಾಯಾಲಯದ ಮುಂದೆ ವಿನಂತಿಸಿಕೊಳ್ಳುತ್ತಿದ್ದೇನೆ ಮಹಾಸ್ವಾಮಿಗಳೇ. ಹಾಗಾಗಿ ಅವರಿಬ್ಬರಿಗೂ ಕೂಡ ಸಹಾಯ ಆಗಿದೆ, ರಕ್ತ ಬಂದಿದೆ, ಅವರು ಯಾವುದೇ ರೀತಿಯಲ್ಲಿ ಉಸಿರುಗಟ್ಟು ಸತ್ತಿಲ್ಲ. ಅವ್ರಿಗೆ ಬೇಕು ಅಂತಾನೆ ಟಾಯ್ಲೆಟ್ಗೆ ಹೋಗಿ ಡೋರ್ನ ಕ್ಲೋಸ್, ಬಾಗಿಲನ್ನ ಕ್ಲೋಸ್ ಮಾಡ್ಬಿಟ್ಟು ಅವ್ರಿಗೆ ಬೇಕು ನಮ್ಮದು ಕಂಪನಿ ತುಂಬಾ ಟಿವಿ ಮಾಧ್ಯಮಗಳೆಲ್ಲ ಬಂದ್ರೆ ತುಂಬಾ ಉನ್ನತಿ ಪಡಿತೈತೆ, ಆ ರೀತಿಯಲ್ಲೂ ಕೂಡ ಮಾಡಿರ್ಬೋದು ಮಹಾಸ್ವಾಮಿಗಳು. ನ್ಯಾಯಾಲಯವು ಜಾಮೀನು ಅರ್ಜಿಯನ್ನು ತಿರಸ್ಕರಿಸಿದ್ದು ನ್ಯಾಯಸಮ್ಮತವೇ? ವಿವಾದಾಂಶವನ್ನು ಮಂಡಿಸಲು ಅನುಮತಿಗೆ ಶುರು ಮಾಡಿ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯವು ಜಾಮೀನು ಅರ್ಜಿಯನ್ನು ನೀಡಿದ್ದು ಸರಿ ಅಂತ ಹೇಳಕ್ ಬಯಸ್ತೀನಿ ಮಹಾಸ್ವಾಮಿ. ಏನಕ್ಕಂದ್ರೆ ಒಂದು ಸಂಸ್ಕೃತ ಶೈವ ಚಾತ್ವರಂ ಸಹಭಾಗಿ ನಮ್ಮ ಹಂಗಂದ್ರೆ ಒಂದು ಕೃತ್ಯಕ್ಕೆ ಅದನ್ನ ಮಾಡಿದವನು, ಮಾಡಿಸಿದವನು, ನೋಡಿದವನು ಮತ್ತೆ ನೋಡಿ ಸುಮ್ಮನಾಗಿದ್ದವನು ಕೂಡ ಪರೋಕ್ಷವಾಗಿ ಮತ್ತೆ ಪ್ರತ್ಯಕ್ಷವಾಗಿ ಅದಕ್ಕೆ ನೇರ ಹೊಣೆಗಾರ. ಇನ್ವೆಸ್ಟಿಗೇಷನ್ ನಡೆಸಿ ಜಾಮೀನು ಅರ್ಜಿದಾರರು ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಎಲ್ಲ ರೀತಿಯಲ್ಲೂ ಸಬಲರಿದ್ದಾರೆ. ಅವರನ್ನ ಸಮಾಜಕ್ಕೆ ತಿರ್ಗಾ ನಾವು ಕಳಿಸಿದ್ರೆ, ಬೇರೆ ಅಪ್ಲಿಕೇಶನ್ನ ಅಕ್ಸೆಪ್ಟ್ ಮಾಡಿ ಕಳಿಸಿದ್ರೆ ಅವರು ಸಾಕ್ಷಿಗಳನ್ನು ಮುಚ್ಚಾಕ್ಬೋದು. ಮತ್ತೆ ಸಮಸ್ಯೆನೇ ಇಲ್ಲದೇ ಇರೋ ರೀತಿ ಮಾಡುವ ಸಂದರ್ಭ ಕೂಡ ಅವ್ರಿಗೆ ಕೆಪಾಸಿಟಿ ಇದೆ ಮಹಾಸ್ವಾಮಿ. ಅರ್ಜಿ ನೀಡೋಕ್ಕೆ ಬರೋದಿಲ್ಲ. ಆದರೂ ಕೂಡ ಎಲ್ಲ ರೀತಿಯ ಒಂದು ಪರಿಶೀಲನೆ ಮಾಡಿ ನಂತರನೇ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯವು ಒಂದು ಸಂಬಂಧಿವಾದಂತಹ ನಿರ್ಧಾರವನ್ನು ನೀಡಿದೆ. ಅವರ ಜಾಮೀನನ್ನು ತಿರಸ್ಕರಿಸಿದೆ ಮಹಾಸ್ವಾಮಿ. ಇದು ನ್ಯಾಯಸಮ್ಮತವಾಗಿದೆ ಅಂತ ಹೇಳಕ್ಕೆ ಬಯಸ್ತೀನಿ. ಇದಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಕರಣ ಇದೆ ಮಹಾಸ್ವಾಮಿ, ಮ್ಯಾಥೋ ಸಿಂಗ್ ವರ್ಸಸ್ ರಾಜಸ್ಥಾನ. ಅರ್ಥ ಮಾಡ್ಕೊಂಡಿರ್ತಾರೆ ಕೇಸ್ ಇಲ್ಲ, ಪರವಾಗಿಲ್ಲ. ಬಟ್ ನಮ್ಗೆ ಗೊತ್ತಾಗೋದು, ನಮ್ಮ ಕೋರ್ಟ್ಗೆ ಎಲ್ಲ ಗೊತ್ತಿರ್ಬೇಕಂತ ಎಲ್ಲೂ ಕಾನೂನಿಲ್ಲ. ಅದಕ್ಕೆ ತಾನೇ ನೀವಿರೋದು. ಹುಕ್ಕಬನ್ನ ನಡೆಸ್ತಿರ್ತಾರೆ, ಅಲ್ಲಿ ಗ್ರಾಹಕರ ಪ್ರಾಣಕ್ಕೆ ಸಂಚಕಾರಿಯಾಗುವ ರೀತಿಯಲ್ಲಿ ನಡ್ಕೊಂಡಿರ್ತಾರೆ. ಇಲ್ಲೂ ಕೂಡ 300 ಸಂಬಂಧಪಟ್ಟಂತೆ ಇದೆ. ಇದರಲ್ಲಿ ಕೂಡ ಮ್ಯಾಥೋ ಸಿಂಗ್ ಅವ್ರಿಗೆ ಒಬ್ಬ ಆರ್ಥಿಕವಾಗಿ, ರಾಜಕೀಯವಾಗಿ ಅವರು ಕೂಡ ಪ್ರಬಲರಾಗಿರೋದ್ರಿಂದ ಇವ್ರಿಗೆ ನ್ಯಾಯಾಲಯವು, ರಾಜಸ್ಥಾನ ಹೈಕೋರ್ಟು ಇವ್ರಿಗೆ ಜಾಮೀನನ್ನು ತಿರಸ್ಕರಿಸುತ್ತೆ. ಆ ರೀತಿಯಾಗಿ ನಾವು ಇಲ್ಲಿ ಮನೋಹರ್ ಅವ್ರ ಕೇಸ್ನ ಅರ್ಜಿದಾರರ ಪರವಾಗಿ ನಾವು ಮಾತಾಡೋಕ್ಕಾಗಲ್ಲ ಸ್ವಾಮಿ. ಈ ಕೇಸ್ನ ಇಟ್ಕೊಂಡು ನಾವು ನೋಡೋದಾದ್ರೆ, ಈ ರಾಜಸ್ಥಾನ ಹೈಕೋರ್ಟ್ ಜಡ್ಜ್ಮೆಂಟ್ ನಮ್ಮ ಮೇಲೆ ಬೈಂಡಿಂಗ್ ಇರುತ್ತೆ. ನಮ್ಮ ಹೈಕೋರ್ಟ್ ಅರ್ಥ ಮಾಡ್ಬೋದು, ಸುಪ್ರೀಂ ಕೋರ್ಟು ಅರ್ಥ ಮಾಡ್ಬೋದು. ರಾಜಸ್ಥಾನ ಹೈಕೋರ್ಟ್ ನಮ್ಮ ಮೇಲೆ ಅಲ್ಲಿ ನೀಡಿದಲ್ಲ ಸ್ವಾಮಿ, ಅದೊಂದು ಇದರಾಗಿ ಹೇಳ್ತಾ ಇಲ್ಲ. ಅದೇನು ನಮಗೆ ಕಂಪಲ್ಸರಿ ಟ್ರಯಲ್ ಕೋರ್ಟ್ ಮೇಲೆ ಆಲ್ವೇಸ್ ಬೈಂಡಿಂಗ್, ಸುಪ್ರೀಂ ಕೋರ್ಟ್ ಬೈಂಡಿಂಗ್. ಬಟ್ ಬೇರೆ ಹೈಕೋರ್ಟು ಇಟ್ ಇಸ್ ಓನ್ಲಿ ಡೈರೆಕ್ಟ್ರಿ, ನಾಟ್ ಮ್ಯಾಂಡೇಟರಿ. ಅದು ಕ್ರೈಮ್ ನಂಬರ್. ಅವನು ಷೇರುದಾರ ಮತ್ತು ನಿರ್ದೇಶಕರಾಗಿರುತ್ತಾನೆ. ಆ ಕಂಪನಿಯನ್ನು ಬೆಂಗಳೂರು ನಗರದ ಹೊರವಲಯ ದೊಡ್ಡ ಸಮುದ್ರದಲ್ಲಿ ಒಂದು ಬಹುಮಹಡಿಯ ಕಟ್ಟಡವನ್ನು ಬಾಡಿಗೆ ಪಡೆದು ಉಸಿರೆಮಜಾ ಎನ್ನುವ ಹುಕ್ಕಬಾರನ್ನು 1ನೇ ಜನವರಿ 2020ರಂದು ಪ್ರಾರಂಭಿಸಿದನು. ಮನೋಹರನು ತನ್ನ ಕುಟುಂಬದೊಂದಿಗೆ ಬದ್ರಿನಾಥ ಪ್ರವೇಶದಲ್ಲಿದ್ದಾಗ ಉಸಿರೆಮಜಾ ಹುಕ್ಕಬಾರಿನಲ್ಲಿ 13ನೇ ಡಿಸೆಂಬರ್ 2023ರಂದು ದುರಾದೃಷ್ಟವಶಾತ್ ಅಗ್ನಿ ಅವಘಡ ನಡೆದು ಹೋಯಿತು. ಈ ವಿಷಯವನ್ನು ತಿಳಿದ ಮನೋಹರನು ದೂರವಾಣಿ ಮೂಲಕ ಸೂಕ್ತ ನಿರ್ದೇಶನಗಳನ್ನು ನೀಡಿ ಪರಿಸ್ಥಿತಿಯನ್ನು ನಿಭಾಯಿಸಲು ಅರಿವಿಲ್ಲದ ಕೆಟ್ಟ ಘಟನೆಯೊಂದು ನಡೆದು ಹೋಗಿದೆ. ಶೌಚಾಲಯದಲ್ಲಿ ಒಬ್ಬ
ಒಬ್ಬ ಯುವಕ ಮತ್ತು ಯುವತಿಯ ಮನೋಹರ ಬೆಂಗಳೂರಿನ ಕೈಲಾಸ ರೆಸ್ಟೋರೆಂಟ್ ಮತ್ತು ಉಕ್ಕಬಾರಿನಲ್ಲಿ ಅವರು ಕೆಲಸ ಮಾಡ್ತಿರ್ತಾರೆ. ಅವರು ಒಂದು ದೊಡ್ಡ ಸಮುದ್ರದಲ್ಲಿ ಒಂದು ಉಕ್ಕಬಾರ್ ನಡೆಸಲು ಅವ್ರು ತೊಡಗಿರ್ತಾರೆ. ಅವ್ರು ನಡೆಸಬೇಕು ಅಂತ ಅಂದ್ಕೊಂಡಿದ್ದಾಗ ಅವರು ಹೋಗಿ ಒಂದು ಉಕ್ಕಬಾರ್ ಮಹಡಿಯನ್ನು ತೆಗೆದುಕೊಳ್ಳುತ್ತಾರೆ. ಅವ್ರನ್ನ ತೆಗೆದುಕೊಂಡು ಅವರು ಷೇರುದಾರ ಮತ್ತು ನಿರ್ದೇಶಕರಾಗಿ ಇರ್ತಾರೆ. If a decision has led to a grave injustice, it is submitted that Article 136 is an overriding power where under the court may generally step into the impart justice to the remedy injustice. It is humbly submitted to the Honorable Court to impart justice and remedy any injustice. The Supreme Court, with regard to this, can give whenever relief that may be necessary and proper in the fact and circumstance. The Supreme Court may even invoke its power under Article 144 of this purpose. Hence, it is submitted that this Honorable Court grant order that before this Honorable Supreme Court. Maharashtra, Gujarat, Andhra Pradesh, Bihar. How will they make profit? They offer online platform to play. Don't get confused, right? So I log in a particular app, say Rummy. So for login, let us impose 10 rupees for entry, right? Is that okay with you? ಸೇವೆಯನ್ನು ಒದಗಿಸಬಹುದು ಎಂದು ಸರ್ವೋಚ್ಚ ನ್ಯಾಯಾಲಯ ನೀಡಿದ ತೀರ್ಪಿನ ಅನ್ವಯ ಸುತ್ತೋಲೆಯನ್ನು ಹೊರಡಿಸಲಾಗಿದೆ. ಮುಂದುವರೆದು ಉಕ್ಕಬಾರಿನ ಕಟ್ಟಡವು ನಿಯಮಾನುಸಾರ ನಿರ್ಮಿಸಲಾಗಿದ್ದು ಅಗ್ನಿಶಾಮಕದ ಇಲಾಖೆಯ ಅಧಿಕಾರಿಗಳಿಂದ ಪರವಾನಗಿಗೆ ಒಳಪಟ್ಟ ಪರವಾನಗಿಯನ್ನು ಸಹ ಪಡೆಯಲಾಗಿದೆ ಅಂತ ಇದಕ್ಕೆ ಕೇಳ್ಕೊಳ್ತೀನಿ. ಮತ್ತೆ ಜೊತೆಗೆ ಅವನು ಬೆಂಗಳೂರಿನಲ್ಲಿ ಇಲ್ಲದ ಕಾರಣ ಅಗ್ನಿಶಾಮಕದ ಅಧಿಕಾರಿಗಳಿಂದ ಸುತ್ತೋಲೆಯನ್ನು ಹೊರಡಿಸಿ ಮತ್ತು ಸರ್ವೋಚ್ಚ ನ್ಯಾಯಾಲಯ ನೀಡಿದ ತೀರ್ಪಿನ ಅನ್ವಯ ಉಕ್ಕ ಮತ್ತು ಬಾರನ್ನು ಮಾಡಿದ್ದಾರೆ. ಯಾವುದು 2020ರಲ್ಲಿ ಅವರು ಉಸಿರೇ ಮಜ ಎಂಬ ಉಕ್ಕಬಾರನ್ನು ದೊಡ್ಡ ಸಮುದ್ರದ ಬೆಂಗಳೂರಿನಲ್ಲಿ ಓಪನ್ ಮಾಡಿರ್ತಾರೆ. ಷೇರುದಾರರಾಗಿ ಮತ್ತು ನಿರ್ದೇಶಕರಾಗಿ ಸಂಭವಿಸಿದಾಗ ಅಲ್ಲಿ ಇರುವಂತಹ ಗ್ರಾಹಕರನ್ನ ಕಂಪನಿಯ ಕೆಲಸಗಾರರು ಹೊರಡ್ತಾ ಇರ್ತಾರೆ. ಆದರೆ ಅಲ್ಲಿ ಮಹಾಸ್ವಾಮಿಗಳು ವಿವಾದಾಂಶಗಳನ್ನು ಮಂಡಿಸಲು ಯಾವುದೇ ಆಗಿರ್ಬೋದು, ಉಕ್ಕಬಾರ್ ಆಗಿರಲಿ ಅಥವಾ ಯಾವುದೋ ಉದ್ಯಮವನ್ನು ನಡೆಸುವಾಗ ಅಲ್ಲಿ ನಡೆಯುವಂಥ ಅವಘಡಗಳಿಗಾಗಿರಬಹುದು, ಯಾವುದೇ ರೀತಿಯ ದುಷ್ಕೃತ್ಯಗಳಿಗೆ ಮಾಲೀಕರೇ ನಿರ್ದೇಶಕರೇ ನೇರವಾಗಿ ಕಟ್ಟುನಿಟ್ಟಿನ ಬಾಧ್ಯತೆ ಅಡಿಯಲ್ಲಿ ಬರ್ತಾರೆ. ಆ ಕೃತ್ಯಕ್ಕೆ ಹೊಣೆಗಾರರು ಎಂದು ರೈಲ್ಯಾಂಡ್ ವಿರುದ್ಧ ಫ್ಲೆಚರ್ ಪ್ರಕರಣದಲ್ಲಿ ಹೇಳಲಾಗಿದೆ. ಮಹಾಸ್ವಾಮಿಗಳೇ ಇಲ್ಲಿ ಅವರು ಘಟನೆ ನಡೆದು 2 ದಿನಗಳ ನಂತರ ಬೆಂಗಳೂರಿಗೆ ವಾಪಸ್ ಆಗ್ತಾರೆ. ಅವರು ಘಟನೆ ತಿಳಿದಿದ್ರೂ ಕೂಡ ಬರದೇ ಇರೋದು ಇಲ್ಲಿ ಅಂಶನ ನಾವು ಗಮನಿಸಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಅವರಿಗೆ ಅಂತ ಅವಘಡ ಆಗಿದ್ರೂ ಕೂಡ ಅವರು ಬಂದಿಲ್ಲ. ಈ ಪ್ರಕರಣದಿಂದ ನುಸುಳಿಕೊಳ್ಳೋದಕ್ಕೋಸ್ಕರ ಅವರು 2 ದಿನ ಲೇಟಾಗಿ ಬಂದಿರಬಹುದು ಅಥವಾ ಮತ್ತೆ ಅವರಿಗೆ ಜೀವಹಾನಿ ಆಗಿರೋದು ಗೊತ್ತಿದ್ರೂ ಕೂಡ ಜೀವಗಳಿಗೆ ಬೆಲೆಯನ್ನು ಇಲ್ಲಿ ನೀಡಿಲ್ಲ. ಮತ್ತು ಇನ್ನೊಂದು ಅವರು ರೀತಿಯ ಕೃತ್ಯಗಳು ನಡೀಬಹುದು. ಮತ್ತು ಅವರು protected under Article 19(1)(g) of the Constitution. Such activities cannot even raise to any issue of public order. The High Court also did not accept the plea of the state that the possible precautionary effect of online games on the younger generation can give rise to public order issue. Yes, sir, they have given that, and that is our contention that such a mentioned all these decisions before the High Court. I did not argue So didn't argue all these points before the High Court. any platform to protect its future citizens or to its adolescents. The bill of Kalpavruksha can be imported to the National Gaming Federation, and the amendments to the bill of Kalpavruksha is by
The council company seeks for You are appearing for respond. The council appearing before the court for representing the respondent. In this case, there are mainly three issues arising in this present case. I am presenting first and second issue, and my co-counsel presenting third issue. Your Lordship, the matter and allowed the petition. The court did not accept the state's attempt to revoke the catalogue of the entries 81 public order for 22 police 26 G state that Constitution of India provides right to practice. We ask you a simple question. What are the material facts involved in this? Material facts. Material facts. The court held that playing games skill or who form. approached the High Court? Who is the party before the High Court? You approached the High Court. No, you approach. You approached the High Court. Directly. What are the material facts? State of Kalparusha amended the Police Act imposing the ban on online betting. This is no business activity. This is violation of Article 91(0) of the Constitution, which gives us the fundamental right of occupation, profession, and as a result, it also violates Article 91(a) of the Constitution, which is freedom of speech and expression. Through playing the games, I express my skill. That was your contention before the High Court. Got it? ಪರಿಗಣನೆಗೆ ತೆಗೆದುಕೊಳ್ಳಬೇಕು ಅಂತ ತಾವು ಹೇಳ್ತೀರಾ. ಇನ್ನೊಂದು ಕೂಡ ಇದು ಅವರು ಉದ್ದೇಶಪೂರ್ವಕವಾಗಿ ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಂಡು ಸರ್ಕಾರದ ನಿಯಮದ ಅನುಸಾರವಾಗಿ ನೌಕಾಪರನ್ನು ನಿರ್ಮಿಸಿದ್ದಾರೆ. ಈ ಕೃತ್ಯವು ಆ ಯುವಕ ಮತ್ತು ಯುವತಿಯಿಂದ ಅವರ ನಿರ್ಲಕ್ಷ್ಯತೆಯಿಂದ ಕೂಡ ಸಂಭವಿಸಿರಬಹುದು. ಅದನ್ನು ಪಾಲಿಸ್ತಾರೆ ಎಲ್ಲ ಹೇಳ್ಬೇಕು. ದೇಶ ಬಿಟ್ಟು ಬೆಂಗಳೂರು ಬಿಟ್ಟು ಹೊರಗಡೆ ಹೋಗ್ಬಾರ್ದು ಅಂತ ನೀವು ಪಾಲಿಸ್ತಾರ? ಅದರಿಂದ ಅವರು ಮೇಲರ್ಜಿಯನ್ನು ತಿರಸ್ಕಾರ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಎರಡನೆಯದು ಇಲ್ಲ, ತನಿಖೆ ಮುಗಿಸೋದಕ್ಕಿಂತ ಎಷ್ಟು ದಿವಸ ಬೇಕು? ಸರ್ ಮಹಾಸ್ವಾಮಿಗಳ ಅದು ಪೊಲೀಸ್ ಇಲಾಖೆಗೆ ಸಂಬಂಧಿಸಿದ್ದು ಅದರ ಬಗ್ಗೆ ಕೇಳ್ಕೊಂಡಿಲ್ವ ಅವ್ರನ್ನ? ಇನ್ನೊಂದು ವಾರದಲ್ಲಿ ಮುಗಿಸ್ತೀರ ತನಿಖೆ? ಎಷ್ಟು ದಿನಗಳ ಅವಕಾಶ ಬೇಕಾಗುತ್ತೆ ಅಂತ ಗೊತ್ತಿಲ್ಲ ಮಹಾಸ್ವಾಮಿ. ಅಲ್ಲ, ತನಿಖೆ ಮುಗಿಸೋದಕ್ಕೆ ಎಷ್ಟು ಪ್ರವಾಸೋದ್ಯಮಗಳು ಹೋಟೆಲ್ ಉದ್ಯಮದಲ್ಲಿ ಅತ್ಯಂತ ತೊಡಗಿದ್ರು ಇಷ್ಟೆಲ್ಲ ಇದ್ರೂ ಕೂಡ ಅವರು ಸರಿಯಾದ ಗವಾಕ್ಷಿಗಳನ್ನ ಅವರ ಹುಕ್ಕಾ ಬಾರ್ನಲ್ಲಿ ಅಳವಡಿಸದೇ ಇರೋದ್ರಿಂದ 2 ನರಹತ್ಯೆ ಜೀವಹತ್ಯೆ ಆಗಿರೋದ್ರಿಂದ ಅವರಿಗೆ ಜಾಮೀನಿನ ಅರ್ಜಿಯನ್ನು ಕೊಡೋದಕ್ಕೆ ಬರೋದಿಲ್ಲ ಮಹಾಸ್ವಾಮಿ. ಮುಂದೂರಲಿದೆ ಸಾಮಾಜಿಕವಾಗಿ ಅದು ಜನರ ಮೇಲೆ ಪ್ರಭಾವವನ್ನು ಬೀರುವುದು ಮಹಾಸ್ವಾಮಿ. ನಾಲ್ಕನೇದಾಗಿ ನಾವು ಕೊಟ್ಟರೆ ನಮ್ಮ ಬಗ್ಗೆ ಏನಾದ್ರು ತಪ್ಪು ತಿಳ್ಕೊತಾರ? ಹಾಗಲ್ಲ ಮಹಾಸ್ವಾಮಿ, ಈ ಥರ ಕೃತ್ಯಗಳನ್ನ ಮಾಡಿ ಕೂಡ ಎಲ್ಲರೂ ಬೇಕು ಅಂತ ಈ ಥರ ಕೃತ್ಯಗಳನ್ನ ಮಾಡ್ತಾರೆ. ಅದರಿಂದ ಮತ್ತೆ ಇದೇ ರೀತಿ ಜಾಮೀನು ಅರ್ಜಿ ಹಾಕಿ ಅವರು ಹೊರಬರೋ ಪ್ರಯತ್ನಗಳನ್ನ ಮಾಡಬಹುದು ಮಹಾಸ್ವಾಮಿ. ಅದರಿಂದ ಬೇರೆ ಇನ್ನೊಂದು ತೊಂದರೆ ಹಾಕಬಾರ್ದು, ಆ ಥರ ಮಾಡದೇ ಇರಲಿ ಇನ್ನೊಂದು distinct differences between game of skill and game of chance. Game of chance falls into gambling. It is largely defined as by random emitment of kind of exchange product bans to protect the public's health. There were totally 581 acts banned, which actually included 174 of National Gaming Federation is bound by the amendment bill of the state of Kalparusha. That is the issue, no? Then president assents, and then when it is notified in the Gazette of India saying that at such a date this will become operative, then only it becomes a statute in operation, and at that time you can challenge it. with the assistance of cards. Even if any betting was resorted to, and even if any plots was movable, was made in support of that betting, that itself did not convert a game of skill into game of chance. A game of chance is clearly different from game of skill. Even though if they are using some kind of betting resources, they are still making kind of living. They can actually make some kind of bar for the, as the honorable mentioned earlier, they could have asked for the resorts, like having limits over the betting things or something.
ಕೈಯಲ್ಲಿ ಹಿಡ್ಕೋಬೇಕಪ್ಪ, ಕೆಳಗೆ ಬೀಳುತ್ತೆ. ಎರಡು ಕೈಯಲ್ಲಿ ಹಿಡ್ಕೊಳ್ಳಿ. Very crucial training. You have to play with cards very close to hand. Matrimonial litigation is on the rise. Close to maybe 700 to 800 filings per month in Bangalore. ಅಂಜಲಿ ಸಂಶೋಧನೆ ನ್ಯಾಯಾಲಯದ ಸಮ್ಮುಖದ ಮೇರೆಗೆ 37, 338, 285ಗಳ ಕಲಾ 34ರೊಂದಿಗೆ ಐಪಿಸಿ ಅಡಿಯಲ್ಲಿ ಮನೋಹರ್ 5 ಜನರ ವಿರುದ್ಧ ಕೇಸನ್ನು ನೋಂದಾಯಿಸಲಾಗಿದೆ. ಮಹಾಸ್ವಾಮಿ 304, 337, 338, 285ರ ಅಡಿಯಲ್ಲಿ ಎರಡನೇದು ಸ್ಥಳದಲ್ಲಿ ಮನೋಹರ್ ಅರ್ಜಿದಾರ ಅಲ್ಲಿ ಇರಲಿಲ್ಲ ಮಹಾಸ್ವಾಮಿ. 337 ಇತರೆ ಈ ಕಲಾಮದ ಅಡಿಯಲ್ಲಿ ಪೊಲೀಸರು ನನ್ನ ಅರ್ಜಿದಾರರ ಮೇಲೆ ಜಾಮೀನು ದೂರನ್ನು ನೀಡಿದ್ದಾರೆ ಮಹಾಸ್ವಾಮಿ. On behalf of the state of Karnataka, and the Mukherjee is moved to Dr. Indian researcher. I would like to do the issues over 1, 2, and 4. And sir, I would like to submit you first memory. What is your name? Mahfouz. Issues, issue number 1, issue number 2, and issue number 4. And you can do on issue 3 and players. With your permission, sir, shall I open the case, sir? So particularly this overall case covers the online games, which is betting games particularly. First of all, there was Police Act 1963, which was in act before this, but this was amended in the 2021 with installation of insertion of section 7, which defines the wagering act and certain games as wagering. Sir, wagering means there is a mutual chances of gaining a loss, and but the National Gaming Federation is arguing that these games are game of skill, not rather than game of skill. They are arguing that game of skill rather than game of chance. But the state is saying that due to the loss of many students, their suicides has been conducted in the state. After the digital literacy which had been done in the state, after this, there are innumerous number of suicides going on in the state, sir. I would like to show Why suicides? Due to betting, sir. Due to betting. That you didn't say. Sorry, you missed it in total. They cannot bet. They cannot bet. They cannot bet, which is wagering, which offends the wagering act. So we added in the definition. So these are the facts, sir. I would like to show one media report which shows that 94% of the deaths of the youths which are reported are due to this online games. They are not the facts before the High Court. No, sir. This is the first time you are producing. Yes, sir. It was dismissed due to the fundamental right 19 clause 1 skill of expression. But we want to show that it is the state's responsibility, as it is enumerated in the directive principles of state in 36 to 51, and it is the responsibility of the state to make sure that everyone and every individual should live a better life. Issue number 1 is whether the state is competent to make laws. First of all, I have said the
background of why the state has made and inserted number 256 administrative relations. It is enumerated that, and particularly this lottery and gambling comes under the state list. Henceforth, there is no necessity that it What comes is the under item number, gambling and item number in the 7th schedule? Sorry for the inconvenience, sir. I have not particularly gone through that. You should know when you are arguing for the state State's as Advocate General. As Advocate General, we are surprised to know that you are not aware of what is the Sorry, item number in the sir. 7th Due schedule. to the enumeration of time, we have to do You cannot say that. You cannot say that. Your disability cannot be a good ground for the state to lose the case before. in the next proceeding. I would like to say about that. And in particular, it comes See, what is the state power? Amendment and consent related issues are concerned. This is not only the public order, all those things are there. Could you find out those entries in the central list also? Other states also. Entire nation you are running the state. But ultimately whether parliament can also enact law. For state. They can take the benefit, no company can take the benefit. Sir, but it is under the state list. The state can make sure that. It is so as the effect or repercussion. Tax and game of expression. Because these games which are they are making sure these particular games are wagering. For example, they are giving the advertisement like put 1 penny of 1 rupee and gain 1 crore rupee, which is like wagering, because betting on a particular amount of number or particular player is not a game of skill, where concerns chess is a game of skill, your lordship, because there is a mutual chance they can use the skill in certain day. If it is in the if any police finds out that poker is playing in concern of any farmer, it is not violating any wagering. But in consent they have made sure that there is wagering going on there. They have taken money and betting there. This game of skill, activities of business. You are the only state finding with the problem. Sir, but it differs from state to state. ಅದನ್ನ ಗಜ್ಜಿ ಕೊಡಬಾರ್ದು. ಇಲ್ಲಿ ವಿವಾದಾಂಶ ಏನು ಬರುತ್ತೆ ಅಂದರೆ ಈ ಕೇಸ್ ಸ್ವಾಮಿ ಯಾವ ಹಂತದಲ್ಲಿ ತನಿಖೆ ಹಂತದಲ್ಲಿದೆ, ಇನ್ನು ತನಿಖೆ ನಡೀತಾ ಇದೆ. ಆ ತನಿಖೆ ನಡೀ ಸಂದರ್ಭದಲ್ಲಿ ಇವ್ರು ಗಜ್ಜಿ ಕೊಟ್ಬಿಟ್ರೆ ಇನ್ನು ಮುಂದೆ ಅವರು ಜೈಲಿಂದ ಏನು ಜಾಮೀನಿಂದ ಬಿಡುಗಡೆ ಆಗಿ ಈಚೆ ಬಂದ್ಬಿಡ್ತಾರೆ. ಬಂದರೆ ಇಲ್ಲಿ ಸಾಕ್ಷಿಗಳನ್ನ ನಾಶ ಮಾಡ್ಬೋದಲ್ಲ ಸ್ವಾಮಿ ಅವರು. ಹಂಗಾಗಿ ಅವ್ರಿಗೆ ಜಾಮೀನು ಕೊಡಬಾರ್ದು ಅಂತ ನಾನು. ನಾವು ತನಿಖೆ ಮುಗಿದ ನಂತರ ಕೊಡಬಹುದಾ? ತೊಂದರೆ ಇಲ್ಲ. ತನಿಖೆ ಮುಗ್ದಾದ್ಮೇಲೆ ಅಲ್ಲಿ ಏನು ಬರುತ್ತೆ ಸ್ವಾಮಿ ಅದ್ರ ಪ್ರಕಾರ ನೋಡಬೇಕು ಹೊರತು ಅಲ್ಲಿ ಇನ್ನೂ ತನಿಖೆ ನಡೀತಾನೆ ಇದೆ, ಅದು ಮುಗ್ದಿಲ್ಲ ತನಿಖೆ ಸ್ವಾಮಿ. ಇಲ್ಲಿ ಕಟ್ಟಡಗಳು ಸರಿಯಾಗಿ ಅನುಸಾರವಾಗಿ ನಿರ್ಮಿತವಾಗಿದೆಯೇ ಇಲ್ಲ ಸ್ವಾಮಿ, ಅದು ಕಟ್ಟಡಗಳು ಅನಿಯಮಿತವಾಗಿಯೇ ಸರಿಯಾದ ರೀತಿಯಲ್ಲಿ ಅವರು ಕಟ್ಟಡ ಕಟ್ಟಿರೋದಿಲ್ಲ. ನಿಯಮಾನುಸಾರವಾಗಿ ನಿರ್ಮಿತವಾಗಿದೆ ಅಂತ ಹೇಳಿದ್ರೆ ಆದ್ರೆ ಸ್ವಾಮಿ ಅದು ನಿರ್ಮಿತವಾಗಿದೆ ಅಂದ್ರೆ ಆ ತಿರಸ್ಕಾರ ಮಾಡಿಸಿ ಇದು ನ್ಯಾಯಸಮ್ಮತವಾಗಿದೆ ಸ್ವಾಮಿ ನಮಗೆ ಅಂತ ನಾನು ಹೇಳ್ತೀನಿ ಸ್ವಾಮಿ. ಹಾಗೆ ಇಲ್ಲಿ ವಿವಾದಾಂಶದಲ್ಲಿ ಅದೇ ಪ್ರಕಾರ ಇಲ್ಲಿ ಪ್ರಮುಖವಾಗಿ ಅವನಿಗೆ ಬೇಲ್ ಹಚ್ಚಿ ಕೊಡಲೇಬಾರದು. ಇಲ್ಲಿ ನರಹತ್ಯೆಯಾಗಿದೆ. ಪ್ರಮುಖವಾಗಿ ನಾವು ಏನು ಕಾಣ್ಬೋದು ಅಂತಂದರೆ ಇಲ್ಲಿ ಒಂದು ನರಹತ್ಯೆಯಾಗಿದೆ ಮಹಾಸ್ವಾಮಿ. ಅವನು ನಿರ್ಲಕ್ಷ್ಯತೆಯಿಂದಲೇ ಅವನಿಗೆ ಇಲ್ಲಿ ಇದಾಗಿದೆ. ನಿರ್ಲಕ್ಷ್ಯದಿಂದ ಅಲ್ಲಿ 2 ಜೀವ ಅಂದರೆ 1 ಪ್ರಾಣ ಹೋಗಿದೆ ಮಹಾಸ್ವಾಮಿ. ಅಲ್ಲಿ ಅವರು ಮಾಲೀಕರಾದಮೇಲೆ ಮಹಾಸ್ವಾಮಿ ಅವರು ಎಲ್ಲ ಜವಾಬ್ದಾರಿನೂ ಅವರೇ ಹೊತ್ತಿರಬೇಕು. ಹೊಣೆಗಾರರು ಆಗಿರ್ತಾರೆ. ಅವರು ಒಳ್ಳೆಯ ದೃಷ್ಟಿಯಿಂದ ಅಂದರೆ ಅವ್ರು ಹೇಳ್ತಾರೆ ಇದು ಮಾಡೋದು. ಆದರೆ ನಾನು ಹೇಳ್ತೀನಿ ಅಂದರೆ ಅವ್ರು ದುಡ್ಡಿಗೋಸ್ಕರ ಅಲ್ಲಿ ಅದನ್ನು ಸ್ಥಾಪನೆ ಮಾಡಿರ್ಬೋದಲ್ಲ, ಇಲ್ಲಿಗಲ್ ಆಗಿ ಮಾಡಿರ್ಬೋದಲ್ಲ ಮಹಾಸ್ವಾಮಿ. ಇದು ಸಮಾಜಕ್ಕೆ ಹಾನಿ ಅಂತ ಅವ್ರಿಗೂ ಗೊತ್ತಿರುತ್ತೆ. ಗೊತ್ತಿದ್ರು ಯಾಕೆ ಗೊತ್ತಿದ್ರು ಅವ್ರು ಸ್ಥಾಪನೆ ಮಾಡಿದ್ದಾರೆ. Using in these particular cases, one is game to differentiate between the game of skill and expression, which was said by the High Court that particular these online games use about game of skill, but the state, behalf of state, I am arguing that it is not the game of skill, but it is not a game of skill, but it is wagering. And next, in the freedom of trade and commerce, particularly even a youth can use their father's ID to forgery and they can easily curtail that, and which is curtailing the fundamental direct. They are under 18 years, they have no particular adolescent mindset to understand what is correct and what is right, but putting a blanket ban on it and
you are preaching something, society won't accept it. But whether it is legal or not, There are some sort of things which are. certain things are legal, but society may not accept. Yes, Your Worship. Whatever you say, society will help on this thing. In commerce, in which companies are not giving limit to it, there is no limitation for putting certain amount of money, even though they are paying GST. Even though they are paying GST and they are registered, they are legal. But there is no complete restrictions, and the procedure of eKYC should be conducted in a manner that the person who is playing that should physically present and make sure that what is correct and what is make sure that he is the particular person. Where is concerned with eKYC things, they can use easily with the OTP, they can use the parent's IDs. Without betting, it is permitted. Yes, Your Worship. It is permitted. That you have to highlight. That what you have banned under the amendment is betting, not playing games. So one can play games without betting. So how this betting menace is causing loss to the society, that you have to highlight. Restrict your argument to that. Not ಅಷ್ಟೊಂದು ದೊಡ್ಡ ಉಕ್ಕು ಬಾರಲ್ಲಿ ಕೆಲವೊಂದಷ್ಟು ಸೌಲಭ್ಯಗಳಿಲ್ಲ ಅನ್ನೋದನ್ನ ಅವರು ಗಮನದಲ್ಲಿ ಇಟ್ಕೊಂಡಿರ್ಬೇಕಾಗಿತ್ತು. ಅಷ್ಟೊಂದು ದೊಡ್ಡ ಅವರು ಗೌರವಾನ್ವಿತ ವ್ಯಕ್ತಿ ಆಗಿರೋದ್ರಿಂದಾಗಿ ಇಷ್ಟು ನಿರ್ಲಕ್ಷ್ಯತೆ ಮಾಡಿರೋದ್ರಿಂದನೇ ಆ 2 ಜೀವಗಳು ಹೋಗಿದೆ. ಅದರಿಂದಾಗಿ ಇನ್ನೂ ಅದು ತನಿಖೆ ಹಂತದಲ್ಲಿದೆ. ತನಿಖೆಯಲ್ಲಿ ಸಾಬೀತಾಗಿಲ್ಲ ಅವರಿಗೆ ಜಾಮೀನು ಕೊಡಬಾರ್ದು ಅಂತ ನಾವು ಬೇಡ್ಕೊಂತೀವಿ. ಅದ್ರ ಬಗ್ಗೆ ತನಿಖೆ ಏನು ಕಂಡುಬರಲಿಲ್ಲ ಅಂದ್ರೆ ಕಾಂಪನ್ಸೇಟ್ ಮಾಡ್ತೀರಾ? ಸರ್ ಅದನ್ನ ತನಿಖೆ ಮಾಡಿದ್ಮೇಲೆ ತನಿಖೆ ಮಾಡಿದ್ಮೇಲೆ ಯಾವುದಾದ್ರೂ ಜಡ್ಜ್ಮೆಂಟ್ ಕೋರ್ಟ್ ಮಾಡಿದ್ದೀರಾ? ಏನು ಹೇಳ್ತೀವಿ ಅಂದ್ರೆ ಮಾರ್ಕ್ಸ್ವಾಮಿ ಇಲ್ಲಿ 304A ಅಂದರೆ ನಿರ್ಲಕ್ಷ್ಯದಿಂದ ಮರಣವನ್ನು ಉಂಟು ಮಾಡುವಂಥದ್ದು ಹಾಗೂ 285 ಅಡಿಯಲ್ಲಿ ಪ್ರಕರಣವನ್ನು ದಾಖಲಾಗಿತ್ತು. ಬಾಂಬೆ ಸರ್ವೋಚ್ಚ ನ್ಯಾಯ ಈ ರೀತಿ ಅಪರಾಧಿಗಳಿಗೆ ತೀವ್ರ ಸ್ವರೂಪ ಮತ್ತು ಗಂಭೀರವಾಗಿರುವಂಥದ್ದಾಗಿದ್ದು ಜೀವ ಕಾರಾವಾಸ ಮತ್ತು ದಂಡನೆಗೆ ಗುರಿಪಡಿಸಬಹುದಾದ ಜಾಮೀನು ರಹಿತ ಅಪರಾಧಗಳಾಗಿರುವಂಥದ್ದು. ಮಾಸ್ವಾಮಿ ಅರ್ಜಿದಾರರಿಂದ ಉಂಟಾದ ನಿರ್ಲಕ್ಷ್ಯತೆಯಿಂದ ಕೃತ್ಯಕ್ಕೆ ಅವರು ಸಲ್ಲಿಸಿದ ಜಾಮೀನು ಅರ್ಜಿಯನ್ನು ವಜಾ ಮಾಡಬೇಕಾಗಿ ಇಲ್ಲಿ ಹೇಳುತ್ತೆ ಮಾಸ್ವಾಮಿ. ಇದರಲ್ಲಿ ಇಲ್ಲಿ ಘಟನೆಯಲ್ಲಿ ನಡೆದ ಸಂದರ್ಭ ಏನಂದ್ರೆ ಇಲ್ಲಿ ಹೇಳ್ತಾರೆ ಮಾಸ್ವಾಮಿ ಅವರು High Court has answered negatively. So that this issue is concerned. Is it so? You continue with your line of argument. Article 14 says the right to equality. People are invest their money on these betting games and lost their money. From these betting games, people are losing their lives also. Is there an equality? As equal to others who are becoming well in society. Those who are playing these betting games and losing the money, they are going under the poverty line. These things considered as unequal in the society. I will proceed my prayer, Your Lordship. How many issues? Number 3. Again, issue number 4 is there. This case. ಆಯಿತು. ಆ ಕಾಲಮಲ್ಲಿ ಅವನಿಗೆ ಆರೋಪಿ ಅಂತ ಆ ಕಾಲಮನ್ನು ಸೇರಿಸಿದ್ರೆ ಅವರ ಜಾಮೀನು ಅರ್ಜಿಯನ್ನ ತಿರಸ್ಕಾರ ಮಾಡಬೇಕು ಅಂತ ಅಷ್ಟೇ ಹೇಳ್ತಾರೆ. ಮಹಾಸ್ವಾಮಿಯಲ್ಲಿ ನರಹತ್ಯೆ ಉಂಟಾಗಿದೆ. ಉದ್ಯಮ ಶುರು ಮಾಡಬೇಕಾದ್ರೆ ಪ್ರತಿಯೊಂದು ಇದು ಅವರು ಎಲ್ಲದಕ್ಕೂ ಅವರೇ ಬಾಧ್ಯರಾಗಿರ್ತಾರೆ. ಅವರು ಅದರಿಂದ ಅವರೇ ಎಲ್ಲದಕ್ಕೂ ಬಾಧ್ಯರಾಗಿರ್ತಾರೆ. ಒಂದು ವೇಳೆ ಕೊಟ್ಟರೆ ಜಾಮೀನು ಅವ್ರೇನಾದ್ರು ಪರಾರಿಯಾಗೋ ಸಾಧ್ಯತೆ ಇದೆಯಾ? ಇದೆಯಾ ಇಲ್ಲ. ಪಾಸ್ಪೋರ್ಟ್ನ ಡೆಪೋಸಿಟ್ ಇಲ್ಲ, ಎರಡು ವಿಧಿಸ್ತಾರೆ. ಕಾರಾವಾಸ ಶಿಕ್ಷೆ ಮತ್ತು ಅವೆರಡನ್ನೂ ವಿಧಿಸ್ಬೇಕಂತ. ಇದು ಈಗೆಲ್ಲ ಹೋಗಿದ್ರಲ್ಲ ಹೇಳಿದಾರ ನಿಮ್ಮ ಕಂಪ್ಲೇಂಟಲ್ಲಿ. ಈಗ
ಡೆಫಿನೇಷನ್ ಓದಿದ್ರಲ್ವಾ, ಏನಂತ ಓದಿರ್ಬೋದು ಮೇಲೆ? The society in order of the development of the society. The National Gaming Federation, which had Gaming Companies National Gaming Federation is bounded by the Amendment Bill of the State Kalpamukha, whether the appellants had a good claim for this special liquidation. With the permission of your Lordship, the Council seeks to the permission to begin with the issue raised in the incident case. According to Article 136 does not confer to the right of appealing but verily a discretionary power of Supreme Court to be exercised for satisfying the demand of justice under expectational circumstances. In Pritam Singh West State, including the decisions on Article 136 in the same case, it was held by the Supreme Court that generally speaking this court will not grant special leave unless it is shown that expectation and special circumstances exist. The substantial and grave injustice has been done that the case in question presenting features of sufficient gravity to warrant a review of the decisions appealed against. Or said the power under Article 136 should be exercised with caution and in accordance with the law and set legal principle. In the case of Secretary State of Karnataka, West Umadevi and Shivana, citizens the approach of settling private disputes under Article 136, stating that it would lead a confusion resulting and lack of precedent. The court observed the court is not 136, stating that it would lead a confusing result and lack of precedent. Under Article 19 class 1 class G of the Constitution. ಲಕ್ಷ್ಮೀನಾ ನಿಮ್ಮ ಹೆಸರು ಆರ್ಗಿ ಮಾಡೋದು Dikshita. ಜೋರಾಗಿ ಹೇಳಿ. Dikshita. Survey and came to the conclusion The violation of their fundamental rights. which will prevail at the cost of the other's life. Can you run the business? Online gaming betting, you are running, no? Same business. Is there any restrictions in? It's the state's duty. Fundamental rights are guaranteed against the state action. Directive principles are there. Or before any other high court. State of Madhya Pradesh. It says violation of fundamental rights to profession or business guaranteed under Article 19 clause D. Read with the Article 301, that is incompetent and unreasonable restrictions. ಮ್ಯಾಜಿಸ್ಟ್ರೇಟ್ ಅವರು ತಮ್ಮ ಅರ್ಜಿಯನ್ನ ರಿಜೆಕ್ಟ್ ಮಾಡಿದ್ರು. ಏನು ಕಾನೂನು ಹೇಳುತ್ತೆ? ಮನೋಹರ ಅರ್ಜಿದಾರರ ಮೇಲೆ ಹಾಕಿರುವಂತಹ ದಂಡ ಭಾರತ ದಂಡ ಸಂಹಿತೆಯ ಕಲಂ 304 ಏನಿದೆ ಅದು ನಾನ್ ವೇಲಬಲ್ ಅಫೆನ್ಸ್ ಸ್ವಾಮಿ. ಈ ನಾನ್ ವೇಲಬಲ್ ಅಫೆನ್ಸ್ನ ಸತ್ರ ನ್ಯಾಯಾಲಯದ ಮುಂದೆನೆ CRPCಯ 439 ಅಡಿಯಲ್ಲಿ ಹಾಕಬೇಕು. ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ಯಾಕೆ ಹಾಕೋಕ್ಕಾಗಲ್ಲ ಅಂದರೆ ಅವರಿಗೂ ಪವರ್ ಇರುತ್ತೆ. ಅವರಿಗೆ ಬೇಲ್ ಕೊಡೋದು ಬಿಡೋದು ಅವ್ರ ವಿವೇಚನೆಗೆ ಬಿಟ್ಟಂಥದ್ದು. ಆದರೆ ಅದರಲ್ಲಿ ಸ್ಪೆಷಲ್ 37 ಏನಿದೆ ನಾನ್ ವೇಲಬಲ್ ಅಫೆನ್ಸ್ಗೆ ಬೇಲ್ ಕೊಡೋದು ಅದು ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಅಪ್ಲೈ ಆಗ್ತದೆ. ಆದರೆ ಈಗ ಕೇಸಲ್ಲಿ ಏನಿದೆ 404 ಇರೋದ್ರಿಂದ ಅವರ ಇದಕ್ಕೆ ಉಪರ್ದಿಕ್ಕೆ ಬರಂಗಿಲ್ಲ ಅಂತ ಹೇಳಿ ಅದು ರಿಜೆಕ್ಟ್ ಮಾಡಿದರೆ ಅದಕ್ಕೆ ನಾವು ಸೆಷನ್ಸ್ ನ್ಯಾಯಾಲಯದ ಮುಂದೆ ಬಂದಿದ್ದೀವಿ ಅಂತ. ನೀವೇನು ಫಸ್ಟಿಗೆ ಹೇಳ್ತಿರಲ್ಲ ಯಾಕೆ ಈ ಕೋರ್ಟ್ ಮುಂದೆ ಬಂದ್ರಿ, ಆಮೇಲೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಯಾಕೆ ರಿಜೆಕ್ಟ್ ಮಾಡಿತು, ಯಾವ ಕಾರಣಕ್ಕಾಗಿ ರಿಜೆಕ್ಟ್ ಮಾಡಿತು ಅಂತ ಅದನ್ನ ಹೇಳಿ ಆದ ಮೇಲೆ ತಾವು ಫ್ಯಾಕ್ಟ್ಸ್ ಹೇಳಬೇಕು. Not have a good claim for the abandonment of the respondent online gaming company. The Kalpamukha Police Amendment Bill is unconstitutional and pass any other order that it may be within the ends of justice, equity and good conscience, all of which is respectfully submitted.
ನಮ್ಮ ಸರ್ಕಾರಿ ಕಾನೂನು ಕಾಲೇಜು ರಾಮನಗರ ಇದರ ಸಹಯೋಗದೊಂದಿಗೆ ಈ ದಿನ ನಾವು ಮಾದರಿ ನ್ಯಾಯಾಲಯ ಸ್ಪರ್ಧೆ ಮೂಟ್ ಕೋರ್ಟ್ ಕಾಂಪಿಟೇಷನ್ 2024ಕ್ಕೆ ಈ ಒಂದು ಸಮಾರಂಭಕ್ಕೆ ನಾನು ಸ್ವಾಗತವನ್ನು ಕೋರ್ತಾ, ಇನ್ನು ವಕೀಲರು ಬರುವ ತಡವಾಗಿರೋದ್ರಿಂದ ಅದಕ್ಕೆ ಮುಂಚೆ ನಾನು ನಮ್ಮ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ ಕಾನೂನು ಶಾಲೆಯ ಮಾಜಿ ನಿರ್ದೇಶಕರಾಗಿರುವಂತಹ ಪ್ರೊಫೆಸರ್ CS ಪಾಟೀಲ್ ಅವರಿಗೆ ನಮ್ಮ ವಿದ್ಯಾರ್ಥಿಗಳನ್ನು ಕುರಿತು ಮಾತಾಡಬೇಕೆಂಬುದಾಗಿ ಕೋರ್ತೇನೆ. ಎಲ್ಲರಿಗೂ ನಮಸ್ಕಾರ. ಮಾನ್ಯ ಶ್ರೀ ಕೆ ಗೋರಖನಾಥ್ ಬಾಬು ನಿರ್ದೇಶಕರು, ಕರ್ನಾಟಕ ಇನ್ಸ್ಟಿಟ್ಯೂಟ್ ಫಾರ್ ಲಾ ಆ್ಯಂಡ್ ಪಾರ್ಲಿಮೆಂಟರಿ ರಿಫಾರ್ಮ್ಸ್ ಅವರೇ, ಡಾಕ್ಟರ್ ಅನಿತಾ, ಪ್ರಿನ್ಸಿಪಾಲ್ ಆಫ್ ದಿ ಕಾಲೇಜ್, my good friend who has followed me from the Dharwad days, Manjunath, and all the distinguished colleagues and my dear students. Actually, I was supposed to speak in the morning session. I skipped that because we had to start this competition, and we were enthusiastic to see the competition moot court happening in Government Law College, Ramnagar, and we were also so enthusiastic and anxious to see that. ಒಂದು ವಿಚಾರ ಸ್ಪಷ್ಟವಾಗಿ ಹೇಳಬೇಕಂತಂದರೆ, ಬೆಳಗ್ಗೆಯಿಂದ ನೀವೆಲ್ಲ ಇಲ್ಲಿ ಓಡಾಡ್ತಾ ಇರೋದು, ಸಂಘಟನೆ ಮಾಡ್ತಾ ಇರೋದು, ವ್ಯವಸ್ಥೆ ಮಾಡ್ತಾ ಇರೋದು, ಇದನ್ನೆಲ್ಲ ನೋಡಿದರೆ ನನಗೆ ಭಾಳ ಸಂತೋಷ ಆಯಿತು. ನನಗೇನು ಅನಿಸ್ತು ಅಂತಂದರೆ, ನಾನು ಇಲ್ಲಿನೂ ಸರ್ವಿಸ್ ಮಾಡಬೇಕಾಗಿತ್ತಲ್ಲ ಈ ಕಾಲೇಜಿನಲ್ಲಿ, ಇಷ್ಟು ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ ಅಂತ. ಅವರು ಅನಿತಾ ಅವ್ರಿಗೆ ಕೇಳಿದೆ, ಹೆಂಗ್ರಿ ಮೇಡಮ್ ಅಂತ. ಇಲ್ಲ ಸರ್, ನೀವು ರಿಟೈರ್ ಆಗಿರಿ, ಇನ್ನು ಸರ್ವಿಸ್ ಮಾಡೋಕ್ಕೆ ಬರೋದಿಲ್ಲ. ನಾವು ರಿಟೈರ್ ಆಗಿಬಿಟ್ಟು, ರಿಟೈರ್ ಆದರೂ ಬಿಡೋಂಗಿಲ್ಲ. ಏನಿದು ಮೂಟ್ ಕೋರ್ಟ್ ಅಂತಂದರೆ ಏನು, ಎದಕ್ಕೆ ನಾವು ಇದರಲ್ಲಿ ಭಾಗವಹಿಸಬೇಕು? ನೀವೆಲ್ಲರೂ ಕಾನೂನು ಶಿಕ್ಷಣದಲ್ಲಿ ತೊಡಗಿರ್ತೀರಿ. ಪ್ರೊಫೆಷ್ನಲ್ ಎಜುಕೇಷನ್, ಲೀಗಲ್ ಎಜುಕೇಷನ್ ಈಸ್ ಎ ಪ್ರೊಫೆಷ್ನಲ್ ಎಜುಕೇಷನ್. ವಾಟ್ ಯು ವಾಂಟ್ ಟು ಬಿಕಮ್, ಯು ಶುಡ್ ಬಿಕಮ್ ಎ ಪ್ರೊಫೆಷ್ನಲ್. ಎಂಥ ಒಂದು ವೃತ್ತಿ, ವಕೀಲಿ ವೃತ್ತಿ ಅಂತಂದರೆ ಎಂಥ ಒಂದು ವೃತ್ತಿ ಅನ್ನೋದನ್ನು ನಾವು ತಿಳ್ಕೋಬೇಕು. ರಾಷ್ಟ್ರಕ್ಕೆ ತೊಂದರೆ ಬಂದಾಗ, ರಾಜ್ಯಕ್ಕೆ ತೊಂದರೆ ಬಂದಾಗ, ಈಗ ನಿಮಗೆ ಒಂದೇ ನಿನ್ನೆ ನ್ಯೂಸ್ ಪೇಪರ್ಗಳು ನೀವು ಓದಿ ನೋಡಿದರೆ, ಫಾಲಿನ್ ಆರಿಮನ್ ತೀರ್ಕೊಂಡ್ರು. ಯಾರು ಇವರು ಫಾಲಿನ್ ಆರಿಮನ್? ಇಲ್ಲಿ ನಿಂತಿದ್ದೀನಲ್ಲ, ನಾನು ಫಾಲಿನ್ ಆರಿಮನ್ ಅವ್ರನ್ನ ಎಷ್ಟು ಇಷ್ಟಪಡ್ತೀನಿ ಅಂತಂದರೆ, ಅವ್ರು ಬರೆದಿರೋ ಎಲ್ಲ ಪುಸ್ತಕ ಓದ್ಬಿಟ್ಟಿನಿ. ಓಕೆ, Indian legal system, can it be saved? State of the nation, before memory fades, God save the Honorable Supreme Court, harmony in disharmony, 2 volumes. ಅವ್ರು ಏನೇನು ಬರ್ತಾರೆ ಎಲ್ಲ. ಈಗ ಲಾಸ್ಟ್ ಪುಸ್ತಕ ಅವ್ರದ್ದು ಪಬ್ಲಿಷ್ ಆಗಿರೋದು, ಯು ಮಸ್ಟ್ ನೋ ಯುವರ್ ಕಾನ್ಸ್ಟಿಟ್ಯೂಷನ್. ಅದನ್ನು ಓದ್ತಾ ಇದ್ದೀನಿ, ಅರ್ಧ ಓದಿದ್ದೀನಿ. ಆ ಮನುಷ್ಯನ ನೋಡಿದ್ರೆ ನನಗೆ ಅಷ್ಟು ಇಷ್ಟ. ಯಾಕಂದರೆ ಅಂಥ ವಿದ್ವತ್ ಪುರುಷ ಕಾನೂನಿನಲ್ಲಿ ಇರೋದಕ್ಕೆ ಸಾಧ್ಯವೇ ಇಲ್ಲ. ಎಲ್ಲೋ ರಂಗೂನಲ್ಲಿ ಹುಟ್ಟಿದವರು, ಎಲ್ಲಿದ್ದೋ ಬಂದು ಎಲ್ಲೋ ಬೆಳೆದು ಏನೋ ಆಗಿ. ಜೇಮ್ಶೆಡ್ಜಿ ಕಂಗಾ ಪಾಲ್ಕಿವಾಲಾ ತಯಾರಾಗಿದ್ದು ಜೇಮ್ಶೆಡ್ಜಿ ಕಂಗಾ ಆಫೀಸಲ್ಲಿ. ಜೇಮ್ಶೆಡ್ಜಿ ಕಂಗಾ ಆಫೀಸಲ್ಲಿ ತಯಾರಾದವರು ಫಾಲಿನ್ ಆರಿಮನ್ ಕೊನೆಯ ವ್ಯಕ್ತಿ. ಅವ್ರ ಬಗ್ಗೆ ನನಗೆ ಇಷ್ಟೊಂದು ಗೌರವ ಯಾಕೆ ಬರ್ತದೆ ಅಂತಂದರೆ, ಅವ್ರು ಏನು ಅನ್ನೋದು ನಾನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಪಾಲ್ಕಿವಾಲಾ ಎ ಲೈಫ್ ಅಂತ ಒಂದು ಪುಸ್ತಕ MV ಕಾಮತ್ರು ಬರೆದಿರೋದು. ಎಂಥ ಅದ್ಭುತವಾದ ಪುಸ್ತಕ ಪಾಲ್ಕಿವಾಲಾ ಎ ಲೈಫ್. ಓದ್ರಿ, ಅವಾಗ ಗೊತ್ತಾಗ್ತದೆ ಪಾಲ್ಕಿವಾಲಾ ಅಂದರೆ ಯಾರು. ಒಂದು ಒಳ್ಳೆಯ ಪುಸ್ತಕ ಇದೆ, ಸುದೀಶ್ ಪೈ ಅವರು ಬರೆದಿರೋದು, ಲೆಜೆಂಡ್ಸ್ ಆಫ್ ಲಾ. ಸುದೀಶ್ ಪೈ ಎಷ್ಟು ಚೆನ್ನಾಗಿದೆ ಪುಸ್ತಕ ಅಂತಂದರೆ, ದೊಡ್ಡ ಕಾನೂನಿನಲ್ಲಿದ್ದ ದೊಡ್ಡ ವ್ಯಕ್ತಿಗಳ ಬಗ್ಗೆ 10-12 ಪುಟದಲ್ಲಿ ಇಷ್ಟು ಸ್ಫುಟವಾಗಿ ಬರ್ದಾರೆ ಅಂತಂದರೆ, ಆ ಪುಸ್ತಕ ಓದ್ಬಿಟ್ಟಿದ್ರೆ ಯು ವಿಲ್ ಸ್ಟಾರ್ಟ್ ಡಾನ್ಸಿಂಗ್. ಅಷ್ಟು ಖುಷಿ ಆಗ್ತದೆ ಅಂಥ ಪುಸ್ತಕ. BN ರಾವ್ ಅವ್ರ ಬಗ್ಗೆ ಹಿಡ್ಕೊಂಡ್ಬಿಟ್ಟು ಎಲ್ಲರ ಬಗ್ಗೆ ಬರೆದಾರೆ, ಓದ್ರಿ ಅಂತ. ಭಾಳ ಒಳ್ಳೆಯ ಪುಸ್ತಕ. PB ವಾಚ, ಜಡ್ಜಸ್ ಆ್ಯಂಡ್ ಅಡ್ವೊಕೇಟ್ಸ್ ಆಫ್ ಮುಂಬೈ ಹೈಕೋರ್ಟ್ ಅಂತ. ಮುಂಬೈ ಹೈಕೋರ್ಟ್ ಸೆಂಟಿನರಿ ಸೆಲೆಬ್ರೇಷನ್ ಆದಾಗ ಅಲ್ಲಿ ಪಬ್ಲಿಷ್ ಆಗಿರೋ ಪುಸ್ತಕ.
ಅದ್ಭುತ ಪುಸ್ತಕ. MC ಚಾಗ್ಲಾ ಇತ್ಯಾದಿ ಎಲ್ಲರ ಬಗ್ಗೆ ಬರ್ತಾರೆ ಅದರಲ್ಲಿ. ಈ ಥರ ನೀವು ಸೋಲಿ ಸೊರಾಬ್ಜಿ ಅವರು ಬರೆದಿರೋದು ಪಾಲ್ಕಿವಾಲ ಅವ್ರ ಬಗ್ಗೆ, ದಿ ಜೆವಲ್ ಆಫ್ ದಿ ಕೋರ್ಟ್. ಈ ಥರ ಪುಸ್ತಕಗಳು ನೀವು ಓದ್ತಾ ಹೋದರೆ ಕಾನೂನಿನಲ್ಲಿ ದಿಗ್ಗಜನಾಗಿ ನಿಂದಿರಬೇಕಂತಂದರೆ ನಾನು ಏನೇನನ್ನು ಮೈಗೂಡಿಸ್ಕೊಳ್ಬೇಕು, ಯಾವ ಕೌಶಲ್ಯಗಳನ್ನು ನಾನು ಎಲ್ಫೆಂಟೈನ್ ಮೆಮೊರಿ ಅಂತ ಹೇಳ್ತಾರೆ. ಇವರೆಲ್ಲ ದೊಡ್ಡ ವಕೀಲರಿಗೆಲ್ಲ ಎಲ್ಫೆಂಟೈನ್ ಮೆಮೊರಿ. ಎಲ್ಫೆಂಟೈನ್ ಮೆಮೊರಿ ಅಂದರೆ ಏನು? ಆನೆ ಏನಿದೆಯಲ್ಲ, ಆನೆಗೆ ಒಂದು ವಿಶೇಷವಾದ ಶಕ್ತಿ ಕೊಟ್ಟಾನೆ ದೇವರು. ಆನೆ ನಾವು ಪ್ರಾಪರ್ಟಿ ಇನ್ಹೆರಿಟ್ ಮಾಡ್ತೀವಲ್ಲ, ಆ ಥರ ಆನೆ ಮೆಮೊರಿ ಇನ್ಹೆರಿಟ್ ಮಾಡ್ತದೆ. ಈಗ ಆನೆ ಮರಿ ಹುಟ್ಟಿತಲ್ಲ, ಆ ತಾಯಿ, ತಂದೆ, ಅಜ್ಜಿ, ಅದು ವಂಶಾವಳಿಯಲ್ಲಿ ಎಷ್ಟು ಜನ ಇದ್ರಲ್ಲ ಅವ್ರಿಗೆ ಏನೇನು ಜ್ಞಾಪಕ ಇತ್ತು ಎಲ್ಲ ಜ್ಞಾಪಕ ಶಕ್ತಿ ಈ ಮಗುಗೂ ಬರ್ತದೆ. ದಟ್ ಈಸ್ ಎಲ್ಫೆಂಟೈನ್ ಮೆಮೊರಿ ಆ್ಯಂಡ್ ದಟ್ ಈಸ್ ಟ್ರೂ. ನಾನೇನು ಕಟ್ಟುಕತೆ ಹೇಳ್ತಾ ಇಲ್ಲ. ಅದು ಎಲ್ಲಿ ಗುಡ್ಡ ಇದೆ, ಎಲ್ಲಿ ಕಾಡಿದೆ, ಎಲ್ಲಿ ನೀರಿದೆ, ಎಲ್ಲಿ ದಾರಿ ಇದೆ ಎಲ್ಲ ಗೊತ್ತಿರ್ತದೆ. ಅದು ಎಲಿಫೆಂಟ್ ಪಾತ್ ಅಂತ, ಇಲ್ಲಿಂದ ಅಲ್ಲಿಗೆ ನಡ್ಕೊಂಡು ಹೋಗ್ತಿರ್ತದೆ. ಈ ಕಾಡಿಂದ ಆ ಕಾಡಿಗೆ, ಆ ಕಾಡಿಂದ ಈ ಕಾಡಿಗೆ ಅದು ದಾರಿ ಮಾಡ್ಕೊಳ್ಳಿ, ಎಲಿಫೆಂಟ್ ಪಾತ್. ಅದರಲ್ಲಿ ನಡುವೆ ಗೌಡ ಬಂದ್ಬಿಟ್ಟು ರಿಯಲ್ ಎಸ್ಟೇಟ್ ಡೆವಲಪ್ ಮಾಡಿಬಿಡ್ತಾನೆ, ಸೈಟ್ ಮಾಡಿಬಿಡ್ತಾನೆ. ಎಲಿಫೆಂಟ್ ಕನ್ಫ್ಯೂಸ್ ಆಗೋಗ್ತದೆ, ಯಾಕಂದರೆ ಅದ್ರ ಮೆಮೊರಿಯಲ್ಲಿದ್ದದ್ದು ಅದ್ರ ರೂಟಲ್ಲಿದ್ದು ಬರ್ತಾಯಿದೆ. ಎ ಪ್ರೊಫೆಷ್ನಲ್ ವಿಲ್ ಹ್ಯಾವ್ ಎಲಿಫೆಂಟೈನ್ ಮೆಮೊರಿ. ಈಗ ನಾನು ನಿಮ್ಗೆ ಹೇಳುವಾಗ ಈ ಪುಸ್ತಕ ಇಂತಿಂಥವ್ರು ಬರೆದಿರೋರು ಅಂತಂದರೆ ಈ ಥರ ನಾನು 1000 ಪುಸ್ತಕ ಹೇಳಬಲ್ಲೆ. ನಿಮಗೆಲ್ಲ ಆಶ್ಚರ್ಯ ಆಗ್ತದೆ, ಇವ್ರಿಗೆ ಹೆಂಗೆ ಜ್ಞಾಪಕ ಇರ್ತದೆ ಇದು. ವಿ ಹ್ಯಾವ್ ಟು ಕಲ್ಟಿವೇಟ್ ಅವರ್ ಬ್ರೈನ್ಸ್. ಈ ಬ್ರೈನ್ ಎಂಥ ಒಂದು ವಿಶೇಷವಾದ ಶಕ್ತಿ ಇದೆ ಅಂತಂದರೆ ನಾವು ಅದನ್ನು ಪಳಗಿಸ್ಬೇಕು. 2 ಥರ. ಒನ್, ಯು ಮೇ ಹ್ಯಾವ್ ಜೆನೆಟಿಕ್ ಲಾಟ್ರಿ. Genetically you have that ability. Otherwise, when you are not genetically programmed to remember things, you have to cultivate. And you want to become a great advocate, you have to cultivate these things. How to remember things? How I am in a position to remember things? Because I keep on repeating. First year ಪುಸ್ತಕ ಇತ್ತಲ್ಲ ನಿಮಗೆ, ಗ್ಲಾನ್ವಿಲ್ ವಿಲಿಯಮ್ಸ್ ಲರ್ನಿಂಗ್ ದಿ ಲಾ, ಅದರಲ್ಲಿ ಒಂದು ಸೆಂಟೆನ್ಸ್ ಇದೆ. ನೀವು ಏನು ಕೆಲಸ ಮಾಡ್ತೀರಿ, ಏನು ಓದಿರ್ತೀರಿ, ಏನು ಬರೆದಿರ್ತೀರಿ, ಅದ್ರ ಬಗ್ಗೆ ನಿಮ್ಮ ಸ್ನೇಹಿತರಲ್ಲಿ ಹೇಳ್ತಾ ಹೋಗ್ರಿ. ವೆನ್ ಯು ಶೇರ್ ವಾಟ್ ಯು ಹ್ಯಾವ್ ಡನ್, ಯುವರ್ ಮೆಮೊರಿ ವಿಲ್ ಇನ್ಕ್ರೀಸ್, ಯುವರ್ ರಿಟೆನ್ಷನ್ ವಿಲ್ ಇನ್ಕ್ರೀಸ್. ಸೊ ಆಲ್ ದೀಸ್ ಗ್ರೇಟ್ ಅಡ್ವೊಕೇಟ್ಸ್ ಹ್ಯಾವ್ ದಿಸ್. ಈ ಪಾಲ್ ನಾರಿಮನ್ ಎಂಥವ್ರು ಇರ್ತಾರಂತಂದರೆ, ಈ ವಾಸ್ ಎ ಪ್ರಾಕ್ಟೀಷನರ್ ಇನ್ ಮುಂಬೈಯಿಂದ ದಿಲ್ಲಿಗೆ ಕರ್ಸ್ಕೊಂಡ್ರು. ಕಾಂಗ್ರೆಸ್ ಸರ್ಕಾರದವರು ದಿಲ್ಲಿಗೆ ಕರೆಸಿದ್ರು, ನೀವು ಎಡಿಷನಲ್ ಸಾಲಿಸಿಟರ್ ಜನರಲ್ ಆಗಿ ಬನ್ನಿ ಇಲ್ಲಿ ಅಂತ ಕರ್ಕೊಂಡು ಹೋದರು. ಇವರು ಹೋಗಿ ಎಡಿಷನಲ್ ಸಾಲಿಸಿಟರ್ ಜನರಲ್ ಆಗಿದ್ದರು. ಎಮರ್ಜೆನ್ಸಿ ಜಾರಿ ಆಯ್ತಲ್ಲ, ರಿಸೈನ್ ಮಾಡಿಬಿಟ್ರು. ಕಾಂಗ್ರೆಸ್ ಸರ್ಕಾರದವರೇ ಇವ್ರನ್ನ ನೇಮಕಾತಿ ಮಾಡಿದ್ದು, ಆದರೆ ಕಾಂಗ್ರೆಸ್ ಸರ್ಕಾರದವರು ಜಾರಿ ಮಾಡಿದ ಎಮರ್ಜೆನ್ಸಿ ವಿರುದ್ಧ ಇವರು ಕಾಂಗ್ರೆಸ್ ಸರ್ಕಾರದಿಂದ ನೇಮಕಾತಿ ಆದವರು ಮೊದಲು ರಿಸೈನ್ ಮಾಡಿಬಿಟ್ರು. ದಟ್ ಈಸ್ ಅನ್ ಅಡ್ವೊಕೇಟ್. ನಿಂತು ಕಾಲ ಮೇಲೆ ಒಂದು ಕ್ಷಣ ವಿಚಾರ ಮಾಡಲಾರದೆ ಒಂದು ಜಾಬ್ ರಿಸೈನ್ ಮಾಡೋ ಶಕ್ತಿ ಅಡ್ವೊಕೇಟಿಗೆ ಮಾತ್ರ ಸಾಧ್ಯ. ಬೇರೆ ಒಂದು ವಿಚಾರ ಮಾಡಬೇಕಾಗ್ತದೆ, ಇದು ಬಿಟ್ಬಿಟ್ರೆ ನನಗೆ ಬೇರೆ ಏನಾದರೂ. ಇವ್ರೇನು ನಾರಿಮನ್ ಅವರು ರಿಸೈನ್ ಮಾಡಿದ್ರಲ್ಲ, VS ಮಳಿಮಠ್, ಚೀಫ್ ಜಸ್ಟಿಸ್ VS ಮಳಿಮಠ್ ಅವರು ನನಗೆ ಭಾಳ ಆತ್ಮೀಯರು, ಕ್ಲೋಸ್ ಆಗಿದ್ದವರು. ಫಾಲಿ ನಾರಿಮನ್ ಅವರು ಇಂಡಿಯನ್ ಲೀಗಲ್ ಸಿಸ್ಟಮ್ ಕ್ಯಾನೆಟ್ ಬಿ ಸೇವ್ಡ್ ಅಂತ ಒಂದು ಚಿಕ್ಕ ಪುಸ್ತಕ ಬರೆದಾರೆ. ಅದರಲ್ಲಿ ಕ್ರಿಮಿನಲ್ ಜಸ್ಟಿಸ್ ರಿಫಾರ್ಮ್ಸ್ ಬಗ್ಗೆ ಒಂದು ಸಣ್ಣ ಚಾಪ್ಟರ್ ಇದೆ. ಕ್ರಿಮಿನಲ್ ಜಸ್ಟಿಸ್ ರಿಫಾರ್ಮ್ಸ್ ಕಮಿಟಿ ಚೇರ್ಮನ್ನು ಜಸ್ಟಿಸ್ ಮಳಿಮಠ್ ಅವರು. ನಾನು ಮಳಿಮಠರ ಮನೆಗೆ ಹೋದಾಗ, ಹೇ ಚಿದಾನಂದ್ ಕಮ್ಮಿಯರ್ ಅಂತ ಸ್ಟಡಿ ರೂಮ್ನಾಗ ಕರ್ಕೊಂಡೋಗಿ ಆ ಪುಸ್ತಕ ನಾರಿಮನ್ ಆ್ಯಸಂಡ್ ಅವರು ಬರೆದಾರೆ. ನಾರಿಮನ್ ಅವರು ಮಳಿಮಠರಿಗೆ ಕಳಿಸ್ಕೊಟ್ಟಾರೆ ಪುಸ್ತಕ. ವಿತ್ ಆಲ್ ಅಫೆಕ್ಷನ್ ಆ್ಯಂಡ್ ಅಪ್ರಿಷಿಯೇಷನ್ ಐ ಆಮ್ ಸೆಂಡಿಂಗ್ ದಿಸ್ ಅಂತ ಬರೋದು. ನಾರಿಮನ್ ಹ್ಯಾಸ್ ರಿಟನ್ ದಿಸ್. ಒಬ್ಬ ಚೀಫ್ ಜಸ್ಟಿಸ್ ಆದವರು ನಾರಿಮನ್ ಅವ್ರದ್ದು ಹಸ್ತಾಕ್ಷರ ತೋರಿಸಿ ಮಗುನ ಥರ ಹಿಗ್ತಿರ್ಬೇಕಂತಂದರೆ ಅವ್ರು ನಾರಿಮನ್ ಎಷ್ಟು ಎತ್ತರದವ್ರು ಇರ್ಬೋದು. ಚೀಫ್ ಜಸ್ಟಿಸ್ ಅವ್ರು ಖುಷಿ ಆಗ್ತಾರೆ ಅವ್ರ ಸಿಗ್ನೇಚರ್ ನೋಡಿ ಅಂತಂದರೆ. ಅವತ್ತಿನ ದಿವಸ ಒಂದು ಮಾತು ಹೇಳಿದರು ಅವರು, ಮಳಿಮಠ್ ಅವರು. ಏನು ನೋಡು ಚಿದಾನಂದ್, ಇವರು ಎಡಿಷನಲ್ ಸಾಲಿಸಿಟರ್ ಜನರಲ್ ಆಫ್ ಇಂಡಿಯಾ ಇದ್ದರು, ಎಮರ್ಜೆನ್ಸಿ ಜಾರಿ ಆಯಿತು, ರಿಸೈನ್ ಮಾಡಿದರು. ಆ ಟೈಮ್ನಾಗ ನಾನು ಅಡ್ವೊಕೇಟ್ ಜನರಲ್ ಇದ್ದೆ, ರಿಸೈನ್ ಮಾಡಬೇಕನ್ನೋ ಬುದ್ಧಿ ನನಗೆ ಬರಲಿಲ್ಲ. ದೊಡ್ಡವ್ರಿಗೂ ಸಣ್ಣವ್ರಿಗೂ ಇಷ್ಟು ವ್ಯತ್ಯಾಸ ಇರ್ತದೆ ನೋಡ್ರಿ ಅಂತಂದು ಮಳಿಮಠರೇ ನಾನು ಬಂದು ಹೇಳಿದೆ. ಆ ಸ್ಟೇಚರ್ ಅವರು
ಫಾಲಿನ ಹರಿಮನ್ನ ಅಂಥವ್ರ ಬಗ್ಗೆ ಓದಬೇಕು, ತಿಳ್ಕೋಬೇಕು. ಎಂತೆಂಥ ಸೋಲಿ ಸೊರಾಬ್ಜಿ ಸ್ವಲ್ಪ ದಿವಸದಿಂದೆ ಅವರು ತೀರ್ಕೊಂಡ್ರು. ಅಲ್ಲೇನು ನಿಮ್ಮ ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ಸ್ ಅಂತ ಬಂದವಲ್ಲ, ಈ ಕಾಲೇಜ್ ಬಿಟ್ಟು ಹೊರಗೆ ಹೋಗೋದ್ರೊಳಗಡೆ ಪ್ರತಿಯೊಬ್ಬ ಹುಡುಗ ಹುಡುಗಿ ನೀವು ಕೈ ಎತ್ತಿ ಹೇಳ್ಬೇಕು ನನಗಿವಾಗ, ಅಲ್ಲೊಂದು ಲಿಸ್ಟ್ ಹಾಕ್ಯಾರಲ್ಲ ಕೇಸ್ಗಳು, ಆ ಲಿಸ್ಟ್ನಲ್ಲಿದ್ದ ಎಲ್ಲ ಜಡ್ಜ್ಮೆಂಟ್ ಯಾರು ಓದ್ತೀರಿ? ಈ ಕಾಲೇಜಿಂದ ಹೊರಗೆ ಹೋಗೋದ್ರೊಳಗಡೆ ಆ ಲಿಸ್ಟಲ್ಲಿದ್ದ ಎಲ್ಲ ಜಡ್ಜ್ಮೆಂಟ್ ಓದಬೇಕು. ಯಾರು ಓದ್ತೀರಿ? ಒಬ್ಬನು ಹುಡುಗ ಅಥವಾ ಹುಡುಗಿ. ಓಕೆ, ಮನಸ್ಸಲ್ಲೇ ಹೇಳ್ಕೇಳ್ರಿ, ನನಗೆ ಹೇಳೋದು ಅವಶ್ಯಕತೆ ಇಲ್ಲ. ಅದರಲ್ಲಿ ಕನಿಷ್ಠ 10 ಆದರೂ ಓದ್ತೀನಂತ, 10 ಆದರೂ ಓದ್ತೀನಿ ನಾನು, ಕನಿಷ್ಠ 1 ಆದರೂ ಓದಲ್ಲ. ಇದನ್ನು ನಾನು ಕೇಳ್ತೀನಿ ಅಂತಂದರೆ ಇಲ್ಲಿವರೆಗೂ ಅದರಲ್ಲಿದ್ದ ಜಡ್ಜ್ಮೆಂಟ್ ಒಬ್ಬನೂ ಒಂದು ಓದಿಲ್ಲಲ್ಲ. ಅಮ್ಮ, ಮೋಸ್ಟ್ಲಿ ಈ ಹಾಲ್ನಲ್ಲಿ ಕೇಶವಾನಂದ ಭಾರತಿ ಜಡ್ಜ್ಮೆಂಟ್ ಓದಿದವ್ರು ಯಾರ ಇದ್ದೀವೋ ಇಲ್ಲೋ ಡೌಟು ನನಗೆ. 0 ಬರ್ತದೆ ರಿಸಲ್ಟು. ಕೇಶವಾನಂದ ಭಾರತಿ ಜಡ್ಜ್ಮೆಂಟ್ ಓದಿದವರು ಇರೋದಿಲ್ಲ, ಸಾಧ್ಯ ಇಲ್ಲ. ನೀವು ಓದಿನಿ ಅಂತ ಹೇಳಿದರೆ ನಾನೇನು ಮಾಡಲಿ? ಯಾರು ಓದಿರಿ ಕೇಶವಾನಂದ ಜಡ್ಜ್ಮೆಂಟ್? ಯಾರು ಓದಿರಿ? ಹಾಂ, ಕೇಶವಾನಂದ ಕೇಸಲ್ಲಿ ಜಡ್ಜ್ಮೆಂಟ್ ಎಷ್ಟಿವೆ? ಎಷ್ಟು ಜಡ್ಜ್ಮೆಂಟ್ ಇವೆ ಅದರಲ್ಲಿ? ಎಷ್ಟು ಪುಟ? ಮೆಜಾರಿಟಿ ಯಾರು, ಮೈನಾರಿಟಿ ಯಾರು, ಕನ್ಕರಿಂಗ್ ಯಾರು? ಕೇಶವಾನಂದ ಅಷ್ಟು ಸುಲಭಿಲ್ಲ. ಕೇಶವಾನಂದ ಆನ್ಸರ್ ಬರೆದು ಪಾಸ್ ಆಗೋದಕ್ಕೆ ಬೆಸ್ಟ್. ಆ ಕೇಶವಾನಂದ ಸರ್ ಓಕೆ, ಓದ್ರಿ. ಕೇಶವಾನಂದ ಭಾರತಿ ಬಗ್ಗೆ ನೀವು ಚೆನ್ನಾಗಿ ತಿಳ್ಕೊಬೇಕಾಯ್ತು ಅಂತಂದರೆ, ಕೇಶವಾನಂದ ಭಾರತಿ ಜಡ್ಜ್ಮೆಂಟ್ ಓದೋದಕ್ಕಿಂತ ಮೊದಲು ಅಂಧ್ಯಾರುಜಿನ TR Andhyarujana was assisting H.M. Shirvai, who appeared on behalf of the government in Keshavananda's case. Andhyarujana was junior of H.M. Shirvai. Andhyarujana has written a book, ಕೇಶವಾನಂದ ಭಾರತಿ ಅಂತ ಒಂದು ಪುಸ್ತಕ ಬರೆದಾರೆ. ಚಿಕ್ಕ ಪುಸ್ತಕ, ಒಂದು 150 ಪುಟ. ಅದ್ರ ಇದನ್ನು ಓದಬೇಕು. ಪಾಲ್ಕಿವಾಲಾ ಈ ಲೈಫ್ ಐತಲ್ಲ, ಆ ಪುಸ್ತಕ ಓದಬೇಕು. ಅದರಲ್ಲಿ ಅಬೌಟ್ ರಿಓಪನಿಂಗ್ ಆಫ್ ಕೇಶವಾನಂದ ದೇರ್ ಇಸ್. ಪಾಲ್ಕಿವಾಲಾ ಕೋರ್ಟ್ ರೂಮ್ ಜವೆಲ್ ಸೋಲಿ ಸೊರಾಬ್ಜಿ ಅವ್ರದ್ದು ಬರೆದಿರೋದು ಈ ಪುಸ್ತಕ. ಈ 3 ಪುಸ್ತಕ ಓದಿದರೆ ನೆಕ್ಸ್ಟು ನೀನು ಕೇಶವಾನಂದ ಭಾರತಿ ಜಡ್ಜ್ಮೆಂಟ್ ಓದೋದಕ್ಕೆ ರೆಡಿ ಆಗಿ. ಅದಾದಮೇಲೆ ಮುಂದೆ ಓದಬೇಕು. ಅದ್ಭುತ. ಒಂದು ಸರಿ ಓದಬೇಕು, ಯಾವಾಗಾದರೂ ಒಂದು ಸರಿ ಓದಬೇಕು. ಸರಿ, ನೀವೆಲ್ಲರೂ ಕೇಶವಾನಂದ ಭಾರತಿ ಓದಿದ್ದೀರಿ ಅಂತ ನಾನು ಒಪ್ಪಿಕೊಂಡೆ. ಉಳಿದದ್ದು ಆ ಲಿಸ್ಟಲ್ಲಿ ಒಂದಾಯ್ತಲ್ಲ. ನಾನು ಅಲ್ಲಿ ನಿಂತ್ಕೊಂಡು ಅದೇ ವಿಚಾರ ಮಾಡ್ತೀನಿ, ಇದರಲ್ಲಿ ನಾನು ಯಾವುದು ಓದಿದ್ದೀನಿ ಯಾವುದು ಓದಿಲ್ಲ ಅಂತ. ಬೆಳಗ್ಗೆ ನಾನು ಅದ್ರ ಮುಂದೆ ನಿಂತ್ಕೊಂಡು ನೋಡ್ತಾ ಇದ್ದೆ. ಓದಬೇಕು, ಒರಿಜಿನಲ್ ಜಡ್ಜ್ಮೆಂಟ್ ಓದಬೇಕು. ಈ ಕಾಲೇಜ್ ಬಿಟ್ಟು ಹೋಗೋದ್ರೊಳಗಡೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಒರಿಜಿನಲ್ ಜಡ್ಜ್ಮೆಂಟ್ ಓದಬೇಕು. ಒರಿಜಿನಲ್ ಜಡ್ಜ್ಮೆಂಟ್ ಓದೋದು ರೂಢಿ ಮಾಡ್ಕೋಬೇಕು. ಲೇಟೆಸ್ಟ್ ಡೆವಲಪ್ಮೆಂಟ್ಸ್ ಏನೇನು ಬರ್ತವೆ ರೂಢಿ. ಈ ಕಾಲೇಜಲ್ಲಿ ನೀವೇನು ಕಲಿತೀರಲ್ಲ, ದಿಸ್ ಈಸ್ ಒಂದು ಮಾತು ಹೇಳ್ತಾರೆ ಏನಂತಂದರೆ, ವೆನ್ ದಿ ಟೀಚರ್ ಈಸ್ ರೆಡಿ ಸ್ಟೂಡೆಂಟ್ ಕಮ್ಸ್. ವೆನ್ ದಿ ಟೀಚರ್ ಈಸ್ ರೆಡಿ ಸ್ಟೂಡೆಂಟ್ ಕಮ್ಸ್. ವೆನ್ ದಿ ಸ್ಟೂಡೆಂಟ್ ಈಸ್ ರೆಡಿ ಟೀಚರ್ ಡಿಸಪಿಯರ್ಸ್. ಸ್ಟೂಡೆಂಟ್ ರೆಡಿ ಆದರೆ ಟೀಚರ್ ಅವಶ್ಯಕತೆ ಇಲ್ಲ. ಯಾಕಂದರೆ ಅವನಿಗೆ ಆ ಒಂದು ಯೋಗ್ಯತೆ ಬಂದುಬಿಡ್ತದೆ. ಓದಿ ತಿಳ್ಕೊಳ್ಳೋದು, ಜ್ಞಾನಾರ್ಜನೆ ಮಾಡೋಂಥ ಒಂದು ಸಾಮರ್ಥ್ಯ ಬಂದುಬಿಡ್ತೆ ಅಂತಂದರೆ ನಾವೆಲ್ಲ ಇರ್ರೆಲಿವೆಂಟ್, ನಮ್ಮದು ಅವಶ್ಯಕತೆ ಇಲ್ಲ. ನಿಮಗೆ ಈ 5 ವರ್ಷದ ಕೋರ್ಸಲ್ಲಿ ನಿಮ್ಗೆ ಏನು ಕಲಿಸ್ತಾರಂತಂದರೆ, ಯು ವಿಲ್ ಬಿ ಇಕ್ವಿಪ್ಡ್ ವಿತ್ ಎಬಿಲಿಟೀಸ್ ಟು ಕಂಟಿನ್ಯೂ ಯುವರ್ ಲೈಫ್ ಲಾಂಗ್ ಲರ್ನಿಂಗ್ ಆಫ್ ಲಾ. ನೀವು ಸತತವಾಗಿ, ಈಗ ಮೂಟ್ಕೋಟ್ ಕಾಂಪಿಟೇಷನ್ ನಡೀತು, ನಡೆಯುವಾಗ ನೀವು ಭಾಗವಹಿಸ್ತಾ ಇದ್ದವರು ಕೆಲವರು ಜನ ಅಲ್ಲಿ ಕುಂತಿದ್ರಿ, ಭಾಗವಹಿಸಿದವರು ಕುಂತಿದ್ರಿ. ಅವರು ಮಾಡುವಾಗ ನನಗೆ ಇಲ್ಲಿ ಕುಂತಲ್ಲಿ ಅನಿಸ್ತಿರ್ತದೆ, ಇವನಿಗಿಂತ ನಾನು ಚೆನ್ನಾಗಿ ಮಾಡ್ಬೋದಿತ್ತು ಅನ್ನಿಸ್ತದೆ, ಈ ಹುಡುಗಿಗಿಂತ ನಾನು ಚೆನ್ನಾಗಿ ಮಾಡ್ಬೋದು. ನಾವು ಅಲ್ಲಿ ಕುಂತಿರ್ತೇವಲ್ಲ, ಕುಂತಾಗ ಇವ್ರು ಮಾಡೋದು. ಇದು ನಮ್ಮ ಉದ್ದೇಶ. ಈ ಮೂಟ್ಕೋಟ್ ಯಾವ ರೀತಿ ನಡೀತದೆ ಅನ್ನೋದು ನೀವು ನೋಡಿದಿರಲ್ಲ. ನಾವು ಇದನ್ನು ಮಾಡ್ಬೋದು ಅಂತಂದು ಒಂದು ಧೈರ್ಯ ಬರ್ತದಲ್ಲ, ಇದು ಪ್ರಾರಂಭ. ಒಂದು ಕಲ್ಚರ್ ಮಾಡ್ಕೋಬೇಕು. ಅನಿತಾ ಅವರು ಓದಿದ್ರಲ್ಲ, ಆ ಕಾಲೇಜಲ್ಲಿ ಮೂಟ್ಕೋಟ್ ಕಲ್ಚರ್ ಇತ್ತು.
ನಾನು ಓದಿದ್ದೆಲ್ಲ ಆ ಕಾಲೇಜಿನಲ್ಲಿ ಮೂಟ್ ಕೋರ್ಟ್ ಕಲ್ಚರ್ ಇತ್ತು. ಮಕ್ಕಳದೇ ಒಂದು ಲೈಕ್ ಮೈಂಡೆಡ್ ಪೀಪಲ್, ಹುಡುಗರು ಹುಡುಗಿಯರು ಸೇರಿ ಒಂದು ಗುಂಪು. ಟೀಚರ್ ಹತ್ರ ಹೋಗ್ಬೇಕು, ಸರ್ ನನಗೊಂದು ಮೂಟ್ ಕೋರ್ಟ್ ಪ್ರಾಬ್ಲಮ್ ಕೊಡ್ರಿ, ವೆಬ್ಸೈಟಲ್ಲಿ ಒಂದು ಪ್ರಾಬ್ಲಮ್ ಡೌನ್ಲೋಡ್ ಮಾಡ್ಕೊ. ಟೀಚರ್ ಹತ್ರ ಹೋಗು, ಸರ್ ನನಗೆ ಗೈಡ್ ಮಾಡಿರಿ ಸರ್, ನಾನು ಓದ್ತೀನಿ ಸರ್, ನಾನು ಭಾಗವಹಿಸ್ತೀನಿ ಸರ್, ನೀವು ಜಡ್ಜ್ ಆಗ್ರಿ ಸರ್. ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹೋಗಬೇಕು. ಮೂಟ್ ಕೋರ್ಟ್ ಮಾಡಿದ ಮಕ್ಕಳು ಏನಾಗಿದ್ದಾರೆ ಅನ್ನೋದು, ಈಗ ನೀವೇನು ಇಲ್ಲಿ 2 ಟೀಮ್ ಇಂಗ್ಲೀಷ್ನವರು 2 ಟೀಮ್ ಕನ್ನಡದವರು ಸೆಲೆಕ್ಟ್ ಆಗ್ತಿರಲ್ಲ, ನೀವು ಬೆಂಗಳೂರಿಗೆ ಬರ್ತಿರಲ್ಲ, ಬೆಂಗಳೂರಲ್ಲಿ ಜಡ್ಜ್ ಆಗಿ ಬರೋದು ಈಗಾಗಲೇ ಒಂದು 16 ಜನದ್ದು ಲಿಸ್ಟ್ ಮಾಡಿದ್ದೀವಿ. 16 ಜನನೂ ಮೂಟ್ ಕೋರ್ಟಲ್ಲಿ ಭಾಗವಹಿಸಿದವರು ಬರ್ತಾರೆ ಅಲ್ಲಿ. ಇವತ್ತಿನ ದಿವಸ ಅವರು 10, 12, 15 ವರ್ಷದಲ್ಲಿ ಮೂಟ್ ಕೋರ್ಟ್ ಮಾಡಿದವರು ಯಾವ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತಂದು ನೀವು ನೋಡಿದರೆ ನಿಮಗೊಂದು ಅರ್ಥ ಆಗ್ತದೆ ಈ ಕೆಲಸ, ಈ ಮೂಟ್ ಕೋರ್ಟ್ನಲ್ಲಿ ನಾವು ಯಾಕೆ ಭಾಗವಹಿಸಬೇಕು. ಅದ್ಭುತವಾದ ಎಕ್ಸಸೈಸ್ ಇದು, ಕಾನೂನು ಕಲಿಯೋದಕ್ಕೂ ವೃತ್ತಿಪರ ಕೌಶಲ್ಯಗಳನ್ನು ಮೈಗೂಡಿಸ್ಕೊಳ್ಳೋದಕ್ಕೂ ಬೆಳೆಯೋದಕ್ಕೂ. ಇದು ಸೆಂಟ್ರ್ ಸ್ಟೇಜ್ ಪ್ರೊಫೆಷನ್. ಲಾ ಈಸ್ ಎ ಸೆಂಟ್ರ್ ಸ್ಟೇಜ್ ಪ್ರೊಫೆಷನ್. ಇಲ್ಲೆಲ್ಲ ಡಾಕ್ಟ್ರುಗಳು ಇರ್ತಾರೆ. ಡಾಕ್ಟರು ತನ್ನ ಕೆಲಸ ಮಾಡಬೇಕು, ಕೌಶಲ್ಯ ಪ್ರದರ್ಶನ ಮಾಡಬೇಕಂತಂದರೆ ಸೂಟ್ ಹಾಕ್ಕೊಂಡು ಕೌಶಲ್ಯ ಪ್ರದರ್ಶನ ಮಾಡೋಕ್ಕೆ ಬರೋದಿಲ್ಲ. ಡಾಕ್ಟರ್ ಸೂಟ್ ಬಿಚ್ಚಿ ಆ ಒಂದು ಮಂಡು ಜುಬ್ಬ ಆಪ್ರೇಷನ್ ಥಿಯೇಟ್ರಿಗೆ ಹೋಗುವಾಗ ಅದು ಹಾಕ್ಕೊಂಡಿರ್ತಾರೆ ನೋಡಿರಿ, ಆಫ್ ಶರ್ಟ್ ಇದ್ದಂಗೆ ಇರ್ತದೆ, ಕಾಲರ್ ಇರೋದಿಲ್ಲ. ರೈತರು ಹೊಲ್ದಾಗ ಕೆಲಸ ಮಾಡೋವಾಗ ಹಾಕ್ಕೊಂಡಿರ್ತಾರಲ್ಲ ಅಂಥದ್ದೊಂದು ಶರ್ಟ್ ಹಾಕ್ಕೊಂಡಿರ್ತಾನೆ, ಶರ್ಟು ಪೈಜಾಮ, ಅದಕ್ಕೆ ಸ್ಕ್ರಬ್ ಅಂತಾರೆ, ಸ್ಕ್ರಬ್. ಸೊ ಎ ಡಾಕ್ಟರ್ ಹ್ಯಾಸ್ ಟು ರಿಮೂವ್ ಹಿಸ್ ಸೂಟ್, put on a scrub, go into the chambers, lock himself and exhibit his skill. That's why he is a closed door performer. But a lawyer is a center stage profession. He will put on his best of the suit and come and stand on the stage. Kapil Sibalo, Singhvi, ಇವ್ರು ಯಾರ್ಯಾರು ಇದ್ದಾರೆ ಎಲ್ಲ, ರವಿಶಂಕರ್ ಪ್ರಸಾದ್, ಇಂಥವ್ರು ಬಂದು ಟಿ ವಿಯಲ್ಲಿ ಮಾತಾಡ್ತಾರೆ ಅಂದರೆ ದಿ ಹೋಲ್ ನೇಷನ್ ವಿಲ್ ಬಿ ಲುಕಿಂಗ್ ಎಟ್ ದೆಮ್, ದಿ ಹೋಲ್ ಪಾರ್ಲಿಮೆಂಟ್ ವಿಲ್ ಬಿ ಲುಕಿಂಗ್ ಎಟ್ ದೆಮ್. ಇವ್ರು ಯಾರು? ಇವರು ಲಾಯರ್ಸ್. ದೇ ಆರ್ ದಿ ಪಬ್ಲಿಕ್ ಮ್ಯಾನ್. They are the public man. These are the only people who can stand in any place, any ground and speak in the way people can understand. ನಾನು ಫಸ್ಟ್ LLB ಕ್ಲಾಸಲ್ಲಿ ಮಕ್ಕಳಿಗೆಲ್ಲ ನಾನು ಒಂದು ಮಾತು ಕಲಿಸ್ತೀನಿ. ಫಸ್ಟಿಗೆ ಏನು ಮಾತು ಅಂತಂದರೆ, ಯಾವನಾದರೂ ಬಂದು ನಿನಗೆ ವಾಟ್ ಯು ಮೀನ್ ಅಂತ ಕೇಳಿದರೆ, ಐ ಮೀನ್ ವಾಟ್ ಐ ಸೇ. ಐ ಆಮ್ ಎ ಲಾಯರ್, ಐ ನೋ ವಾಟ್ ಐ ಆಮ್ ಸ್ಪೀಕಿಂಗ್. ಇದು ಒಂದು. ಎರಡನೇದು ಇನ್ನೊಂದು ಡಾಕ್ಟ್ರಿನ್ ಮಾಡಿದ್ವಿ, ವಿತ್ ಯು ವಿತೌಟ್ ಯು ಅಂತ ಒಂದಿರ್ತದೆ, ಅದಕ್ಕೆ ಇನ್ನೊಂದು ಸೇರಿಸಿದ್ದೇನೆ. ವಿತ್ ಯು ವಿತೌಟ್ ಯು, ಇನ್ ಸ್ಪೈಟ್ ಆಫ್ ಯು, ಐ ವಿಲ್ ವರ್ಕ್ ಆ್ಯಂಡ್ ಪ್ರೋಗ್ರೆಸ್. ಇದು ಈಚ್ ಒನ್ ಆಫ್ ಯು ಹ್ಯಾವ್ ಟು ಡಿಸೈಡ್. ವಿತ್ ಯು ವಿತೌಟ್ ಯು, ಇನ್ ಸ್ಪೈಟ್ ಆಫ್ ಯು, ಐ ವಿಲ್ ವರ್ಕ್ ಆ್ಯಂಡ್ ಪ್ರೋಗ್ರೆಸ್. ಈಚ್ ಒನ್ ಆಫ್ ಯು ಹ್ಯಾವ್ ಅನ್ಲಿಮಿಟೆಡ್ ಪೊಟೆನ್ಷಿಯಾಲಿಟಿ. Unlimited potentiality. It is stated, if you read 10,000 pages of quality literature, you will become a scholar. 10,000 pages of quality literature you have to read if you want to become a scholar. How to know what is quality literature? You have to take reference from the right people. And when you read good quality books, you have to follow the footnotes. ಅವರು ಯಾವುದನ್ನು ರೆಫರ್ ಮಾಡಿ ಬರೆದಿದ್ದಾರೆ ಅದನ್ನೆಲ್ಲ ನೋಟ್ ಮಾಡ್ಕೋಬೇಕು, ಅದನ್ನು ಓದ್ತಾ ಹೋಗ್ಬೇಕು. ಸಿ, ವೆನ್ ಯು ಗೋ ಲೈಕ್ ದಿಸ್ ಆ್ಯಂಡ್ ಇನ್ ಎ ಪಾಯಿಂಟೆಡ್ ಏರಿಯಾ ರೀಡ್ 10,000 pages ಆಫ್ ಕ್ವಾಲಿಟಿ ಲಿಟ್ರೇಚರ್, ಯು ವಿಲ್ ಬಿಕಮ್ ಎ ಸ್ಕಾಲರ್. ಆರ್ಟಿಕಲ್ 370 ಜಡ್ಜ್ಮೆಂಟ್ ಬಂತು, ಓದಿದ್ರು. ಎಲೆಕ್ಟ್ರಲ್ ಬಾಂಡ್ ಜಡ್ಜ್ಮೆಂಟು 232 ಪೇಜು. ಯಾವನಾದರೂ ಓದಿದರೆ ಹಿ ಬಿಕಮ್ಸ್ ದಿ ಮಾಸ್ಟರ್. ಓದೇ ಇಲ್ಲ ಅಂತಂದರೆ ಹಿ ಕ್ಯಾನಾಟ್ ಸ್ಪೀಕ್. ಓದಿದವನು ಈ ಕ್ಯಾನ್ ಸ್ಟ್ಯಾಂಡ್ ಅಪ್ ಆ್ಯಂಡ್ ಸೇ, ಏನು ತೀರ್ಮಾನ ಮಾಡಿದ್ದಾರೆ, ಅದರಲ್ಲಿ ಯಾವ್ದು ಸರಿ ಇದೆ, ಯಾವ್ದು ತಪ್ಪಿದೆ ಅಂತದ್ದು. ನಮ್ಮ ಕೆಲಸನೇ ಓದೋದು. ಇದು ಓದೋದು ಒಂದು ಪ್ರವೃತ್ತಿ. ರೀಡಿಂಗ್ ಹ್ಯಾಬಿಟ್ಸ್ ಬೆಳೆಸ್ಕೋಬೇಕು. ಮೊನ್ನೆ ಒಬ್ಬ ಹುಡುಗ ಬಂದಿದ್ದ ನನ್ನ ಹತ್ರ, ಜೂನಿಯರ್ ಅಡ್ವೊಕೇಟ್. ಬಂದ್ಬಿಟ್ಟು ಹಿಂಗೆಲ್ಲ, ಸರ್ ಇಷ್ಟೆಲ್ಲ ಓದ್ತಿರಲ್ಲ ಸರ್. ಅವನು ಒಂದು ಕೇಳಿ, ಸರ್ ಯು ಹ್ಯಾವ್ ಸ್ಟಡಿಡ್ ಆಲ್ ದೀಸ್ ಬುಕ್ಸ್ ಅಂತ. ಜೆಂಟಲ್ಮನ್, ಯು ಶುಡ್ ನೋ ವಾಟ್ ಟು ರೀಡ್ ಆ್ಯಂಡ್ ವಾಟ್ ಟು ಸ್ಟಡಿ. Reading is different, studying is different, referring is different.
ಕನ್ನಡದಾಗ ಹೇಳಿದ್ರೆ ಸುಮ್ಮನೆ ಕಣ್ಣಾಡಿಸೋದು. ನ್ಯೂಸ್ ಪೇಪರ್ ಇರ್ತದೆ, ಕಣ್ಣಾಡಿಸ್ಬೇಕು. ನ್ಯೂಸ್ ಪೇಪರಲ್ಲಿ ಸಿನಿಮಾ ಮ್ಯಾಗ್ಝಿನ್ ಇರ್ತದೆ, ಅಡ್ವರ್ಟೈಸ್ಮೆಂಟ್ ಇದೆ, ಕಣ್ಣಾಡಿಸೋದು. ಅಭ್ಯಾಸ ಮಾಡೋದಿರೋದಿಲ್ಲ. ನ್ಯೂಸ್ ಪೇಪರ್ ಅಭ್ಯಾಸ ಮಾಡೋದಿರ್ತದೆ, ಅದರಲ್ಲಿ ಒಂದು ಎಡಿಟೋರಿಯಲ್ ಇರ್ತದೆ. ಅದು ಎಡಿಟೋರಿಯಲ್ ಇಟ್ ಕೆನಾಟ್ ಬಿ ಎ ಕ್ಯಾಶುವಲ್ ರೀಡಿಂಗ್. ಯು ಹ್ಯಾವ್ ಟು ಗೋ ಫಾರ್ ಎ ಫೋಕಸ್ಡ್. ಸೊ ಸಮಥಿಂಗ್ ಈಸ್ ಟು ಬಿ ರೆಡ್, ಸಮಥಿಂಗ್ ಈಸ್ ಟು ಬಿ ಸ್ಟಡೀಡ್, ಸಮಥಿಂಗ್ ಈಸ್ ಟು ಬಿ ಫಾರ್ ಡೆಫರ್ಡ್ ಕನ್ಸಿಡರೇಷನ್. ಈಗ ಓದಿದ್ರೆ ಅರ್ಥ ಆಗೋದಿಲ್ಲ, ಅದನ್ನು ಮಾರ್ಕ್ ಮಾಡಿ ಇಟ್ಕೋಬೇಕು. ನಂತರ 3-4 ಸರಿ ಓದಿ ಅರ್ಥ ಮಾಡ್ಕೊಬೇಕು ಪ್ರಯತ್ನ ಮಾಡೋದು. ದಿಸ್ ಈಸ್ ನೋನ್ ಆ್ಯಸ್ ಎ ಡಿಸ್ಕ್ರಿಮಿನೇಟಿಂಗ್ ಎಬಿಲಿಟಿ. Listening is an art. There are different types of listening. Listening is different, hearing is different. Hearing is casual, listening is focused. Listening alli again different types. Active listening is different, passive listening is different. How to practice active listening, how to practice so idannella kaltkobeku. Body language is also very important, because we are going to be performers, and all this you will develop when you participate in the moot courts. Reading comprehension, listening comprehension, analytical skills. Analyze ಮಾಡಬೇಕು. ಇದೊಂದು ನೀವು ಬೇಲ್ ಮ್ಯಾಟರ್ ಆರ್ಗ್ಯೂ ಮಾಡಿದ್ರಿ, ಇನ್ನೊಂದು ಪೊಲೀಸ್ ಆ್ಯಕ್ಟ್ ಅಮೆಂಡ್ಮೆಂಟ್ ಆ್ಯಕ್ಟ್, ವಿಶ್ಲೇಷಣೆ ಮಾಡೋ ಶಕ್ತಿ ಬರಬೇಕು. ಆ್ಯಂಡ್ ದಟ್ ವಿಲ್ ಕಮ್ ಓನ್ಲಿ ವ್ಯಾನ್ ಯು ಯೂಸ್ ಯುವರ್ ಬ್ರೈನ್ಸ್. Brain is such a wonderful organ. It grows as you use it. If you do not use it, it will not grow. You see, you are so fortunate today. 1, 2, 3 are graduates of University Law College. 1, 2 are graduates of University Law College, Bangalore. And you have one more from University Law College. And you have got one graduate of Gujarat National Law School, Krupa Ashish. He is a graduate of Gujarat National Law School. Okay. ಇವರೆಲ್ಲರೂ ಲಾ ಓದ್ಯಾರ, ನಾನೇನು ಕಡಿಮೆ ಅಂತಂದ್ಬಿಟ್ಟು ಅವರ ಡಾಕ್ಟರ್ ರೇವಯ್ಯ ಒಡೆಯರ್ ಈಸ್ ಸ್ಟಡಿಂಗ್ ಲಾ ನಾವು. He has done his doctorate already, but he is learning law now. You see, it is so wonderful. Jagdish was in my first moot court team when I started in 97 in Dharwad. Jagdish, Shantala, Vijayalakshmi. This was the team. Vijayalakshmi is a practicing advocate in Hubli. Jagdish is practicing with his office in a very prominent place of Bangalore, and the other girl has gone to London. I had taken these people to Goa to argue a moot court competition. Adu vichitra competition, 4 rounds. Each round there is a different problem. And for each problem you have to prepare on both the sides, bar competition. And these people cleared 2 rounds, went up to semi-finals and got eliminated. So I was their trainer. So together we went there, and of course it was a wonderful experience for me. I was also learning, they were also learning. Anantra ಏನಾಯಿತು, ಆ ಒಂದು ಹುಡುಗಿ, she got the best lady advocate prize in that competition. Because she had best lady advocate prize, she could straight join Advocate General's office as a junior. A.N. Jairam she joined. And that was the starting point. Because you participate in these competitions, because you develop these research skills, and maybe you will start using that Manupatra and you will be very conversant with using that database. Tomorrow when you go to the lawyer's office, you will be a very, very convenient presence in the office. The senior will give you quality exercises. Otherwise, you will say, senior advocate is coming, go to airport, receive him, and take him to Windsor Manor, offer him breakfast, lunch, and bring him to the court. ಗೊತ್ತಾಯಿತು? ಎಲ್ಲರಿಗೂ ಎಲ್ಲ ರೀತಿ ಕೆಲಸ ಇದೆ. ದುಡ್ಡು ಎಲ್ಲರೂ ದುಡಿತಾರೆ. ಅಡ್ವೊಕೇಟ್ ಆದವ್ರಿಗೆ ಎಲ್ಲರಿಗೂ ದುಡ್ಡು ಸಿಗ್ತದೆ,
ಆದರೆ ಪ್ರೊಫೆಷ್ನಲ್ ಸಕ್ಸಸ್ ಇಟ್ ಈಸ್ ಓನ್ಲಿ ಫಾರ್ ಪ್ರೊಫೆಷ್ನಲಿ ಕಾಂಪಿಟೆಂಟ್ ಆ್ಯಂಡ್ ಕೇಪಬಲ್ ಪೀಪಲ್. ಇವರೇನು ಯೂನಿವರ್ಸಿಟಿ ಲಾ ಕಾಲೇಜಲ್ಲಿ ಧಾರವಾಡದಲ್ಲಿ ಓದಿದರು, ಭಾಳ ಎತ್ತರಕ್ಕೆ ಬೆಳೆದಾರೆ ಮಕ್ಕಳು. ನಾವು ಮಾಡಿದ್ದು ಒಂದೇ ಕೆಲಸ, ಈ ಕಲ್ಚರ್ ಎಸ್ಟಾಬ್ಲಿಷ್ ಮಾಡಿದೆವು, ಮೂಟ್ ಕೋರ್ಟ್ ಕಲ್ಚರ್. ಯೂನಿವರ್ಸಿಟಿ ಲಾ ಕಾಲೇಜ್ ಬೆಂಗಳೂರಲ್ಲಿ ದೇ ಹ್ಯಾವ್ ಮೂಟ್ ಕೋರ್ಟ್ ಕಲ್ಚರ್. ಅವ್ರದ್ದು ಒಂದು ಸ್ಟ್ರಾಂಗ್ ಬ್ರ್ಯಾಂಡ್. ಎಷ್ಟು ಮಟ್ಟಕ್ಕೆ ಬೆಳೆದಾರೆ ಅಂತಂದರೆ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕಾಗಲ್ಲ. ಹೆಂಗಾಗಿದೆ ಪರಿಸ್ಥಿತಿ ಅಂತಂದರೆ, ಡಿಸ್ಟ್ರಿಕ್ಟ್ ಜಡ್ಜ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಒಂದೇ ಪೋಸ್ಟ್ ಜನರಲ್ ಮೆರಿಟಿಗೆ. ಒಂದು ಪೋಸ್ಟ್ ಐತಲ್ಲ ನಾ ತಗೊಂಬಿಡ್ತೀನಿ, ರೈಟ್? ಹಂಗಿರ್ಬೇಕು. ಒಂದು ಪೋಸ್ಟ್ ಐತಲ್ಲ, ಒಂದು ಪೋಸ್ಟ್ ನಾನು ತಗೊಳ್ತೀನಿ ಅನ್ನೋ ಧೈರ್ಯ ಬರಬೇಕು, ಎಲ್ಲೆಲ್ಲಿ ಮುಗಿಯೋದ್ರೊಳಗಡೆ ಆ ಲೆವೆಲ್ಗೆ ತಯಾರಾಗಬೇಕು. ಇದು ಮಾಡೋದಕ್ಕೆ ಸಾಧ್ಯ ಮಾಡ್ಯಾರೆ ಮಕ್ಕಳು. ಒಂದು ಬ್ಯಾಚಲ್ಲಿ ಇಷ್ಟು ಜನ 12 ಜನ ಏನೋ ಡಿಸ್ಟ್ರಿಕ್ಟ್ ಜಡ್ಜ್ ಸೆಲೆಕ್ಟ್ ಆದರು. 5 ಮಕ್ಕಳು ನಮ್ಮ ಕಾಲೇಜ್ನಾಗ ಹೋದವ್ರು, 5 ಜನ ಡೈರೆಕ್ಟ್ ಡಿಸ್ಟ್ರಿಕ್ಟ್ ಜಡ್ಜಸ್. ಎಲ್ಲ ಯಾವ ರೀತಿ ಬೆಳೀತಾ ಇದ್ದಾರೆ ಅಂತಂದರೆ, ಇವರೆಲ್ಲ ಮಾಡಿದ್ದು ನನ್ನ ಕಣ್ಣೆದುರಿಗೆ ಕೂತ್ಕೊಂಡು ಸಣ್ಣ ಊರಲ್ಲಿ ಆನೆಸ್ಟಾಗಿ ಅಭ್ಯಾಸ ಮಾಡಿದರು. ಆ್ಯಂಡ್ ನಾವು ದೇ ಆರ್ ಇನ್ ಪೊಸಿಷನ್ಸ್. ಈ ಮೂಟ್ ಕೋರ್ಟ್ ನಾವು 4ನೇ ತಾರೀಕಿಗೆ ಮೂಟ್ ಕೋರ್ಟ್ ಅರೇಂಜ್ ಮಾಡೋದ್ರ ಸಲುವಾಗಿ ಈ ಮಕ್ಕಳಿಗೆಲ್ಲ ನಿಮ್ಮ ಡಿಸಿಗ್ನೇಷನು, ನಿಮ್ಮ ಫಾರ್ಮು, ಅಡ್ರೆಸ್ ಕಳಿಸ್ರಿ ಅಂತಂದರೆ ಅವು ಏನೇನೋ ಡಿಸಿಗ್ನೇಷನ್ ಕಳಿಸಿದ್ರು. ನಾನು ಸಾಹೇಬ್ರಿಗೆ ಹೇಳ್ತಾಯಿದ್ದೆ ಬೆಳಗ್ಗೆ, ಮಕ್ಕಳು ಬೆಳೆದ್ಬಿಟ್ಟಾರೆ ಸರ್, ಭಾಳ ದೊಡ್ಡ ಪೊಸಿಷನ್ಗೆ ಹೋಗ್ಬಿಟ್ಟಿದ್ದಾರೆ ಅಂತ. ಜಾಬಲ್ಲಿ ಹೋಗೋರು, ಪ್ರೊಫೆಷನ್ ಹೋಗೋರು ಇಲ್ಲೇ ಕೂತಿದ್ದಾರೆ ಎದುರುಗಡೆ. ಸಣ್ಣ ವಯಸ್ಸಿನಲ್ಲಿ 10 ವರ್ಷಕ್ಕೆ ಪಾರ್ಟ್ನರ್ ಆಗಿಬಿಟ್ರು. ಸಮ್ ಆಫ್ ದೀಸ್ ಚಿಲ್ಡ್ರನ್ ಹೂ ಕೇಮ್ ಫ್ರಮ್ ರೂರಲ್ ಏರಿಯಾಸ್, ಇನ್ 10 years ದೇ ಬಿಕೇಮ್ ಪಾರ್ಟ್ನರ್ಸ್ ಇನ್ ದಿ ಫಾರ್ಮ್ಸ್. ಇನ್ ಮುಂಬೈ ದೇ ಬಿಕೇಮ್ ಪಾರ್ಟ್ನರ್ಸ್, ಇನ್ ಬ್ಯಾಂಗ್ಳೂರ್ ಆಲ್ಸೋ ದೇ ಬಿಕೇಮ್ ಪಾರ್ಟ್ನರ್ಸ್. ಧಾರವಾಡದಿಂದ ಬಂದವರು ಅದು ಮಾಡ್ತಾರೆ ಅಂತಂದರೆ ರಾಮನಗರದವನು ಯಾಕೆ ಮಾಡೋದಿಲ್ಲ? ನೀವು ಇನ್ನೂ ಹತ್ತಿರ ಇದ್ದೀರಿ ಬೆಂಗಳೂರಿಗೆ, ನೀವು ಇನ್ನೂ ಫಾಸ್ಟಾಗಿ ಮಾಡಬೇಕು. 8 ವರ್ಷಕ್ಕೆ ಪಾರ್ಟ್ನರ್ ಆಗಬೇಕು, 10 ವರ್ಷವೂ ಇಲ್ಲ. ಅದಾಗಬೇಕಂತಂದರೆ ಈ ಶ್ರೇಷ್ಠತೆ ಕಲಿಬೇಕು. ಒನ್ ಶುಡ್ ಬಿ ಲೈಕ್ ಎ ಸೆಲ್ಫ್ ಗೈಡೆಡ್ ಮಿಸೈಲ್. ಇಫ್ ಯು ಹ್ಯಾವ್ ಎ ಗುಡ್ ಟೀಚರ್, ಟೇಕ್ ಗೈಡೆನ್ಸ್ ಆ್ಯಂಡ್ ಫಾಲೋ ಹಿಮ್. ಇಫ್ ಯು ಡು ನಾಟ್ ಹ್ಯಾವ್ ಎ ಗುಡ್ ಟೀಚರ್, ಬಿಕಮ್ ಏಕಲವ್ಯ, ದ್ರೋಣಾಚಾರ್ಯಂದು ಒಂದು ಮೂರ್ತಿ ಮಾಡಿಟ್ಕೋ. ಬಟ್ ದೆರ್ ಈಸ್ ನೋ ಆಲ್ಟರ್ನೇಟಿವ್. ಯು ಹ್ಯಾವ್ ಟು ವರ್ಕ್ ಹಾರ್ಡ್. ಅದು ಲಾಸ್ಟ್ ಟೈಮ್ ಅಲ್ಲಿ ಎಲ್ಲೋ ಮಾತಾಡುವಾಗ ಹೇಳಿದೆ, ಐ ಟೋಲ್ಡ್ ಹಿಮ್ ಅಬೌಟ್ ದಿ ರ್ಯಾಂಡಿ ಪೌಶ್, ದಿ ಲಾಸ್ಟ್ ಲೆಕ್ಚರ್. ಯಾವ ಥರ ಇರಬೇಕು? ಶಾರ್ಟ್ಕಟ್. ಈಸ್ ದೇರ್ ಎ ಶಾರ್ಟ್ಕಟ್? ಎಸ್, ದೇರ್ ಈಸ್ ಎ ಶಾರ್ಟ್ಕಟ್. ದಟ್ ಈಸ್ ದಿ ಲಾಂಗ್ ರೂಟ್ ಆಫ್ ಹಾರ್ಡ್ ವರ್ಕ್. ಲಾಂಗ್ ರೂಟ್ ಆಫ್ ಹಾರ್ಡ್ ವರ್ಕ್ ಈಸ್ ದಿ ಶಾರ್ಟ್ಕಟ್ ಟು ಸಕ್ಸಸ್ ಅಂತೆ. ಅದು ಭಾಳ ಚೆನ್ನಾಗಿದೆ ಅದು ಪುಸ್ತಕ, ಚಿಕ್ಕ ಪುಸ್ತಕ, ಬಟ್ ಇಟ್ ಈಸ್ ಎ ವಂಡರ್ಫುಲ್ ಬುಕ್. he was lucky, C.S. Patil was lucky, Manjunath is not lucky. What is luck? That fellow writes, when preparation meets opportunity, that is luck. When preparation meets opportunity, that is luck. You are prepared, but there is no opportunity. You are not lucky. Opportunity has come and you are not prepared. You are not lucky. So what I advise you is, be prepared. When the opportunity comes, first opportunity, you should take and move forward. Then you will be lucky. Don't blame anyone else. Yesterday I was reading a book, I stumbled upon one statement. Blaming others is today, what is that? To blame others is to hurt yourself. ಗೊತ್ತಾಯಿತು? ಟು ಬ್ಲೇಮ್ ಅದರ್ಸ್ ಈಸ್ ಟು ಹರ್ಟ್ ಯುವರ್ ಸೆಲ್ಫ್. ನಿನ್ನೆ ನಾನು ಯಾವ ಪುಸ್ತಕದಾಗ ಏನು ಓದಿದ್ದೆ ಅನ್ನೋದು ಇವತ್ತು ಜಗದೀಶನಿಗೆ ಗೊತ್ತಾಗ್ತದೆ. ರೈಟ್? ದಟ್ ಈಸ್ ದಿ ಬ್ಯೂಟಿ ಆಫ್ ಅವರ್ ರಿಲೇಷನ್ಶಿಪ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಸರ್, ಕರ್ನಾಟಕ ರಾಜ್ಯ ಕರ್ನಾಟಕ ಕಾನೂನು ಮತ್ತು ಸಂಸದೀಯ ಸುಧಾರಣೆಯ ಸಂಸ್ಥೆ ಮೂಲಕ ನಮ್ಮ ಸರ್ಕಾರಿ ಕಾನೂನು ಕಾಲೇಜಿನಲ್ಲಿ ಈ ಮೂಟ್ ಕೋರ್ಟ್ ಕಲ್ಚರ್ ಅನ್ನೋದನ್ನು ಪ್ರಥಮ ಬಾರಿಗೆ ನಿಮ್ಮ ಮೂಲಕ ನಾವು ಇದನ್ನು ಚಾಲನೆ ನೀಡಿದ್ದೇವೆ. ನಮ್ಮ ಬರುವ ದಿನಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಯೂನಿವರ್ಸಿಟಿ ಲಾ ಕಾಲೇಜಸ್ ಮತ್ತು ನ್ಯಾಷನಲ್ ಲಾ ಸ್ಕೂಲ್ ಮಟ್ಟದಲ್ಲಿ ಬೆಳೆಯುವ ಒಂದು ಆಶಯ ಹೊಂತಾರೆಂಬುದಾಗಿ ನಿಮಗೆ ನಾನು ಆಶ್ವಾಸನೆ ಕೊಡುತ್ತಾ, ಈಗ ನಮಗೆ ಬಹಳ ಸಮಯ ಕಡಿಮೆ ಇರೋದರಿಂದ ನೇರವಾಗಿ ನಾವು ರಿಸಲ್ಟ್ ಡಿಕ್ಲರೇಷನ್ಗೆ ಹೋಗೋಣ.
So now I request Dr. Jagdish Hal Shetty sir to announce the results. Ravi Vade sir to announce the results. ಮತ್ತು ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯವಾದಿಗಳು ಜಗದೀಶ್ ಹಾಲ್ ಶೆಟ್ಟಿ ಅವರು ಮಾತಾಡಬೇಕಂತ ಕೋರ್ತೇನೆ. ಎಲ್ಲರಿಗೂ ನಮಸ್ಕಾರ. ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರಿ. ಕೆಲವು ಅಂಶಗಳನ್ನು ನಿಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೀನಿ. ನಿಮಗೇನು ಮೂಡ್ ಪ್ರಾಬ್ಲಮ್ ಕೊಟ್ಟಿರ್ತಾರೆ ಅದನ್ನು ನೀವು ಎಷ್ಟು ಸಲ ಓದ್ತೀರಿ ಅಷ್ಟು ನೀವು ಅದರಲ್ಲಿ ನೈಪುಣ್ಯತೆಯನ್ನು ಪಡಿತೀರಿ. ಒಂದೇ ಸರ್ತಿ ಓದಿದರೆ ಸ್ವಲ್ಪ ಅರ್ಥ ಆಗುತ್ತೆ. ಹಾಗೆ ಒಂದು 10 ಸಲ 20 ಸಲ 30 ಸಲ ಹಾಗೆ ಓದ್ತಾ ಹೋದಾಗ ಅದರಲ್ಲಿ ನಿಮಗೆ ಮಾಸ್ಟ್ರಿ ಬಂದುಬಿಡುತ್ತೆ. ಆ ಫ್ಯಾಕ್ಟ್ಸ್ನಲ್ಲಿ ನಿಮಗೆ ಮಾಸ್ಟ್ರಿ ಬಂದುಬಿಟ್ರೆ ನೀವು ಕೇಸನ್ನು ಸುಮ್ಮನೆ ಐ ಟು ಐ ಕಾಂಟ್ಯಾಕ್ಟ್ ಆ ಥರ ಆರ್ಗ್ಯೂ ಮಾಡ್ಬೋದು ನೀವು. ಇಲ್ಲ ಅಂದರೆ ನೀವು ಓದ್ತಾ ಹೋಗ್ತೀರ. ಸೊ ಮೂಟ್ ಕೋರ್ಟಲ್ಲಿ ಫಸ್ಟ್ ಪಾಯಿಂಟ್ ಏನು ಅಂತಂದರೆ ಓದಬಾರ್ದು, ವಾದ ಮಾಡಬೇಕು. ನೇರವಾಗಿ ಕಣ್ಣಲ್ಲಿ ಕಣ್ಣಿಟ್ಟು ವಾದ ಮಾಡಬೇಕು. ಅಂದಾಗ ಅರ್ಧ ಕಾಂಪಿಟೇಷನ್ ನೀವು ಗೆದ್ದ ಹಾಗೆ. ಯಾವಾಗ ನೀವು ಓದೋದಕ್ಕೆ ಶುರು ಮಾಡ್ತೀರಿ ಜಡ್ಜಸ್ ಇಂಪ್ರೆಸ್ ಆಗೋದಿಲ್ಲ. ಸೊ ಇದು ನೀವು ಯಾವಾಗ ವಾದ ಅಷ್ಟು ಕಾನ್ಫಿಡೆಂಟಲ್ಲಿ ವಾದ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತಂದರೆ ಫ್ಯಾಕ್ಟ್ಸಲ್ಲಿ ನೀವು ತೊರಫಿರಬೇಕು. ಸೊ ಎಷ್ಟು ಸರ್ತಿ ನೀವು ಓದ್ತೀರಿ ಅಷ್ಟು ನಿಮಗೆ ಫ್ಯಾಕ್ಟ್ಸಲ್ಲಿ ಹಿಡಿತ ಸಾಧಿಸ್ತೀರಿ. ಅದನ್ನು ಮಾಡಿದ ಮೇಲೆ ನೆಕ್ಸ್ಟ್ ಸ್ಟೆಪ್, ಇಂಪಾರ್ಟೆಂಟ್ ಸ್ಟೆಪ್ ಅಂತಂದರೆ ಕನೆಕ್ಟಿಂಗ್ ದಿ ಲಾ ಟು ದಿ ಫ್ಯಾಕ್ಟ್ಸ್ ಆಫ್ ದಿ ಕೇಸ್. ಸೊ ಆ ಲಾನ ನೀವು ಹೇಗೆ ಸರ್ಚ್ ಮಾಡ್ತೀರಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಎಲ್ಲಿಂದ ಹುಡುಕ್ತೀರಿ ಅದು ಇಂಪಾರ್ಟೆಂಟು. ಸೊ ಅಪ್ ಟು ಡೇಟ್ ಯಾವುದಿರ್ತದೆ ಅದನ್ನು ನೀವು ಓದಿ. ನೀವು 1990 ಎಡಿಷನ್ನು ಜೈನ್ ಪಾಂಡೆ ಎಲ್ಲ ಯಾವುದೋ ಒಂದು ಪುಸ್ತಕ ಓದಿದರೆ ನಿಮಗೆ 1990ವರೆಗೂ ಕಾನ್ಸ್ಟಿಟ್ಯೂಷನಲ್ ಲಾ ಡೆವಲಪ್ಮೆಂಟ್ ಮಾತ್ರ ಸಿಗ್ತದೆ. ಇವತ್ತು ನಾವು ಎಲ್ಲಿದ್ದೀವಿ 2024 ಸೊ ಆ ಎಡಿಷನ್ ಪುಸ್ತಕ ಅಂಥದ್ದೇನಾದರೂ ಒಂದು ಒಳ್ಳೆ ಆರ್ಟಿಕಲ್ ಯಾರಾದರೂ ಬರೆದಿದ್ರೆ ಲೇಟೆಸ್ಟು ಅಂಥದ್ದನ್ನು ನೀವು ಓದಿದರೆ ನಿಮಗೆ ಅಪ್ಡೇಟೆಡ್ ನಾಲೆಜ್ ಸಿಗ್ತದೆ, ಲೇಟೆಸ್ಟ್ ಲಾ ಆನ್ ದ ಪಾಯಿಂಟ್ ಸಿಗ್ತದೆ. ಇದರಲ್ಲಿ ಏನು ಕಾನ್ಸ್ಟಿಟ್ಯೂಷನಲ್ ಲಾ ಆದಮೇಲೆ ಒಂದು ಪ್ರಾಬ್ಲಮ್ ಇತ್ತು, ಅದು ಕೂಡ ಲೇಟೆಸ್ಟ್ ಜಜ್ಮೆಂಟ್ ಆಫ್ ದಿ ಕರ್ನಾಟಕ ಹೈಕೋರ್ಟ್ ಅದ್ರ ಮೇಲೆ ಬೇಸ್ ಆಗಿರುವಂತಹದ್ದು ಇದು ಜಜ್ಮೆಂಟ್ ಮೂಡ್ ಪ್ರಾಬ್ಲಮ್. ನೀವು ಆ ಜಜ್ಮೆಂಟ್ ಓದಿಬಿಟ್ರೆ ನೀವು ಎರಡು ಕಡೆ ವಾದ ಮಾಡ್ಬೋದು. ಇಲ್ಲಿ ನಾವು ವಾದ ಮಾಡೋದಕ್ಕೆ ಬಂದಿರ್ತೀವಿ. ಹೌ ಬೆಸ್ಟ್ ವಿ ಪ್ಲೇಸ್ ಅವರ್ ಕೇಸ್ ಬಿಫೋರ್ ದಿ ಕೋರ್ಟ್. ಅಡ್ವೊಕೇಟ್ ಕೇಳಿದ್ರು ಒಂದು ಸರ್ತಿ ಹರೀಶ್ ಸಾಳ್ವೆ ಅವರಿಗೆ, ಹೂ ಈಸ್ ಎನ್ ಅಡ್ವೊಕೇಟ್ ಅಂತಂದರೆ, ಅಡ್ವೊಕೇಟ್ ಈಸ್ ಎ ಪರ್ಸನ್ ಹೂ ಸೆಲ್ಸ್ ದಿ ಐಡಿಯಾಸ್ ಟು ದಿ ಕೋರ್ಟ್ ಅಂತ. ಈಸ್ ಎ ಸೇಲ್ಸ್ಮನ್. ವಾಟ್? ಐಡಿಯಾಸ್. ಸೊ ಹೌ ಬೆಸ್ಟ್ ಯು ಸೆಲ್ ಯುವರ್ ಐಡಿಯಾಸ್ ಟು ದಿ ಜಡ್ಜ್. He will purchase your ideas. He will write judgment in your favor. So you need to have good ideas. How best you present your case to the court, that matters most. So that is possible only when you are thorough with the facts and with updated knowledge of law. This is very important. And what I found is, two of the teams who had that judgment of the High Court, but they were reluctant to place it before the court. I don't know why they were so reluctant in submitting to the court. Later they said they are not that prepared. So maybe this is the first time that you are all doing. And I tell you, in YouTube, there are plenty of moot court competition arguments that took place. They are all on YouTube. You can watch them. You can learn from it. So this time it has happened in your college. I think you can make best use of it. So this is what my suggestion to you is, that everyone in the law college should take part in the moot court activities. Why? Because this is the only intellectual activity that can take place in a law college. Apart from other mock trial also, moot court is the only intellectual activity where every law student should indulge himself. Right from the first semester. Don't wait for the final semester where moot court is prescribed as a syllabus, in the syllabus. Don't wait for that. Right from the first semester, you should participate in moot court competition. And we are all here because of my guru, Dr. C.S. Patil, who introduced mooting activity. We were like you. ನಾನು ಹಳ್ಳಿಯಿಂದನೇ ಬಂದು, ನಮಗೂ ಏನೂ ಗೊತ್ತಿರಲಿಲ್ಲ. ಅವರು ಬಂದು ಓದಕ್ಕೆ ಹಚ್ಚಿದ್ರು. ನಾವು ಕ್ಲಾಸ್ ಮುಗಿದ ತಕ್ಷಣ ಹೋಗ್ಬಿಡ್ತಿದ್ವಿ ಮನೆಗೆ.
96ಗೆ ಅವ್ರು ಬಂದರು. ಅವ್ರು ಮನೆಗೆ ಹೋಗ್ತಾ ಇರಲಿಲ್ಲ. ಬೆಳಿಗ್ಗೆ 8ಕ್ಕೆ ಬಂದರೆ ರಾತ್ರಿ 8ಕ್ಕೆ ಹೋಗೋರು. ಸರ್ ಕಾಲೇಜಲ್ಲಿ ಇರಬೇಕಾದ್ರೆ ನಾವು ಹೆಂಗೆ ಹೋಗೋದು ಅಂತೇಳಿ ವಿ ಸ್ಟಾರ್ಟೆಡ್ ಸ್ಟೇಯಿಂಗ್ ಇನ್ ದಿ ಕಾಲೇಜ್ ಅಪ್ ಟು 8 o'clock ಆ್ಯಂಡ್ ವಿ ವೇರ್ ದ ಒನ್ ಹೂ ಯೂಸ್ ಟು ಲಾಕ್ ದಿ ಲೈಬ್ರರಿ 8 o'clock ಬಿಕಾಸ್ 8 ಗಂಟೆಗೆ ಅದು ಸಮಯ. ಇಲ್ಲಾಂದ್ರೆ 9:10 ಇದ್ದರೆ ನಾವು ಅಲ್ಲಿವರೆಗೂ ಇರ್ತಿದ್ವು ಏನೋ ಗೊತ್ತಿಲ್ಲ. 8 ಗಂಟೆಗೆ ಕ್ಲೋಸ್ ಆಗಿತ್ತು. ವಿ ಯೂಸ್ ಟು ಕಮ್ ಔಟ್ ಆಫ್ ದಿ ಕಾಲೇಜ್ ಲೈಬ್ರರಿ. ಸೊ ದಟ್ ಈಸ್ ಹೌ ವಿ ಸ್ಟಾರ್ಟೆಡ್ ಆ್ಯಂಡ್ probably you may also start that exercise, staying back in the college till evening, right, late in the evening, reading, making use of the law library, and I wish you all the best. Thank you for giving me an opportunity to speak here. Thank you very much. Thank you, sir, for your valuable suggestion and remarks on how students should prepare on moot court. I now request Dr. Ravi Odey sir to announce results. Everybody, first of all, thank you for having me over here. It was a great honor to have me over here, and I appreciate the enthusiasm and the professionalism with which the entire event was conducted, and I hope you will have many more moot courts to come in the future. I took part only in one moot court in my entire college life. In my college, moot courts were only for the sake of adding to the resume, so that they can later on join big corporate firms. None of the people who mooted for 5 years in the college are now seen in the courts. They are all in corporate law firms. And I am happy to say that although I never took part in a moot court, today I am a litigating and practicing lawyer. So I wish that all of you also litigate after you graduate, because the kind of satisfaction that litigation gives is something very different. 5 years in law college may seem like a long time, but if you enter litigation, you'll have to put in at least another 5 years to understand how the judicial system works. So starting with a moot court is a very good base to understand how you will actually proceed once you are in the court. Now that being said, I would also state that all the students should also focus on improving their soft spoken skills. My senior would often advise me that it's only about the way you treat a client, that's all that matters. You may be a very good lawyer, but if you don't talk nicely to the client, then they may not come to you. So a client comes to you with a lot of problems, and if you tell them, why have you come here, why have you indulged in these acts, they may not feel very comfortable. You must always comfort them, saying that although you have done all this, let us find out a way to help you. So I think apart from hard skills, which is all found in the books, one must also try and imbibe whatever soft skills are required for the profession. And then of course, all the people have already mentioned that YouTube is a great resource. Now, couple of things have happened in the last couple of years. One is internet has become accessible to all, and secondly, YouTube has come up with some very good content. All the leading lawyers of Karnataka have hosted various topics and webinars during the COVID period, and they continue to do so on various topics of law. Now, this is available free of cost. These things were not there. I mean, as much as I would like to say I sound old, I am old. These things were just not there when we started the profession. These resources are now available. So instead of spending time watching reels or anything of that sort, which you will not even realize how time has passed, invest that 1 hour into watching one lecture every day. I think that will benefit all of you immensely. All the leading lawyers, you can just go on to YouTube and type whatever topic you like. If you want to search on section 439, some leading lawyer would have conducted a webinar on that. I'm mentioning section 439 because that was the topic of today's moot problem. So there are any number of resources today for us to improve our own skills, and I'm not saying this just for the law students. Even as lawyers, we all continue to consume such material online. I don't want to take much of your time. I would like to congratulate every participant that took part today in the moot competition. I know what amount of preparation and stress that you would have all undergone. I understand some of you were nervous and could not speak. Doesn't matter. None of us
made submissions on the very first day in court itself and walked away with an order. Give yourself time, but keep preparing. Thank you for having me and wish you all the very best. ಎಲ್ಲರಿಗೂ ಮುಟ್ಕೋಟಲ್ಲಿ ಪಾರ್ಟಿಸಿಪೇಟ್ ಮಾಡಿದಂಥ ಸ್ಪರ್ಧಾಳುಗಳಿಗೆ ನಾನು ಕೆಲವೊಂದು ಪಾಯಿಂಟ್ಸ್ಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ತಾವು ಪ್ರಿಪ್ರೇಷನ್ ಮಾಡ್ಕೋಬೇಕಾದ್ರೆ ಆ ವಿಷಯ ಏನು ಅಂತ ಅದನ್ನು ಪೂರಾ ಅರ್ಥಪೂರ್ಣವಾಗಿ ಓದಿಕೊಂಡು ಮನನೆಗೊಂಡು ಆಮೇಲೆ ಅದರ ಮೇಲೆ ವಿಷಯದ ಆಧಾರದ ಮೇಲೆ ತಾವು ರಿಸರ್ಚನ್ನು ಮಾಡಬೇಕಾಗತ್ತೆ. ಯಾವ ಸೆಕ್ಷನ್ನು ಏನು ಹೇಳುತ್ತೆ, ಅದನ್ನು ನಾವು ಯಾವ ಥರ ಅದನ್ನು ಪ್ರೆಸೆಂಟ್ ಮಾಡಬೇಕು ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಯಾಕಂದರೆ ತಾವು ಇಲ್ಲಿ ಸ್ಪರ್ಧಾಳುಗಳು ಆಗಿ ಬಂದಾಗ ತಾವು ಸ್ಪರ್ಧೆ ಅಂತ ಇದನ್ನು ತೀರ್ಮಾನ ತೆಗೆದುಕೊಂಡಾಗ ಛಲ ಹಿಡ್ಕೊಂಡು ಛಲ ಬಿಡದೆ ಅದಕ್ಕೆ ಪ್ರಯತ್ನ ಪಡಬೇಕು. ನಾವು ಗೆಲ್ಲೇ ಗೆಲ್ತೀವಿ ಅನ್ನುವಂಥ ಒಂದು ಛಲ ತಮ್ಮಲ್ಲಿ ಇರಬೇಕು. ಅದರ ಜೊತೆಗೆ ಧೈರ್ಯನೂ ಇರಬೇಕು. ಅದು ಧೈರ್ಯ ಯಾವಾಗ ಬರುತ್ತೆ ಅಂತಂದರೆ ತಾವು ಆಳವಾಗಿ ಅಧ್ಯಯನ ಮಾಡಿ ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ಕೊಂಡು ಬಂದಾಗ ಅದು ತಮ್ಮ ಭಯವನ್ನು ಹೋಗಲಾಡಿಸುತ್ತೆ. ಅದಕ್ಕೆ ತಾವು ಮುಂದೆ ಇದು ಮುಟ್ಕೋಟು ಅಂತ ತಿಳ್ಕೊಬೇಡಿ. ನಾನು ಕೋರ್ಟಲ್ಲೇ ವಾದ ಮಾಡ್ತಾ ಇದ್ದೀನಿ, ಇದು ನನ್ನ ಕಕ್ಷಿದಾರರ ಪರವಾಗಿ ನಾನು ವಾದ ಮಾಡ್ತೀನಿ, ಈ ನನ್ನ ಕಕ್ಷಿದಾರರಿಗೆ ನಾನು ಒಂದು ನ್ಯಾಯ ಒದಗಿಸಿಕೊಡ್ತೀನಿ ಅನ್ನುವಂಥ ಭಾವನೆಯಲ್ಲಿ ತಾವು ತಯಾರಿ ಮಾಡಿದರೆ ತಾವು ಯಾವುದೇ ಮುಟ್ಕೋಟಲ್ಲಿ ಭಾಗವಹಿಸಿದರೂ ಅದನ್ನು ತಾವು ಗೆದ್ಕೊಂಡು ಬರ್ತೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ. ಇನ್ನೊಂದು, ತಾವು ಮುಟ್ಕೋಟ್ ಮಾಡಬೇಕಾದ್ರೆ ಫ್ಯಾಕ್ಟ್ಸು ತಾವು ಏನು ವಾಸ್ತವಾಂಶ ಇದೆಯೋ ಆ ಕೇಸ್ ಬಗ್ಗೆ ಅದನ್ನು ಹೇಗೆ ತಾವು ಪ್ರೆಸೆಂಟ್ ಮಾಡಬೇಕು ಕೋರ್ಟ್ ಮುಂದೆ, ಕ್ರೊನಾಲಜಿಕಲಿ ಬರಬೇಕು. ಯಾವ ಇನ್ಸಿಡೆಂಟು ಯಾವತ್ತು, ಫಾರ್ ಎಕ್ಸಾಂಪಲ್ಲು ಇವತ್ತು ತಾವು ಇದರ ಮೇಲೆ ಬೇಲ್ ಅರ್ಜಿಯಲ್ಲಿ ಒಂದು ಮುಟ್ಕೋಟ್ ಅಂತ ಮಾಡಿದ್ದೀವಿ. ಅದರಲ್ಲಿ ತಾವು ಹೇಳಬೇಕಾದ್ರೆ ವಾಸ್ತವಾಂಶಗಳನ್ನು ಯಾವಾಗ ಏನಾಯಿತು, ಹೇಗಾಯಿತು, ಯಾವ ಪೊಲೀಸ್ ಸ್ಟೇಷನ್ನು, ಗುನ್ನೆ ನಂಬರ್ ಏನು, ಯಾವ ಸೆಕ್ಷನ್ನು ಅಂತ ಅದನ್ನು ವಿವರವಾಗಿ ಹೇಳಬೇಕು. ತಾವು ಅದನ್ನು ಓದ್ಕೊತ ಹೋದರೆ ಅದು ರೀಡಿಂಗ್ ಆಗುತ್ತೆ, ಪ್ರೆಸೆಂಟೇಷನ್ ಆಗಂಗಿಲ್ಲ. ಇನ್ನೊಂದು, ಯಾವುದೇ ಒಂದು ಕೇಸ್ ಲಾವನ್ನು ತಾವು ಆ ತಮ್ಮ ಕೇಸಿಗೆ ಸಂಬಂಧಪಟ್ಟಂಗೆ ಹೇಳೋದಾದರೆ ಅದು ಯಾವ ಜರ್ನಲಲ್ಲಿದೆ, ಯಾವ ಇಯರಲ್ಲಿದೆ, ಅದ್ರ ಪೇಜಿನೇಷನ್ ಏನು, ಪೇಜ್ ನಂಬರ್ ಎಷ್ಟು, ಯಾರು ಅದ್ರದ್ದು ಪಾರ್ಟಿಗಳು ಯಾರು ಅಂತ ಅದನ್ನು ಹೇಳಬೇಕು ತಾವು. ಆಮೇಲೆ ತಾವು ಒಂದು ನೋಟ್ಸ್ ಮಾಡ್ಕೊಂಡು ಬರಬೇಕು, ಫ್ಯಾಕ್ಟ್ಸ್ ಬಗ್ಗೆ ಆಗಲಿ, ಆಮ್ಯಾಗ ಅದಕ್ಕೆ ಸಂಬಂಧಪಟ್ಟಂಥ ವಿಷಯಕ್ಕೆ ಸಂಬಂಧಿಸಿದಂಥ ಸೈಟೇಷನ್ ಆಗಲಿ, ಅದಕ್ಕೆ ತಾವು ಸಪ್ರೇಟ್ ಒಂದು ನೋಟ್ಸ್ ಮಾಡಿಕೊಂಡು ಧೈರ್ಯವಾಗಿ ತಾವು ಬರೀ ಆ ನೋಟ್ಸ್ ನೋಡಿದರೆ ಅದರದ್ದು ಎಲ್ಲ ವಾಸ್ತವಾಂಶಗಳನ್ನು ಹೇಳುವಂಥದ್ದೇ ಇರಬೇಕು. ಆಮೇಲೆ ಕಾನ್ಫಿಡೆಂಟಾಗಿ ತಾವು ಮಾತಾಡಬೇಕು, ಯಾವುದೇ ಭಯ ಬೇಡ, ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿ, ಚೆನ್ನಾಗಿ ಮನನೆ ಮಾಡ್ಕೊಂಡು ಬನ್ನಿ ವಿಷಯವಾಗಿ. ಆ ರೀತಿಯಿಂದ ಮಾಡ್ಕೊಂಡು ಬರೋದ್ರಿಂದ ತಮಗೆ ಯಾವುದೇ ಸ್ಪರ್ಧೆಯಲ್ಲಿ ಗೆಲ್ತೀರಿ ಅಂತ ಹೇಳ್ತೀರಿ. ಆದರೂ ಇವತ್ತು ಒಳ್ಳೆಯ ಪ್ರಯತ್ನ ತಾವು ಮಾಡಿದಿರಿ, ಇನ್ನೂ ತಮ್ಮ ಪ್ರಯತ್ನ ಹೆಚ್ಚಿಗೆ ಆಗಬೇಕು, ಅದಕ್ಕೆ ಹಾರ್ಡ್ ವರ್ಕ್ ಮಾಡಬೇಕು. ಸೊ ಅದಕ್ಕೆ ಎಲ್ಲರೂ ಇನ್ನು ಮುಂದೆ ಯಾರೋ ಪಾರ್ಟಿಸಿಪೇಟ್ಸು ಅಥವಾ ಇನ್ನು ಮುಂದೆ ನಡೆಯುವಂಥ ಮುಟ್ಕೋಟಲ್ಲಿ ಚೆನ್ನಾಗಿ ಈ ಒಂದು ಪ್ರಿಪ್ರೇಷನ್ ಮಾಡಿಕೊಂಡು ಪಾರ್ಟಿಸಿಪೇಟ್ ಮಾಡಿ ತಾವು ಸಬ್ಜೆಕ್ಟ್ ಮೇಲೆ ತಾವು ಹಿಡಿತವನ್ನು ಸಾಧಿಸಬೇಕಾಗತ್ತೆ. ಈಗ ಸೆಕ್ಷನ್ಸ್ ಬಂದಿದ್ದು, ಆ ಸೆಕ್ಷನ್ಸ್ ಏನು ಹೇಳುತ್ತೆ, ಆ ಸೆಕ್ಷನ್ಸು ಈ ನನ್ನ ಕೇಸಿಗೆ, ನನ್ನ ಕಕ್ಷಿದಾರಿಗೆ ಹೇಗೆ ಬಾಂಧಿಸೋಗೋದಿಲ್ಲ, ಆ ಥರದ್ದು ಎಲ್ಲನೂ ತಾವು ಪಾಯಿಂಟ್ ಟು ಪಾಯಿಂಟು ಅದನ್ನು ಪಾಯಿಂಟ್ಸ್ ಮಾಡಿಕೊಂಡು ಪ್ರಿಪ್ರೇಷನ್ ಮಾಡಿಕೊಂಡು ತಾವು ತಯಾರಿ ಮಾಡಿಕೊಂಡು ಈ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು. ಇನ್ನು ಮುಂದಿನ ದಿನಗಳಲ್ಲಿನೂ ತಾವು ಹೆಚ್ಚು ಪರಿಶ್ರಮ ಪಟ್ಟು ಇಂಥ ಮುಟ್ಕೋಟುಗಳನ್ನು ಹೆಚ್ಚಾಗಿ ತಾವು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿಕೊಂಡು ತಮ್ಮ ವಿಷಯ ಗ್ರಹಿಕೆಯನ್ನು ಹೆಚ್ಚಿಗೆ ಮಾಡ್ಕೋಬೇಕು ಅಂತ ನಾನು ಹೇಳಿ ನಮ್ಮ ಮಾರ್ಕ್ಸನ್ನು ಮುಗಿಸ್ತೀನಿ. ಬನ್ನಿ ಸರ್, ಪ್ಲೀಸ್. ವೇದಿಕೆ ಮೇಲೆ ಉಪಸ್ಥಿತಿರುವ ಗಣ್ಯರೇ, ಗುರುಗಳಾದ CS ಪಾಟೀಲರವರೇ, ವೃತ್ತಿ ಬಾಂಧವರೇ, ವೃತ್ತಿ ಬಾಂಧವ ಗಣಪತಿಯವರೇ,
ಕಾಲೇಜು ಬೋಧಕೇತರ ಸಿಬ್ಬಂದಿಯವರೇ, ಬಡ್ಡಿಂಗ್ ಲಾಯರ್ಸ್ ಹಾಗೂ ಮೂಟ್ ಕೋರ್ಟ್ನಲ್ಲಿ ಭಾಗವಹಿಸಿದಂಥ ಎಲ್ಲ ವಿದ್ಯಾರ್ಥಿಗಳೇ, and as a lawyer professional and a student of law, and I am very proud of being a participant in this today's program. And ಇವತ್ತು ನಡೆದಿರುವಂಥ ಈ ಮೂಟ್ ಕೋರ್ಟ್ ಇದನ್ನು ಪ್ರೋಗ್ರಾಮನ್ನು ಗಮನಿಸಿದಾಗ ನನಗೆ ವಿದ್ಯಾರ್ಥಿ ದಿನಗಳ ನೆನಪಾಗತ್ತೆ. ಇವತ್ತಿದು ಈ ಕಾಲೇಜಿನ ವಿದ್ಯಾರ್ಥಿಗಳನ್ನು ನೋಡಿದಾಗ ನಾನೂ ಸಹ ನಿಮ್ಮಾಗೇ ಇದ್ದೆ. ಬಟ್ ಕೆಲವೊಂದು ಮೋಟರ್ಸು ಸಬ್ಮಿಷನ್ ಮಾಡೋದು ನೋಡಿದಾಗ ನೀವು ಒಂದು ಸ್ವಲ್ಪ ಹೆಚ್ಚಿನ ಗ್ರೇಡ್ನಲ್ಲೇ ಇದ್ದೀರಾ. ಆ್ಯಂಡ್ ಐ ಚೆರಿಶ್ ಇನ್ ಯುವರ್ ಬ್ರೈಟ್ ಫ್ಯೂಚರ್ ಆಲ್ಸೋ. ಈ ಆ್ಯಸ್ ಎ ಲಾಯರ್ ಐ ವುಡ್ ಲೈಕ್ ಟು ಸಜೆಸ್ಟ್ ದ್ಯಾಟ್, ಬೇರೆಯವರು ಮಾತನಾಡಿದವರು ಸಲಹೆ ಕೊಟ್ಟವರು ನಿಮಗೆ ಹೇಳಿದ್ದಾರೆ, you should have command over the subject, facts of the case and law. If you have the command over the facts and law, certainly you can have command over the judge. That makes lot of difference. ಅಂದರೆ ಆ ವಸ್ತುಸ್ಥಿತಿ ಏನಿದೆ, ಕಾನೂನು ಏನಿದೆ ಅಂತ ನಿಮಗೆ ಗೊತ್ತಾದಾಗ, ಅದನ್ನು ಕೂತು ವಿಚಾರ ಮಾಡಿದಾಗ ಇದರಲ್ಲಿ ಏನು ನ್ಯಾಯ ಆಗಬೇಕು, ಏನು ಆಗಬೇಕು ಅಂತ ಆ್ಯಸ್ ಎ ರೆಸ್ಪಾನ್ಸಿಬಲ್ ಲಾಯರ್ ಪ್ರೊಫೆಷ್ನಲ್, not only you are a responsible lawyer, a professional, not only towards your client's grievance, you are answerable to the court also. You have to assist the court. ಆವಾಗ ನೀವು ಕೋರ್ಟನ್ನು ಯಾವ ದಿಶೆಯಲ್ಲಿ ಕರ್ಕೊಂಡು ಹೋಗ್ಬೋದು ಅನ್ನೋದು ನಿಮಗೆ ಕಮಾಂಡ್ ಸಿಗತ್ತೆ. that is the route that will lead to the success. You will assist in, if you assist in that. ನಾವು ಕೆಲವೊಬ್ಬರು ಅವತ್ತು ಹೇಳಬೇಕಂದ್ರೆ ಸ್ಪೋರ್ಟ್ಸ್, ಕೈಂಡ್ಲಿ ಟೇಕ್ ಇಟ್ ಎಸ್ ಸ್ಪೋರ್ಟಿವ್ಲಿ. ಅಲ್ಲಿ ಈಗ ನಾನು ಮತ್ತು ಹಾಲ್ ಶೆಟ್ಟಿ ಇವತ್ತು ಕೆಲವೊಂದು ಇರಲೆವೆಂಟ್ ಕ್ವೆಶನ್ ಕೇಳಿರ್ತೇವೆ. ಕೆಲವೊಬ್ಬರು ಹೊರಗಡೆ ಬಂದಾಗ ಮಾತಾಡ್ತಾರೆ, ಅವರು ಆ ಜಡ್ಜು ಒಳ್ಳೆಯವರು, ಈ ಜಡ್ಜ್ ಹೀಗೆ. ಹಾಂ, ಈಗ ನಾನು ಕೆಲವೊಂದು ಪ್ರಶ್ನೆ ಹಾಕಿದ್ದೇನೆ, ಸ್ವಲ್ಪ ನಿಮಗೆ ಸ್ವಲ್ಪ ಡಿಫಿಕಲ್ಟ್ ಅಂತ ಅನಿಸ್ಬೋದು. ಬಟ್ ಅವರು ಸರಿಯಾಗಿ ನಿಮಗೆ ತಿಳುವಳಿಕೆ ಕೊಟ್ಟಿದ್ದಾರೆ ಮೂಟ್ ಕೋರ್ಟಲ್ಲಿ. ಅದಕ್ಕೆ ಅವರು ಸ್ವಲ್ಪ ಒಳ್ಳೆಯವರು ಅನಿಸಿದ್ದಾರೆ. ನನ್ನ ಬಗ್ಗೆ ಸ್ವಲ್ಪ ಇದನ್ನಿಸಿದೆ. ಇದು ಮೂಟ್ ಕೋರ್ಟ್ ಆಗಿದ್ದಕ್ಕೆ ಓಕೆ. ಅದೇ ನಮ್ಮ ಹೈಕೋರ್ಟಲ್ಲಾದರೆ ಲೈಫ್ ಲಾಂಗ್ ಈ ಕೋರ್ಟ್ ಎದುರುಗಡೆ ನನಗೆ ರಿಲೀಫ್ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ದಟ್ಸ್ ವೈ ಡೋಂಟ್ ಕ್ರಿಟಿಸೈಸ್ ಎನಿ ಜಡ್ಜ್. ಯು ಡಿಸ್ಚಾರ್ಜ್ ಯುವರ್ ಡ್ಯೂಟೀಸ್. ಅದನ್ನು ಹೊರಗಡೆ ಆಗಲಿ ಬರೋಲಾಗಲಿ, ನಾವು ಯಾವುದೇ ಜಡ್ಜ್ ಆಗಲಿ, ಒಂದು ಎಷ್ಟೇ ಕೆಲವೊಬ್ಬರಿಗೆ ವೃತ್ತಿಪರರಿಗೆ ಗೊತ್ತಿದೆ, ಅವರು ಚೆನ್ನಾಗಿ ಜಡ್ಜ್ಮೆಂಟ್ ಕೊಡ್ತಿದ್ರು, ವೆದರ್ ಹಿ ವಾಸ್ ಎ ಗುಡ್ ಜಡ್ಜ್ ಆರ್ ನಾಟ್. ಸ್ಟಿಲ್ ಈಗ ಹೊರಗಡೆ ಬಂದು ಮದುವೆ ಮನೆಯಲ್ಲೆಲ್ಲರೂ ಸಿಕ್ಕಿದಾಗ ಹೇಳ್ತಾರೆ, ಸರ್ ನೀವು ಇದ್ದಾಗಿಲ್ಲ ಪರಿಸ್ಥಿತಿ ಅಂತೇವೆ ನಾವು. ಯಾವತ್ತು ನೀವು ಹಾಗಿದ್ದ ಹೀಗಿದ್ದ ಅಂತ ಹೇಳೋದಿಲ್ಲ. ಅವ್ರಿಗೆ ಅದೇ ಖುಷಿ ಇರಿಸುತ್ತೆ. ರಿಟೈರ್ಡ್ ಆದಮೇಲೂ ಸಹ ನಾವು ಆ ರೀತಿ ಹೇಳೋದ್ರಿಂದ ದ್ಯಾಟ್ ಕ್ವಾಲಿಟಿ ಯು ಶುಡ್ ಅಡ್ಯಾಪ್ಟ್. ಅಂದರೆ ಅದನ್ನು ಡೆಕೋರಮ್, ಅದು ಶಿಸ್ತು, ಅದನ್ನು ಎಕ್ಸ್ಪ್ರೆಸ್ ಮಾಡಬಾರ್ದು. ಸೆಕೆಂಡ್ ಥಿಂಗ್, ಫಸ್ಟ್ ಇಂಪ್ರೆಷನ್ ಈಸ್ ಬೆಸ್ಟ್ ಇಂಪ್ರೆಷನ್ ಫಾರ್ ಎ ಲಾಯರ್. ನೀವು ಕೇಸನ್ನು ಶುರು ಮಾಡಬೇಕಾದ್ರೆ, ಕನ್ಕ್ಲೂಡ್ ಮಾಡಬೇಕಾದ್ರೆ ಯಾವುದೇ ರೀತಿಯಿಂದ. ನೆಕ್ಸ್ಟ್, ಡ್ರೆಸ್ಸಿಂಗ್ ಸೆನ್ಸ್ ಅಂದರೆ ಈಗಿನ ಮಕ್ಕಳಲ್ಲಿ ಹೇರ್ ಸ್ಟೈಲು, ಡೋಂಟ್ ಟೇಕ್ ಇಟ್ ಪರ್ಸ್ನಲಿ ಆಲ್ಸೋ, ಮೈ ಅಡ್ವೈಸ್ ಆರ್ ಸಜೆಷನ್ಸ್. ಅದೇನೋ ದಾಡಿ ಬಿಟ್ಕೊಂಡಿರ್ತಾರೆ, ಹೇರ್ ಸ್ಟೈಲ್ ಚೇಂಜ್ ಇರ್ತಾರೆ. ಆ್ಯಕ್ಚುಲಿ ಅದೇನು ಭೀಷ್ಮ ಪಿತಾಮಹ ಅಂತ ಸ್ಟೈಲಲ್ಲ, ಆ ರೀತಿ ಒಂದು ಏನು ಮುಖದಲ್ಲೂ ಅಂಥದ್ದೇ ಒಂದು ಗಂಭೀರ ಭಾವನೆ ಇದ್ದರೆ ಒಬ್ಬೋದು. ಅದು ನೀವು ಭೀಷ್ಮ ಪ್ರತಿಜ್ಞೆ ಮಾಡಿ, ನಾಳೆಯಿಂದ ನಾನು ನೀಟಾಗಿ ಒಳ್ಳೆಯ ನಾಲೆಜ್ ಮಾಡ್ತೇನೆ, ಭೀಷ್ಮ ಪ್ರತಿಜ್ಞೆ ಮಾಡಿಕೊಂಡು ಮುಂದುವರಿಸಿದ್ರು ಓಕೆ. ಅದು ಬೇರೆ ಏನು ಅಟ್ರ್ಯಾಕ್ಷನ್ ಮಾಡೋಕ್ಕೆ ಮಾಡ್ತಿರೋ ಅದು ಆಗೋದಿಲ್ಲ. ಯಾಕಂದರೆ ದಾಡಿ ಎಲ್ಲ ಇತ್ತಂದರೆ ಅದೇನು ಘನತೆ, ಗೌರವ, ಪಿತೃ ಸದೃಶ ಭಾವನೆ ಕೊಡುತ್ತಂತೆ ದಾಡಿ. ಅದರಿಂದ ಅಟ್ರ್ಯಾಕ್ಷನ್ ಮಾಡೋಕ್ಕೂ ಆಗೋದಿಲ್ಲ, ಇದು ಯೂಸ್ ಆಗೋದಿಲ್ಲ. ಡ್ರೆಸ್ಸಿಂಗ್ ಸೆನ್ಸು ಅದನ್ನೆಲ್ಲ ಸ್ವಲ್ಪ ನೋಡಿ ನಾವು ಕೋರ್ಟ್ ಎದುರುಗಡೆ ಬರಬೇಕು. ಯಾಕಂದರೆ ಇವಾಗ ನೀವು ರೂಢಿ ಮಾಡ್ಕೊಂಡಿಲ್ಲ ಅಂದರೆ ಮುಂದೆ ರೂಢಿ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಈಗ ನಾವು ಬೇರೆ ಬೇರೆ ಹಿನ್ನೆಲೆಯಲ್ಲಿ ಬಂದಿರ್ತೇವೆ, ಗ್ರಾಮೀಣ ಪ್ರದೇಶದಿಂದ ಬಂದಿರ್ತೇವೆ. ನಿಮಗೆ ಈಗ ಉಳಿದವರು ಸಲಹೆ ಕೊಟ್ಟಾಗೆ ನಿಮಗೆ ಇನ್ಫಾರ್ಮೇಷನ್ ಭಾಳ ಸಿಗತ್ತೆ.
ಈ ಕೆಲವೊಂದು ವಿಚಾರ ಶಿಸ್ತುಬದ್ಧ ಇಲ್ಲ ಅಂದರೆ ವಿಸ್ಡಮ್ ಕಡಿಮೆ ಆಗುತ್ತೆ. ಲಾಯರ್ ಪ್ರೊಫೆಷನಿಗೆ ನಾಟ್ ಓನ್ಲಿ ಇನ್ಫಾರ್ಮೇಷನ್, ವಿಸ್ಡಮ್ ಈಸ್ ಆಲ್ಸೋ ರಿಕ್ವೈರ್ಡ್. ನಾನು ಹಾಕುವಾಗ ಇಲ್ಲಾಂದರೆ ಮೂಟ್ ಕೋರ್ಟ್ ಕಾಂಪಿಟೇಷನ್ ಲಾ ಪ್ರೊಫೆಷನ್ಗೆ ಇದು ನ್ಯಾಯಾಲಯ ಏನು ಮಾಡ್ತೀರಾ ನೀವು, ಅದರಲ್ಲಿ ಏನು ಇಲ್ಲಾಂದರೆ ಈಜಬಾರದು ಪಂಡಿತ ಆಗತ್ತೆ. 4-5 ವೇದ ಅಧ್ಯಯನ ಮಾಡಿದ್ದೇನೆ ನದಿ ದಾಟ್ಲಿಕ್ಕೆ ಆಗಲ್ಲ. ಪ್ರೊಫೆಷನ್ ಅಂದರೆ ಏನಾಗಬೇಕು, ನಿಮಗೆ ವೇದಾಧ್ಯಯನೂ ಇರಬೇಕು, ಈ ಕಡೆ ನದಿ ದಾಟ್ಲಿಕ್ಕೂ ಬರಬೇಕು. ಆ ಮೂಟ್ ಕೋರ್ಟ್ನಲ್ಲಿ ನಿಮ್ಮ ಪ್ರಾಕ್ಟಿಕಲ್ ಅಪ್ರೋಚ್ ಥೇರಿ ಎರಡೂ ಜೊತೆಗೆ ಸೇರಿ ನಿಮಗೆ ಮುಂದುವರಿಸಲಿಕ್ಕೆ ಅವಕಾಶ ಸಿಗತ್ತೆ. ಇದನ್ನು ನಾವು ಏನಕ್ಕೆ ನಿಮಗೆ ನಾವು ಏನೇ ಸಜೆಷನ್ ಮಾಡಲಿ, ಅಡ್ವೈಸ್ ಮಾಡಲಿ, ದಿಸ್ ಈಸ್ ನಥಿಂಗ್ ಬಟ್ ಅವರ್ ಬ್ಯಾಡ್ ಎಕ್ಸ್ಪೀರಿಯನ್ಸ್ ವಿ ಆರ್ ಪ್ರೀಚಿಂಗ್ ಟು ಯು ಅಷ್ಟೇ, ಅದಕ್ಕಿಂತ ಹೆಚ್ಚೆ. ಅದಕ್ಕೆ ದೊಡ್ಡ ಸೀನಿಯರ್ ಲಾಯರಿಗೂ ಹೋಗಬೇಡಿ, ಇಂಟರ್ನ್ ಮಾಡಬೇಕಾದ್ರೆ ಅಥವಾ ಜೂನಿಯರ್ ಆಗಿ ಸೇರಬೇಕಾದ್ರೆ ಅದು ಇದು ಅಂತ ಹೇಳಿ. ಸ್ವಲ್ಪ ಮಿಡ್ಲಲ್ಲಿ ಯಾರು ಇದು ಮಾಡಿರ್ತಾರೆ, ಸೆಟ್ಲ್ ಆಗಿರ್ತಾರಲ್ಲ, ಅವ್ರ ಜೊತೆಗೆ ಹೋಗಿ ನೀವು ಚೆನ್ನಾಗಿ ಸಿಗತ್ತೆ, ಎಕ್ಸ್ಪೀರಿಯೆನ್ಸು ಸಿಗತ್ತೆ. ಇದಕ್ಕೊಂದು ವೇದಿಕೆಯಲ್ಲಿ ಅವಕಾಶ ಮಾಡಿಕೊಟ್ಟಿದ್ದೀರಾ. ತುಂಬ ಎಲ್ಲ ಸಂಸ್ಥೆಗಳಿಗೆ, ಈ ಕಾಲೇಜ್ನವರಿಗೆ ನನ್ನ ಧನ್ಯವಾದಗಳು. ನೀವು ಬಂದು ಲಾ ಪ್ರೊಫೆಷನ್ ಜಾಯಿನ್ ಆಗಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು. ಸತಾಯಿಸಿ ಕೊಟ್ಟರೆ ಕಾಯಿಸಿ ಕೊಟ್ಟರೆ ರುಚಿ ಭಾಳ ಅಂತೆ. ಗಿಣಿ ಕಚ್ಚಿದ ಹಣ್ಣು ರುಚಿ, ಕಾದು ಪಡೆದ ಫಲಿತಾಂಶ ಗ್ರೇಟು ಅಂತ ಗೊತ್ತಾ. ಹಾಗಾಗಿ ಫಲಿತಾಂಶವನ್ನು ನಾವು ಅದಕ್ಕೆ ಲೇಟಾಗಿ ಕೊಡ್ತಾ ಇರೋದು, ಅದು ಚೆನ್ನಾಗಿರ್ತದೆ ಅಂತ. ವೇದಿಕೆಯ ಮೇಲಿರುವ ನಮ್ಮ ಸಂಸ್ಥೆಯ ನಿರ್ದೇಶಕರು, ಈ ಕಾರ್ಯಕ್ರಮದ ಸಮಾರೋಪ ಭಾಷಣಕಾರರು ಆಗಿರ್ತಕ್ಕಂಥ ಶ್ರೀ ಕೆ ತಾರಕನಾಥ್ ಬಾಬು ಸರ್ ಅವರೇ, ಕಾರ್ಯಕ್ರಮದ ಮುಖ್ಯ ಅತಿಥಿಗಳು, ನಿಮ್ಮೆಲ್ಲರ ಗುರುಗಳು ಆಗಿರ್ತಕ್ಕಂಥ ಪ್ರೊಫೆಸರ್ CS ಪಾಟೀಲ್ ಸರ್ ಅವರೇ, ಈ ಕಾರ್ಯಕ್ರಮದ ಮುಖ್ಯ ತೀರ್ಪುಗಾರರಾಗಿ ಆಗಮಿಸಿರ್ತಕ್ಕಂತಹ ಜಗದೀಶ್ ಹಾಲ್ಶೆಟ್ಟಿ ಅವರೇ, ನಿತ್ಯಾನಂದ್ ನಾಯಕ್ ಅವರೇ, ಶಿವಯೋಗಿ ಹಳ್ಳೂರವರೇ, ಆಶೀಶ್ ಕೃಪಾಶಂಕರ್ ಅವರೇ, ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆ ವಹಿಸಿಕೊಂಡು ನಮ್ಮನ್ನೆಲ್ಲ ಇವತ್ತು ಇಲ್ಲಿ ಉಳಿಸ್ಕೊಂಡು ಊಟ ವಸತಿ ಎಲ್ಲ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಡಾಕ್ಟರ್ ಅನಿತಾ ಮೇಡಮ್ ಅವರೇ, ಮತ್ತು ನಮ್ಮ ಕಾಟವನ್ನು ಸಹಿಸಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಿರ್ತಕ್ಕಂಥ ಡಾಕ್ಟರ್ ಸುಮಂತ್ ಅವರೇ, ಎಲ್ಲ ಸಿಬ್ಬಂದಿಯವರೇ, ವಿದ್ಯಾರ್ಥಿನಿಯರೇ, ಕರ್ನಾಟಕ ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆ ಈ ವರ್ಷ 2024ರಲ್ಲಿ ಮೂಟ್ ಕೋರ್ಟ್ ಮಾದರಿ ನ್ಯಾಯಾಲಯ ಸ್ಪರ್ಧೆಯನ್ನು ಆರಂಭಿಸಿದೆ. ಈ ಸ್ಪರ್ಧೆ ಕೇವಲ ಸರ್ಕಾರಿ ಕಾನೂನು ಕಾಲೇಜುಗಳಿಗೆ ಮಾತ್ರ. ಬೇರೆ ಬೇರೆ ಖಾಸಗಿ ಕಾಲೇಜುಗಳಲ್ಲಿ ಅತ್ಯಂತ ಹೆಚ್ಚು ವೈಭವೋಪೇತವಾಗಿ ನಡೀತಿದೆ ಮತ್ತು ನಿಮ್ಮಿಂದ 5, 10, 15 ಸಾವಿರ ರೂಪಾಯಿ ಪ್ರವೇಶ ಧನವನ್ನು ಪಡ್ಕೊಳ್ತಾರೆ. ಇಲ್ಲಿ ಅಂಥ ಯಾವುದೇ ಪ್ರವೇಶ ಧನ ಇಲ್ಲ. ಉಚಿತವಾಗಿ ಮತ್ತು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿ ಬಂದಾಗ ಅಲ್ಲಿ ಗೆದ್ದರೆ ನಿಮ್ಮ ಮತ್ತೆ ಪ್ರಶಸ್ತಿಯನ್ನು ಬಹುಮಾನವನ್ನು ಕೊಡ್ತಕ್ಕಂತಹ ಈ ಕಾರ್ಯಕ್ರಮ. ಇದರ ಜೊತೆಗೆ ಮಾದರಿ ವಿಧಾನಸಭಾ ಸ್ಪರ್ಧೆಯನ್ನು ಕೂಡ ಮಾಡ್ತಾ ಇದ್ದೇವೆ. ಮಾದರಿ ವಿಧಾನಸಭಾ ಸ್ಪರ್ಧೆ ನಿಮ್ಮ ವಿದ್ಯಾರ್ಥಿನಿಯರು ಮೈಸೂರಿಗೆ ಬಂದಿದ್ದರು, ಆ ಕಾರ್ಯಕ್ರಮವೂ ನಡೆದಿದೆ, ಇದು ನಡೆದಿದೆ. ಈ ಭಾಗ ಅಂದರೆ ಇಂದು ಈ ಕಾರ್ಯಕ್ರಮ ಕೊನೆಯದು. ನಮ್ಮ ಮೂಟ್ ಕೋರ್ಟ್ ಕಾಂಪಿಟೇಷನ್ನಲ್ಲಿ 5 ಸರ್ಕಾರಿ ಕಾಲೇಜುಗಳಲ್ಲಿಂದ ಇದು 5ನೇ ಕಾರ್ಯಕ್ರಮ ಮತ್ತು ಕೊನೆಯ ಕಾರ್ಯಕ್ರಮ. 4ನೇ ತಾರೀಕು ರಾಜ್ಯ ಮಟ್ಟದ ಕಾರ್ಯಕ್ರಮ ನಡೀತಾ ಇದೆ. ಅದು ಬೆಂಗಳೂರಿನಲ್ಲಿ. ರಾಮನಗರ, ಹಾಸನ, ಹೊಳೆನರಸೀಪುರ, ಕೋಲಾರ ಮತ್ತು ಕಲಬುರಗಿ, ಈ 5 ಸರ್ಕಾರಿ ಕಾನೂನು ಕಾಲೇಜು ವಿದ್ಯಾರ್ಥಿನಿಯರಿಗೆ ಒಂದು ಕಾಂಪಿಟೇಷನ್. ನಿಮ್ಮಲ್ಲಿ ಯಾವ ರೀತಿ ಕಲಿಕೆ ಇದೆ, ಯಾವ ರೀತಿ ನೀವು ಇದನ್ನು ಅರ್ಥೈಸ್ಕೊಂಡಿದ್ದೀರಿ ಮತ್ತು ಮುಂದಿನ ದಿನಗಳಲ್ಲಿ ನಿಮ್ಮ ಭವಿಷ್ಯಕ್ಕೆ ನೆರವಾಗಲಿ ಎನ್ನುವ ಒಂದು ಉದ್ದೇಶದಿಂದ ಈ ಸ್ಪರ್ಧೆಯನ್ನು ಮಾಡ್ತಿದ್ದೇವೆ. ಈ ಸ್ಪರ್ಧೆಯ ಪ್ರಥಮ ವರ್ಷ ಇದು. ಈಗ ನೀವು ರಾಜ್ಯ ಮಟ್ಟಕ್ಕೆ ಈಗಾಗಲೇ 4 ಕಾಲೇಜುಗಳಿಂದ ಆಯ್ಕೆಯಾಗಿದ್ದಾರೆ. ಇದು 5ನೇ ಕಾಲೇಜು. ಇಲ್ಲಿಂದ ಆಯ್ಕೆಯಾಗುವ ತಂಡಗಳು ಯಾವುದು ಅಂತ ನೋಡುವ ಸಂದರ್ಭ. ಈಗ ನಿಮ್ಮದು 6 ಇಂಗ್ಲೀಷ್ ಟೀಮು ಮತ್ತು 6 ಕನ್ನಡ ಟೀಮ್ಗಳು ಬಂದಿದ್ದವು. ನಾವು ನಿಮ್ಮಿಂದ 214 ಜನರು, ಒಟ್ಟು ವಿದ್ಯಾರ್ಥಿನಿಯರದು 214. ಇದರಲ್ಲಿ ನಾವು ನಿರೀಕ್ಷೆ ಮಾಡಿದ್ವಿ ಒಂದು 60ಕ್ಕಿಂತ ಹೆಚ್ಚು ಜನರು ಭಾಗವಹಿಸಬಹುದು ಅಂತ. ಆದರೆ ಅಷ್ಟು ಬರಲಿಲ್ಲ. 36 ಜನರು ನೀವು ಭಾಗವಹಿಸಿದ್ದೀರಿ. 36 ಜನರಲ್ಲಿ ನಾವು 12 ಜನರನ್ನು ಮಾತ್ರ ರಾಜ್ಯ ಮಟ್ಟಕ್ಕೆ ತಗೊಳ್ತಾ ಇದ್ದೇವೆ. ನಿಮ್ಮಲ್ಲಿ ಇನ್ನೂ ಹೆಚ್ಚು ಪರಿಶ್ರಮ ಬೇಕು, ಭಾಗವಹಿಸುವಿಕೆ ಬೇಕು. ಇಲ್ಲಿ ಗೆದ್ದೀರಿ ಎನ್ನುವುದು ಮುಖ್ಯ ಅಲ್ಲ, ಭಾಗವಹಿಸಿದ್ದೀರಿ ಎನ್ನುವುದು ಮುಖ್ಯ. ಇದು ಈ ವರ್ಷ ಏನು ಭಾಗವಹಿಸಿದ್ದೀರಿ, ಮುಂದಿನ ವರ್ಷ ಇನ್ನೂ ಹೆಚ್ಚು
ಪರಿಶ್ರಮದೊಂದಿಗೆ ಭಾಗವಹಿಸಿರಿ, ಆಗ ಮತ್ತು ಯಶಸ್ಸು ದೊರಕ್ತದೆ. ಇವತ್ತು ಯಾರು ಸ್ಥಾನವನ್ನು ಗಳಿಸುವುದಿಲ್ಲವೋ ಅವರು ಹೆಚ್ಚು ಶ್ರಮ ಪಡಬೇಕು. ಇವತ್ತು ಯಾರು ಸ್ಥಾನವನ್ನು ಗಳಿಸಿ ಮುಂದೆ ಬರ್ತಿದ್ದೀರೋ ಅವರು ಇನ್ನೂ ಶ್ರಮವಹಿಸಿ ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿ ಪ್ರಶಸ್ತಿಯನ್ನು ಗಳಿಸುವ ರೀತಿಯ ತಯಾರಿ ಮಾಡ್ಕೊಂಬರ್ಬೇಕು. ನಿಮಗೆ ದಿನ ಭಾಳ ಇಲ್ಲ, 4ನೇ ತಾರೀಕು ಮಾರ್ಚ್ 4ನೇ ತಾರೀಕು ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ಸಿದ್ಧತೆ ಮಾಡಿಕೊಡ್ರಿ ಅಂತ ಹೇಳ್ತಾ, ಕನ್ನಡದಿಂದ ಆಯ್ಕೆಯಾಗಿರುವ ತಂಡದ ಹೆಸರನ್ನು ನಾನು ಹೇಳ್ತಿದ್ದೇನೆ. ಈ ಹೆಸರನ್ನು ಹೇಳಿದ ನಂತರ 3 ಜನ ವಿದ್ಯಾರ್ಥಿ ಬನ್ನಿ. ಗಣ್ಯರು ದ್ವಾರಕಾನಾಥ್ ಬಾಬು ಸರ್ ಅವರು ಮತ್ತು CS ಪಾಟೀಲ್ ಸರ್ ಅವರು, ಮೇಡಮ್ ಅವರು ಸೇರಿ ಪ್ರಶಸ್ತಿಯನ್ನು ಬಹುಮಾನವನ್ನು ಪ್ರಶಸ್ತಿ ಪ್ರಮಾಣ ಪತ್ರವನ್ನು ತಮಗೆ ನೀಡ್ತಿದ್ದಾರೆ. ನೀಡಿದ ನಂತರ ನೀವು ಅಲ್ಲೇ ನಿಂತ್ಕೊಳ್ಳಿ. ಕೊನೆಗೆ 6 ಜನರ ಎಲ್ಲ ಟೀಮ್ನವರು ಈ ನಮ್ಮ ವೇದಿಕೆ ಹಿಂದುಗಡೆ ಬಂದು ನಿಂತ್ಕೊಂಡು ಒಂದು ಗ್ರೂಪ್ ಫೋಟೋ ತೆಗೆದುಕೊಳ್ಳೋಣ. ಯಾಕಂದರೆ ಮುಂದೆ ನೀವು ಹೈಕೋರ್ಟು, ಸುಪ್ರೀಂ ಕೋರ್ಟು, ಇನ್ನೆಲ್ಲೋ ವಕೀಲರಾಗಿದ್ದಾಗ ಈ ಮುಖವನ್ನು ನೋಡಿದಾಗ ನಮ್ಮ ವಿದ್ಯಾರ್ಥಿ ಇರುವರು ಅಂತ ಗುರುತಿಸ್ಲಿಕ್ಕೆ ಒಂದು ಫೋಟೋ ಬೇಕು. ಆ ಕಾರಣಕ್ಕೆ ನೀವು ಕೊನೆ ನಿಂತ್ಕೊಳ್ರಿ ಅಂತ ಹೇಳ್ತಾ, ಕನ್ನಡದಿಂದ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುವ ಪ್ರಥಮ ತಂಡ ಅಂಕಿತಾ ಎಸ್, ಮೇಘನಾ ಪಲ್ಲವಿ. ಅಂಕಿತಾ ಎಸ್, ಮೇಘನಾ ಪಲ್ಲವಿ ಇವರು ಪ್ರಥಮ ತಂಡವಾಗಿ ರಾಜ್ಯ ಮಟ್ಟದ ಸ್ಪರ್ಧೆಗೆ ಆಯ್ಕೆಯಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ರಾಜ್ಯ ಮಟ್ಟಕ್ಕೆ ಸ್ವಾಗತಿಸ್ತಿದ್ದೇವೆ. ಪ್ರಶಸ್ತಿ ಪತ್ರವನ್ನು ನೀಡುವುದರ ಮೂಲಕ ನೀನು ಮುಂದೆ ಬಾಪುಟ. ಹಾಂ, ಅಲ್ಲಿ ನಿಂತುಕೊಳ್ಳಿ. ಈ ಸ್ಪರ್ಧೆಯಿಂದ ನಿಮಗೆ ಅಭಿನಂದನೆಗಳು. ರಾಜ್ಯ ಮಟ್ಟದ ಸ್ಪರ್ಧೆಗೆ ನಿಮಗೆ ಸ್ವಾಗತ ಮತ್ತು ಪರಿಶ್ರಮ ಅಗತ್ಯ. ಇನ್ನು ಕನ್ನಡದ ಎರಡನೇ ತಂಡ ವಿದ್ಯಾಶ್ರೀ, ಲಕ್ಷ್ಮಿ ಮತ್ತು ಭಾರ್ಗವಿ. ಕನ್ನಡ ವಿಭಾಗದಲ್ಲಿ ಮಹಿಳೆಯರ ಮೇಲುಗೈ. ವಿದ್ಯಾಶ್ರೀ, ಲಕ್ಷ್ಮಿ ಮತ್ತು ಭಾರ್ಗವಿ ಇವರು ಕನ್ನಡದ 2ನೇ ಟೀಮ್ ಆಗಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಇವರಿಗೆ ಅಭಿನಂದನೆಗಳು. ಇನ್ನು ಇಂಗ್ಲಿಷ್ ತಂಡದಿಂದ ಪ್ರಥಮ ತಂಡವಾಗಿ ಆಯ್ಕೆಯಾಗಿರುವ ತಂಡ ರಂಜನಾ, ಕುಶಲ್ ಕುಮಾರ್ ಮತ್ತು ಪೂರ್ಣಿಮಾ. ರಂಜನಾ, ಕುಶಾಲ್ ಕುಮಾರ್ ಮತ್ತು ಪೂರ್ಣಿಮಾ ಇದು ಇಂಗ್ಲಿಷ್ ವಿಭಾಗದಿಂದ ಪ್ರಥಮ ತಂಡವಾಗಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದೆ. ಇವರಿಗೆ ಅಭಿನಂದನೆಗಳು. ಪ್ರಶಸ್ತಿ ಪತ್ರ ವಿತರಣೆ ಗಣ್ಯರಿಂದ. ಇನ್ನು ಎರಡನೇ ತಂಡಕ್ಕೆ ನಮ್ಮ ತೀರ್ಪುಗಾರರು ಇವರಿಗೆ ಪ್ರಶಸ್ತಿ ಪತ್ರವನ್ನು ಕೊಡಬೇಕು. ನಿತ್ಯಾನಂದ ನಾಯಕ್ ಸರು, ಆಶೀಶ್ ಅವರು ಮತ್ತು ಹಳ್ಳೂರು ಸರ್ ಅವ್ರಿಗೂ. 2ನೇ ತಂಡ ಯಾರು ನಿರೀಕ್ಷೆ ಮಾಡ್ತೀರಾ? ನೋಡೋಣ. ಮೆಹಫೂಜ್, ಪ್ರಜ್ವಲ್, ಸಂಗೀತ. ಮೆಹಫೂಜ್, ಪ್ರಜ್ವಲ್, ಸಂಗೀತ ಇದು 2ನೇ ತಂಡವಾಗಿ ಇಂಗ್ಲಿಷ್ ತಂಡವಾಗಿ ಆಯ್ಕೆಯಾಗಿದೆ. ಭಾಗವಹಿಸಿದ್ದೀರಿ ಅವರು ಇನ್ನೂ ಹೆಚ್ಚು ಶ್ರಮ ಪಡಬೇಕು. DVG ಅವರು ಒಂದು ಮಾತು ಹೇಳ್ತಾರೆ, ಸೋಲ್ ಎಂಬುದು ಅದು ಸಾಲು ಮರಗಳ ತೋಪು ಅಲ್ಲ. ನಮ್ಮ ರಾಜ್ಯ ಮಟ್ಟದ ವಿಧಾನಸಭಾ ಸ್ಪರ್ಧೆಗೆ ಆಯ್ಕೆಯಾಗಿದ್ದೀರಾ? ಇಲ್ಲಿಂದ ಯಾರಾದರೂ? ಮೊನ್ನೆ ಮೈಸೂರಲ್ಲಿ ನಡೀತಲ್ಲ 9ನೇ ತಾರೀಕು ಕಾರ್ಯಕ್ರಮ, ಅಲ್ಲಿಗೆ ಇಲ್ಲ ಭಾಗವಹಿಸಿದ್ದೀರಿ. ಅದು ಒಬ್ಬ ವಿದ್ಯಾರ್ಥಿ ಸಿಕ್ಕಿದ್ದ, ಪ್ರಥಮ ವರ್ಷದಲ್ಲಿ ಭಾಗವಹಿಸಿದ್ದೀನಿ ಸರ್ ಅಂತ. ಮುಂದಿನ ವರ್ಷಕ್ಕೆ ಅವನಿಗೆ ಆಗ್ತೀವಿ. ಮತ್ತು ಇನ್ನು ಯಾವ ವಿದ್ಯಾರ್ಥಿ ಇದ್ದೀರೋ ನಿಮ್ಮ ಭಾಗವಹಿಸುವಿಕೆಯನ್ನು ಇನ್ನೂ ಹೆಚ್ಚು ದೃಢಪಡಿಸ್ರಿ. ಆಯ್ಕೆಯಾಗಿದ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಈಗ ಮುಂದಿನ ಕಾರ್ಯಕ್ರಮ ಮಾಡಿಕೊಡ್ತಿದ್ದೇನೆ. ವಂದನೆಗಳು. ಏನು ಒಂದು ಭಾಗವಹಿಸಿದ್ರಿ ಮಕ್ಕಳು ಎಲ್ಲರೂ ಕೂಡ ಬಂದರೆ ಒಂದು ಗ್ರೂಪ್ ಫೋಟೋ ತೊಗೊಂಡ್ಬಿಡ್ಬೋದು. ಈಸ್ ಅ ಗ್ರೇಟರ್ ಮೂಮೆಂಟ್ ಫಾರ್ ಅಸ್ ಟು 36 members participated in our college for moot court competition. Those who have participated, please come. Please ಬೇಗ ಬರಬೇಕು, ಸಮಯದ ಅಭಾವ. ಬೇಗ ಬನ್ನಿ ಮಕ್ಕಳ, ಬೇಗ ಬನ್ನಿ.
Thank you, everyone. Sir, first of all, I would like to congratulate our and then gratitude towards Dwarakanath Babu sir for giving an opportunity to conduct this function in our college. ಮಕ್ಕಳು ಕ್ಲಾಪ್ ಮಾಡುವ ಮೂಲಕ ಏನೋ ಒಂದು ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥ ದ್ವಾರಕನಾಥ್ ಬಾಬು ಸರ್ಗೆ ಹೃತ್ಪೂರ್ವಕ ವಂದನೆಗಳು. ಎಲ್ಲ ಫ್ಯಾಕಲ್ಟೀಸ್ ಅವ್ರಿಗೆ ಕೈ ಜೋಡಿಸ್ಬೇಕಂತ ಕೇಳ್ಕೊಳ್ತೇನೆ. And then our beloved Guru, Professor C.S. Patil sir also present on this occasion. So that's why on behalf of Government Law College and also Kilpa, ಕ್ಲಾಪ್ ಮಾಡುವ ಮೂಲಕ ಅವರಿಗೆ ಗೌರವವನ್ನು ಸೂಚಿಸಬೇಕಂತ ಕೇಳ್ಕೊಳ್ತೇನೆ. And then we call upon Ganapati sir to felicitate Jag. And then I call upon Narayan Swami sir to make felicitation to Siviyogi Allur sir. Narayan Swami sir to Shivayogi Allur sir. He is also one of the jury member for today's moot court competition. Now I call upon Chetan sir to make felicitation to Nityananda Naik sir. He is also one of the jury member for today's moot court competition. I now request Dr. Samant Gowda to felicitate Shri Atish Kupak. ಸನ್ಮಾನ ಸನ್ಮಾನ ಉಪನ್ಯಾಸಕರಾದ ಗಣಪತಿ ಪ್ರಸನ್ನ ಅವರಿಗೂ ಸನ್ಮಾನ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಸರ್.